कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो ವೇದಾಂತವೇದಿನೇ. ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ಮುಖ್ಯಪ್ರಾಣರ ಸನ್ಮುಖದಲ್ಲಿ ದಿನನಿತ್ಯ ನಡೆಯುತ್ತಿರುವ ಜ್ಞಾನಯಜ್ಞದ ಕಾರ್ಯಕ್ರಮದಲ್ಲಿ ಇಂದು ವಿದ್ವಾಂಸರಾದ ಶ್ರೀನಿವಾಸಾಚಾರ್ಯರು ಸರ್ವಮೂಲ ಗ್ರಂಥದ ಉಪನ್ಯಾಸವನ್ನು ಮಾಡಲಿದ್ದಾರೆ. ಆಚಾರ್ಯರು ಫಲಿಮಾರು ಮಠದಲ್ಲಿ ಸುಧಾಮಂಗಳ ಮುಗಿಸಿ ಈಗ ತತ್ವ ಸಂಶೋಧನಾ ಪರಿಷತ್ತಿನಲ್ಲಿ ಸಂಶೋಧಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗೆಯೇ ವಿದ್ಯಾರ್ಥಿಗಳಿಗೆ ಪಾಠಗಳನ್ನು ಮಾಡಿಕೊಂಡು ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ಶ್ರೀಮಠದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಆಚಾರ್ಯರು ಪ್ರವಚನ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮನ್ಮನೋಹಾರಿಣಂ ದೇವಂ ಸಾನುಜಂ ಚ ಸದೂತಕಂ ತಿಷ್ಠಂತಂ ಪ್ರಿಯಯಾ ಯುಕ್ತಂ ರಾಮಂ ಸ್ಮಿತಮುಖಂ ಭಜೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀ ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಜಗದ್ಗುರುಗಳಾದಂತಹ ಮಧ್ವಾಚಾರ್ಯರು ಮಾಡಿರತಕ್ಕಂತಹ ಕೃತಿಗಳಲ್ಲಿ ಮಹಾಭಾರತ ತಾತ್ಪರ್ಯನಿರ್ಣಯ ಗ್ರಂಥದ ಬಗ್ಗೆ ಮಾತಾಡಬೇಕು ಅಂತ ಗುರುಗಳು ಆದೇಶವನ್ನು ಮಾಡಿದ್ದಾರೆ. ಅಂತಹ ಪರ್ಯಾಯ ಪೀಠಾರೂಢರಾದಂತಹ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನನಗೆ ತಿಳಿದಷ್ಟು ತುಂಬ ದೊಡ್ಡ ಗ್ರಂಥ ಅದು. ಅದರ ಬಗ್ಗೆ ನಾನು ತುಂಬ ಸಣ್ಣವ ಮಾತಾಡಲಿಕ್ಕೆ, ಆದರೂ ಕೂಡ ನನಗೆ ಎಷ್ಟು ತಿಳಿದಿದೆ ಅಷ್ಟನ್ನು ಅನುವಾದ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಮಧ್ವಾಚಾರ್ಯರು ತಮ್ಮ ಪ್ರತಿಯೊಂದು ಗ್ರಂಥಗಳಲ್ಲಿಯೂ ಕೂಡ ಭಗವಂತನ ಗುಣಗಾನವನ್ನು ಮಾಡುವುದಕ್ಕೆ ತುಂಬ ಪ್ರಾಶಸ್ತ್ಯವನ್ನು ನೀಡ್ತಾರೆ. ಅದೇ ರೀತಿಯಾಗಿ ಈ ಗ್ರಂಥದಲ್ಲಿಯೂ ಕೂಡ ಮೊದಲನೇ ಶ್ಲೋಕದಲ್ಲೂ ಕೊನೆಯ ಶ್ಲೋಕದಲ್ಲೂ ಅದನ್ನು ಹೇಳಿ, ನಡುವೆಯೂ ಕೂಡ ತುಂಬ ಎಲ್ಲೆಲ್ಲ ಭಗವಂತನ ಬಗ್ಗೆ ಹೇಳತಕ್ಕಂತಹ ಒಂದು ಸಂದರ್ಭ ಉಂಟು. ಅಲ್ಲಿ ಕೇವಲ ಭಗವಂತನ ಹೆಸರನ್ನು ಹೇಳುವ ಕ್ರಮ ಇಲ್ಲ. ಅವರು ಆ ಭಗವಂತನ ಒಂದಷ್ಟು ಗುಣಗಳನ್ನು ವಿಶೇಷಣವನ್ನಾಗಿ ಕೊಟ್ಟೇ ಆ ಭಗವಂತನನ್ನು ಸ್ತೋತ್ರ ಮಾಡಿಯೇ ಭಗವಂತನ ಬಗ್ಗೆ ಹೇಳತಕ್ಕಂತಹದ್ದು ಆ ಮಧ್ವಾಚಾರ್ಯರ ಗ್ರಂಥಗಳ ವೈಶಿಷ್ಟ್ಯ. ಇಲ್ಲಿಯೂ ಕೂಡ ಅವರು ಈ ಗ್ರಂಥವನ್ನು ಪ್ರಾರಂಭ ಮಾಡುವುದು ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಅಂತ. ಗುಣಗಳಿಂದ ತುಂಬಿರತಕ್ಕಂತಹ ಆ ಕಡಲು ಭಗವಂತ ಅಂತ ಪ್ರಾರಂಭ ಮಾಡ್ತಾರೆ. ಆ ಗ್ರಂಥವನ್ನು ಕೊನೆಗೊಳಿಸುವಾಗಲೂ ಕೂಡ ಅವರು ಹೇಳುವುದು ಎಸ್ಸರ್ವ ಗುಣ ಸಂಪೂರ್ಣ ಅಂತ. ಹೇಳಿದಷ್ಟಿಲ್ಲ, ಭಗವಂತ ಗುಣಪರಿಪೂರ್ಣ ಅಂತ ಎಷ್ಟು ಸಲ ಹೇಳಿದರೂ ಕೂಡ ಅವರಿಗೆ ಸಮಾಧಾನ ಆಗುವುದಿಲ್ಲ. ಯಾಕೆಂದರೆ ಭಗವಂತನ ಹತ್ರ ಅಷ್ಟು ಗುಣಗಳಿದೆ, ಎಷ್ಟು ಲೆಕ್ಕ ಮಾಡಿದರೂ ಕೂಡ ಮುಗಿಯದಷ್ಟು ಗುಣಗಳು ಭಗವಂತನಲ್ಲಿವೆ. ಆದ್ದರಿಂದಾಗಿ ಅವರಿಗೆ ಎಷ್ಟು ಹೇಳಿದರೂ ಕೂಡ ಸಮಾಧಾನ ಆಗುವುದಿಲ್ಲ. ಇಷ್ಟೇ ಅಲ್ಲದೆ ನಡುವೆ ಧನ್ವಂತರಿಯ ಅವತಾರದ ಸಂದರ್ಭ, ರಾಮನ ಅವತಾರದ ಸಂದರ್ಭ, ಅಥವಾ ಕೃಷ್ಣನ ಅವತಾರದ ಸಂದರ್ಭ, ಅಥವಾ ವೇದವ್ಯಾಸ ದೇವರ ಅವತಾರದ ಸಂದರ್ಭ, ಪ್ರತಿಯೊಂದು ಅವತಾರ ಆಗುವಾಗಲೂ ಕೂಡ ಒಂದು ಕಡಿಮೆ ಅಂದರೂ 4-5 ಶ್ಲೋಕದಿಂದಲಾದರೂ ಭಗವಂತನ ಗುಣಗಾನವನ್ನು ಮಾಡ್ತಾರೆ ಮಧ್ವಾಚಾರ್ಯರು. ಬಿಡುವುದೇ ಇಲ್ಲ. ಎಲ್ಲಿಯೆಲ್ಲ ಅವಕಾಶ ಸಿಗ್ತದೆ ಎಲ್ಲ ಕಡೆಯಲ್ಲಿಯೂ ಕೂಡ ಆ ಭಗವಂತನ ಸ್ತೋತ್ರವನ್ನು ಬಹಳ ಚೆನ್ನಾಗಿ ಮಾಡಿ ತಾವು ಯಾವತ್ತೂ ಕೂಡ ಮನಸ್ಸಿನಲ್ಲಿ ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇರುವವರು ಎಂಬಂತಹದ್ದನ್ನು ನಮಗೆ ಸೂಚಿಸ್ತಾ ಇದ್ದಾರೆ.
ಅಂತಹ ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಒಂದು 5,000 ಶ್ಲೋಕಗಳುಳ್ಳಂತಹ ಒಂದು ಗ್ರಂಥ. ಈ ನಾರಾಯಣ ಪಂಡಿತಾಚಾರ್ಯರು ಮಧ್ವೈಜಯದಲ್ಲಿ ಮಧ್ವಾಚಾರ್ಯರ ಎಲ್ಲ ಗ್ರಂಥಗಳನ್ನು ಕೂಡ ವರ್ಣನೆ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ. ಈ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಇತಿಹಾಸ ಪುರಾಣಾಬ್ಧೇ ಭವಚ್ಚಿತ್ತಾದ್ರಿ ಲೋಡಿತಾತ್ ಜಾತಾಂ ಭಾರತ ತಾತ್ಪರ್ಯ ಸುಧಾಂ ಕಸ್ಸನ್ನ ಸೇವತೆ ಅಂತ ಅವರು ಸ್ತೋತ್ರ ಮಾಡಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಅವರು ಹೇಳ್ತಾರೆ, ನಾವು ಹೇಗೆ ಕೇಳಿದ್ದೇವೆ ನಾವು ಪುರಾಣಗಳಲ್ಲಿ ಕ್ಷೀರಸಾಗರದ ಮಥನೆಯನ್ನು ದೇವತೆಗಳು ಮತ್ತು ಅಸುರರು ಸೇರಿ ಮಾಡಿದರು ಅಂತ. ಆ ಕ್ಷೀರಸಾಗರವನ್ನು ಮಥನೆ ಮಾಡಿದ್ದು ಹೇಗೆ ಅಂತ ಹೇಳಿದರೆ ಅದಕ್ಕೆ ಕಡಗೋಲು ಬೇಕು. ನಾವು ಮಜ್ಜಿಗೆ ತೊಳಿಬೇಕಾದ್ರೆ ಸಣ್ಣ ಪಾತ್ರದಲ್ಲಿರ್ತದೆ, ಮರದ್ದು ಕಡಗೋಲು ಸಾಕಾಗ್ತದೆ. ಆದರೆ ಈ ಕ್ಷೀರಸಾಗರ ಎಂಬಂತಹದ್ದು ದೊಡ್ಡ ಕಡಲು, ಅದಕ್ಕೆ ಮರದ್ದೆಲ್ಲ ಕಡಗೋಲು ಹಾಕಿದರೆ ಅದು ಸಾಕಾಗುವುದಿಲ್ಲ, ಅದಕ್ಕೆ ದೊಡ್ಡ ಕಡಗೋಲು ಬೇಕು. ಯಾವ ಕಡಗೋಲು ಅಂತ ಹೇಳಿದರೆ ಮಂದರ ಪರ್ವತವನ್ನು ಕಡಗೋಲನ್ನಾಗಿ ಮಾಡಬೇಕು ಅಂತ ಹೇಳಿ, ಆಮೇಲೆ ಅದಕ್ಕೆ ಹಗ್ಗವನ್ನಾಗಿ ಆ ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿ ಕ್ಷೀರಸಾಗರ ಮಥನೆಯನ್ನು ದೇವತೆಗಳು ಮತ್ತು ಅಸುರರು ಮಾಡಿದರು ಅಂತ ನಾವು ಕಥೆಯನ್ನು ಕೇಳ್ತೇವೆ. ಅದೇ ರೀತಿ ಮಧ್ವಾಚಾರ್ಯರು ಕೂಡ ಒಂದು ಮಥನೆಯನ್ನು ಮಾಡಿಯೇ ಈ ಮಹಾಭಾರತ ತಾತ್ಪರ್ಯವನ್ನು ರಚನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಯಾವುದು ಕ್ಷೀರಸಾಗರ ಯಾವುದು ಅಂತ ಹೇಳಿದರೆ ಅವ್ರು ಹೇಳ್ತಾರೆ, ಇತಿಹಾಸ ಪುರಾಣಾಬ್ಧೇ, ಇತಿಹಾಸಗಳು ಮತ್ತು ಪುರಾಣಗಳೇ ಒಂದು ಸಮುದ್ರ ಅಂತ. ಇತಿಹಾಸ ಅಂತ ಹೇಳಿದರೆ ಮಹಾಭಾರತ ಮತ್ತು ರಾಮಾಯಣ, ಆಮೇಲೆ ಪುರಾಣಗಳು ನಾವು ಕೇಳ್ತೇವೆ 18 ಪುರಾಣಗಳು ಮತ್ತು ಉಪಪುರಾಣಗಳು ಕೂಡ ಬೇಕಾದಷ್ಟಿವೆ. ಈ ಇತಿಹಾಸ ಪುರಾಣಗಳೇ ಒಂದು ಸಮುದ್ರ ಅಂತ. ಈ ಸಮುದ್ರವನ್ನು ಮಥನೆ ಮಾಡಬೇಕು. ಮಥನೆ ಮಾಡಬೇಕಾದ್ರೆ ಅದಕ್ಕೆ ಕಡಗೋಲು ಯಾವುದು ಅಂತ ಹೇಳಿದರೆ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು, ಭವಚ್ಚಿತ್ತಾದ್ರಿ ಲೋಡಿತಾತ್ ಅಂತ. ಬೇರೆ ಯಾವುದೂ ಕೂಡ ಪರ್ವತ ಅಲ್ಲ, ಮಧ್ವಾಚಾರ್ಯರ ಮನಸ್ಸೆಂಬಂತಹದ್ದೇ ಒಂದು ಪರ್ವತ ಅಂತ. ಆ ಮಧ್ವಾಚಾರ್ಯರ ಮನಸ್ಸೆಂಬ ಪರ್ವತವೆಂಬ ಕಡಗೋಲಿನಿಂದ ಮಧ್ವಾಚಾರ್ಯರು ಇತಿಹಾಸ ಮತ್ತು ಪುರಾಣಗಳೆಂಬಂತಹ ಸಮುದ್ರವನ್ನು ಮಥನೆ ಮಾಡಿದರು. ಮಥನೆ ಮಾಡಿದಾಗ ಹುಟ್ಟಿರತಕ್ಕಂತಹ ಅಮೃತವೇ ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಆ ನಾರಾಯಣ ಪಂಡಿತಾಚಾರ್ಯರು ಈ ಗ್ರಂಥವನ್ನು ಸ್ತೋತ್ರ ಮಾಡಿದ್ದಾರೆ. ನಿಜವಾಗಿಯೂ ಹೌದದು. ಯಾಕೆ ಅಂತ ಹೇಳಿದರೆ ಅದು ದೊಡ್ಡ ಸಮುದ್ರವೇ ಇತಿಹಾಸ ಪುರಾಣಗಳು. ಯಾಕೆಂದರೆ ಲಕ್ಷ 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 ಶ್ಲೋಕಗಳಿವೆ ಅದರಲ್ಲಿ. ಮಹಾಭಾರತ ಒಂದರಲ್ಲಿಯೇ ಲಕ್ಷ ಶ್ಲೋಕ ಇದೆ. ಮೂಲ ರಾಮಾಯಣದಲ್ಲಿಯೂ ಕೂಡ ತುಂಬ ಶ್ಲೋಕಗಳಿದೆ, ಅದೀಗ ನಮಗೆ ಉಪಲಬ್ಧ ಇಲ್ಲ. ಆದ್ದರಿಂದಾಗಿ ಅದರಲ್ಲಿಯೂ ಕೂಡ ಲಕ್ಷಾತ್ಮಕವಾಗಿ ಶ್ಲೋಕಗಳಿವೆ. ಹಾಗೆಯೇ ಪುರಾಣಗಳಲ್ಲಿಯೂ ಕೂಡ ಲಕ್ಷ ಲಕ್ಷ ಶ್ಲೋಕಗಳಿವೆ. ಅಷ್ಟೂ ಇತಿಹಾಸ ಗ್ರಂಥಗಳು ಮತ್ತು ಪುರಾಣ ಗ್ರಂಥಗಳ ಸಾರವನ್ನು ಮಧ್ವಾಚಾರ್ಯರು ಕೇವಲ 5,000 ಶ್ಲೋಕಗಳಲ್ಲಿ ನಮಗೆ ಎತ್ತಿಕೊಟ್ಟಿದ್ದಾರೆ. ಆದ್ದರಿಂದಾಗಿ ಅದು ಅಮೃತಕ್ಕೆ ಸರಿಯಾದದ್ದು ಅಂತ ಹೇಳಿ ನಾರಾಯಣ ಪಂಡಿತಾಚಾರ್ಯ ಏನು ಹೇಳಿದ್ದಾರೆ ಅದು ಖಂಡಿತವಾಗಿಯೂ ಸೂಕ್ತವಾಗಿದೆ ಅಂತ ನಾವು ತಿಳಿಬೋದು. ಕೇವಲ 5,000 ಶ್ಲೋಕದಲ್ಲಿ ಅಷ್ಟು ಶ್ಲೋಕಗಳ ತಾತ್ಪರ್ಯವನ್ನು ಒಳಾಂಶವನ್ನು ತಿಳಿಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದು ವಾಯುದೇವರ ಅವತಾರರಾದಂತಹ ಮಧ್ವಾಚಾರ್ಯರಿಗೆ ಮಾತ್ರ ಸಾಧ್ಯ ಅಂತ ಈ ನಾರಾಯಣ ಪಂಡಿತಾಚಾರ್ಯರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಮಧ್ವಾಚಾರ್ಯರೇ ಈ ಗ್ರಂಥವನ್ನು ಕೊನೆಗೊಳಿಸುವಾಗ ಹೇಳ್ತಾರೆ, ನಾನಿದನ್ನು ಯಾಕೆ ಮಾಡಿದೆ ಅಂತ ಹೇಳಿದರೆ, ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ವಿಶೇಷತಃ ಭಾರತ ವರ್ತ್ಮಚಾರಿ ಗ್ರಂಥಕೃತೋಯಂ ಜಗತಾಂ ಜನಿತ್ರಂ ಹರಿಂ ಗುರುಂ ಪ್ರೀಣಯತಾಂ ಮುನೈವ ಅಂತ. ಯಾವುದೋ ಪ್ರಸಿದ್ಧಿ ಬರಬೇಕು ಅಥವಾ ನಾನೊಂದು ದೊಡ್ಡ ಜನ ಆಗಬೇಕು ಅಂತ ಹೇಳಿ ನಾನು ಈ ಗ್ರಂಥವನ್ನು ಮಾಡಿದ್ದಲ್ಲ. ಮಧ್ವಾಚಾರ್ಯ ಹೇಳ್ತಾರೆ, ಹರಿಂ ಗುರುಂ ಪ್ರೀಣಯತಾಮು ನೈವ ಅಂತ. ಭಗವಂತನಿಗೆ, ನನ್ನ ಗುರುಗಳಾದಂತಹ ವೇದವ್ಯಾಸ ದೇವರಿಗೆ ಪ್ರೀತಿ ಆಗಬೇಕು, ಅವರಿಗೆ ಸಂತೋಷ ಆಗಬೇಕು ಎನ್ನುವ ಕಾರಣಕ್ಕೋಸ್ಕರ ನಾನು ಈ ಗ್ರಂಥವನ್ನು ಮಾಡಿದ್ದು ಅಂತ. ಇಲ್ಲಿ ಏನು ಮಾಡಿದ್ದೇನೆ ನಾನು ಅಂತ ಹೇಳಿದರೆ, ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ. ನಮಗೆ ಹೆಸರು ಕೇಳುವಾಗ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಇದೆ. ಕೇವಲ ಮಹಾಭಾರತದ ಬಗ್ಗೆ ಮಾತ್ರ ಮಧ್ವಾಚಾರ್ಯರು ನಿರ್ಣಯವನ್ನು ನೀಡಿದ್ದಾರೆ ಅಂತ. ಹಾಗಿಲ್ಲ. ಅದರಲ್ಲಿ ಮೊದಲನೇ 3 ಅಧ್ಯಾಯದಲ್ಲಿ ಎಲ್ಲ ಸಚ್ಛಾಸ್ತ್ರಗಳೇನಿದೆ ಅದರದ್ದು ಎಲ್ಲರದ್ದು ಕೂಡ ಸಾರವನ್ನು ಮಧ್ವಾಚಾರ್ಯ ಹೆಕ್ಕಿ ನಮಗೆ ಕೊಟ್ಟಿದ್ದಾರೆ. ಆಮೇಲೆ ನಂತರದ್ದು 4ನೇ ಅಧ್ಯಾಯದಿಂದ 9ನೇ ಅಧ್ಯಾಯದ ತನಕ ರಾಮಾಯಣದ ಕಥೆಯನ್ನು ಪೂರ್ತಿಯಾಗಿ ನಮಗೆ ಅದರಲ್ಲಿ ಬರತಕ್ಕಂತಹ ಸಂದೇಹವನ್ನೆಲ್ಲ ಪರಿಹರಿಸ್ತಾ ನಮಗೆ ವಿವರವಾಗಿ ತಿಳಿಸಿಕೊಡ್ತಾರೆ. ನಂತರ 10ನೇ ಅಧ್ಯಾಯದಿಂದ ಆ ಮಹಾಭಾರತ ಕಥೆಯನ್ನು ಹೇಳಿ ಆ 32ನೇ ಅಧ್ಯಾಯದ ತನಕ ಇದೆ. ಗ್ರಂಥ 32 ಅಧ್ಯಾಯ ಇದೆ.
ಆ 32ನೇ ಅಧ್ಯಾಯದ ತನಕನೂ ಕೂಡ ಮಹಾಭಾರತದ ವಿಷಯವನ್ನು ವಿಶೇಷವಾಗಿ ಮಧ್ವಾಚಾರ್ಯರಲ್ಲಿ ತಿಳಿಸ್ತಾರೆ. ಅದಕ್ಕೋಸ್ಕರನೇ ಮಧ್ವಾಚಾರ್ಯರು ಕೊನೆಗೆ ಹೇಳ್ತಾರೆ, ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ, ಕೇವಲ ಮಹಾಭಾರತದ್ದು ಮಾತ್ರ ಇಲ್ಲಿ ನಾನು ನಿರ್ಣಯವನ್ನು ನೀಡಿದ್ದಲ್ಲ, ಇಡೀ ಸಚ್ಚಾಸ್ತ್ರಗಳ ನಿರ್ಣಯವನ್ನು ಕೂಡ ಇಲ್ಲಿ ನಾನು ನೀಡಿದ್ದೇನೆ. ಆದರೆ ಇದಕ್ಕೆ ಯಾಕೆ ಮತ್ತೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಹೆಸರು ಅಂತ ಹೇಳಿದ್ರೆ ಹೇಳ್ತಾರೆ, ವಿಶೇಷತಃ ಭಾರತ ವರ್ತ್ಮಚಾರಿ ಅಂತ. ವಿಶೇಷವಾಗಿ ಮಹಾಭಾರತದ ಬಗ್ಗೆ ಇಲ್ಲಿ ತಿಳಿಸುವುದರಿಂದ ಇದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಎಂಬಂಥ ಹೆಸರನ್ನು ನೀಡಿದ್ದೇನೆ ಅಂತ ಹೇಳಿ ಆ ಮಧ್ವಾಚಾರ್ಯರು ತಿಳಿಸ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ, ಆನಂದ ತೀರ್ಥಾಖ್ಯ ಮುನಿಸ್ಸುಪೂರ್ಣ ಪ್ರಜ್ಞಾಭಿದೋ ಗ್ರಂಥ ಮಿಮಂ ಚಕಾರ ನಾರಾಯಣೇನಾಭಿಹಿತೋ ಬದರ್ಯಾಂ ತಸ್ಯೈವ ಶಿಷ್ಯೋ ಜಗದೇಕ ಭರ್ತು ಅಂತ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಮಧ್ವಾಚಾರ್ಯರು. ನಾನೇ ಮಾಡಿದ್ದಲ್ಲ ಈ ಗ್ರಂಥವನ್ನು, ವೇದವ್ಯಾಸ ದೇವರು ನನ್ನ ಗುರುಗಳು ನನಗೆ ಆಜ್ಞೆ ಮಾಡಿದರು, ನೀನು ರಚನೆ ಮಾಡಬೇಕು. ಯಾಕೆಂತ ಹೇಳಿದರೆ ಮಹಾಭಾರತವನ್ನು ಎಷ್ಟೋ ಸೇರಿಸಿ ಎಷ್ಟೋ ಬಿಟ್ಟು ಏನೇನೋ ಮಾಡಿ ಆಗಿತ್ತು, ಎಲ್ಲವೂ ಕೂಡ ಬೇರೆ ಬೇರೆ ಅರ್ಥಗಳನ್ನು ಅದಕ್ಕೆ ಸೇರಿಸಿ ಆಗಿತ್ತು. ಅದಕ್ಕೋಸ್ಕರ ಆ ಬದರಿಯಲ್ಲಿರತಕ್ಕಂತಹ ವೇದವ್ಯಾಸ ದೇವರೇ, ನನ್ನ ಗುರುಗಳಾದಂತಹ ವೇದವ್ಯಾಸ ದೇವರೇ ನನಗೆ ಆಜ್ಞೆಯನ್ನು ಮಾಡಿದರು. ಅದಕ್ಕೋಸ್ಕರ ನಾನು ಈ ಗ್ರಂಥವನ್ನು ರಚನೆ ಮಾಡಿದ್ದೇನೆ ಅಂತ, ಅವರ ಹತ್ರ ಪಾಠ ಕೇಳಿಯೇ ಮಾಡಿದ್ದೇನೆ ಅಂತ. ಅದರಿಂದಾಗಿ ಮಹಾಭಾರತವನ್ನು ರಚಿಸಿದವರಿಂದಲೇ ಕೇಳಿ ಈ ಗ್ರಂಥವನ್ನು ಮಾಡಿದ್ರಿಂದ ಇದು ಪರಮ ಪ್ರಮಾಣ ಅಂತ ನಾವು ತಿಳಿಯಬಹುದು ಅಂತ. ಈ ಗ್ರಂಥದ ಮಹತ್ವವನ್ನು ಇದಕ್ಕೆ ವ್ಯಾಖ್ಯಾನ ಬರೆದಿರತಕ್ಕಂತಹ ವೇದಾಂಗ ತೀರ್ಥರು ಹೇಳ್ತಾರೆ, ಮಹಾಭಾರತ ತಾತ್ಪರ್ಯ ನಿರ್ಣಯಾರ್ಥ ಸುರೈರಪಿ ನ ಸುಜ್ಞೇಯ ಕಥಂ ಚಾಹಂ ಜಾನೀಯಾಮ್ ಅಲ್ಪಚೇತನಃ ಅಂತ. ಈ ನೋಡಲಿಕ್ಕೆ ಕೇವಲ 5,000 ಶ್ಲೋಕ ಇರುವುದು ಇದರಲ್ಲಿ, ಆದರೆ ಇದರ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ದೇವತೆಗಳಿಗೂ ಕೂಡ ತುಂಬ ಕಷ್ಟ ಇದೆ. ಅಂತಹ ಇಷ್ಟು ದೊಡ್ಡ ಗ್ರಂಥದ ಅರ್ಥವನ್ನು ಹೇಳಬೇಕಾದ್ರೆ ನನಗೂ ಕೂಡ ತುಂಬ ಕಷ್ಟ ಇದೆ. ಆದರೂ ಕೂಡ ಗುರುಗಳ ಅನುಗ್ರಹದಿಂದ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಅವರು ಈ ಗ್ರಂಥದ ಮಹತ್ವವನ್ನು ಸಾರಿದ್ದಾರೆ. ಇಂತಹ ಗ್ರಂಥದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಮಧ್ವಾಚಾರ್ಯರು ರಾಮಾಯಣದ ಬಗ್ಗೆನೂ ಕೂಡ ನಿರ್ಣಯವನ್ನು ನೀಡಿದ್ದಾರೆ. ನಾವು ಎಲ್ಲ ವಿಷಯಗಳನ್ನು ನೋಡಲಿಕ್ಕೆ ಆಗುವುದಿಲ್ಲ, ಯಾಕೆಂದರೆ ತುಂಬ ದೊಡ್ಡ ಗ್ರಂಥ ಅದು. ಕೆಲವು ವಿಷಯಗಳನ್ನು ಮಾತ್ರ ನನಗೆ ತಿಳಿದಷ್ಟು ಮಟ್ಟಿಗೆ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ರಾಮಚಂದ್ರ ಲಂಕೆಗೆ ಹೋಗಿ ರಾವಣನನ್ನು ಕೊಂದು ನಂತರ ಪುನಃ ಅಯೋಧ್ಯೆಗೆ ಬಂದು ರಾಜನಾಗಿ ಆ ಅಯೋಧ್ಯೆಯನ್ನು ಆಳ್ತಾನೆ ಅಂತ ಉತ್ತರಾಖಂಡದಲ್ಲಿ ಬರ್ತದೆ, ರಾಮಾಯಣದ ಉತ್ತರಾಖಂಡದಲ್ಲಿ. ಆ ಸಂದರ್ಭದಲ್ಲಿ ಮಧ್ವಾಚಾರ್ಯರು ಒಂದು ಕಥೆಯನ್ನು ಹೇಳ್ತಾರೆ. ಅಲ್ಲಿ ಸುರಾಣಕರು ಅಂತ ಅಸುರನಂತೆ, ಅವರ ಕಥೆಯನ್ನು ಮಧ್ವಾಚಾರ್ಯರಲ್ಲಿ ಹೇಳ್ತಾರೆ. ಆ ಸುರಾಣಕರು ಬ್ರಹ್ಮದೇವರ ತಪಸ್ಸನ್ನು ಮಾಡ್ತಾರಂತೆ. ಅಸುರರವರು ಬ್ರಹ್ಮದೇವರ ತಪಸ್ಸನ್ನು, ತುಂಬ ದೊಡ್ಡ ತಪಸ್ಸು, ಮಧ್ವಾಚಾರ್ಯ ಹೇಳ್ತಾರೆ ಸುಮಹದಾಸ್ಥಿತ ವಿಭುಂ ಅಂತ. ಯಾಕೆಂದರೆ ಬ್ರಹ್ಮದೇವರನ್ನು ಒಲಿಸಬೇಕಾದ್ರೆ ಸಾಮಾನ್ಯ ತಪಸ್ಸು ಸಾಕಾಗುವುದಿಲ್ಲ, ದೊಡ್ಡ ತಪಸ್ಸನ್ನು ಆ ಅಸುರರ ಸಮೂಹ ಮಾಡಿತಂತೆ. ಅವರ ಆ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವರು ಪ್ರತ್ಯಕ್ಷರಾದ್ರಂತೆ. ಪ್ರತ್ಯಕ್ಷರಾದಾಗ ಆ ಅಸುರರು ಹೇಳ್ತಾರಂತೆ, ಬ್ರಹ್ಮದೇವರ ಹತ್ರ ಕೇಳ್ತಾರಂತೆ, ಭೂರಿ ಪಾಪ ಕೃತಿನೋಪಿ ನಿಶ್ಚಯಾತ್ ಮುಕ್ತಿಮಾಪ್ನುಮ ಉದಾರ ಸದ್ಗುಣ ಇತ್ಯುದೀರಿತ ಮಜೋವಧಾರ್ಯ ತತ್ ಪ್ರಾಹಚ ಪ್ರಹಸಿತಾನನಃ ಪ್ರಭು ಅಂತ. ಆ ಅಸುರರು ಹೇಳ್ತಾರಂತೆ, ನಮಗೆ ಗೊತ್ತುಂಟು ನಾವು ತುಂಬ ಪಾಪ ಮಾಡಿದವರು, ಆದರೂ ಕೂಡ ನೀನು ನಮಗೆ ಮೋಕ್ಷವನ್ನು ಕೊಡಬೇಕು ಅಂತ. ಯಾಕೆಂದರೆ ಅವ್ರು ಎಲ್ಲಿಯೋ ಕೇಳಿದರು, ಯಾರೋ ಹೇಳುವುದನ್ನು ಕೇಳಿದರು, ಮೋಕ್ಷಕ್ಕೆ ಹೋದರೆ ಅಲ್ಲಿ ದುಃಖ ಎಂಬಂತಹದ್ದು ಇಲ್ಲವೇ ಇಲ್ಲ, ಬರೀ ಸುಖ ಮಾತ್ರ ಅಂತ ಯಾರ್ದೋ ಹೇಳಿದ್ದನ್ನು ಕೇಳಿದರು ಅವರು. ಅದರಿಂದಾಗಿ ಬ್ರಹ್ಮದೇವರ ಹತ್ರ ತಪಸ್ಸು ಮಾಡಿ ಅವರು ಹೇಳ್ತಾರೆ, ನಾವು ತುಂಬ ಪಾಪ ಮಾಡಿದ್ದೇವೆ, ಆದರೂ ಕೂಡ ನೀನು ನಮ್ಮ ಪಾಪವನ್ನೆಲ್ಲ ಮನ್ನಿಸಿ ನಮಗೆ ಮೋಕ್ಷ ಸಿಗುವ ಹಾಗೆ ಮಾಡಬೇಕು, ನಮ್ಮ ತಪಸ್ಸಿಗೆ ಅದನ್ನೇ ನೀನು ವರವನ್ನಾಗಿ ನಮಗೆ ನೀಡಬೇಕು ಅಂತ ಹೇಳಿ ಆ ಸುರಾಣಕರು ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಅದನ್ನು ಕೇಳಿ ಬ್ರಹ್ಮದೇವರಿಗೆ ನೆಗಡಲಿಕ್ಕೆ ಬಂತಂತೆ. ಅವ್ರು ಹೇಳ್ತಾರೆ ಪ್ರಹಸಿತಾನನಃ ಪ್ರಭು ಅಂತ, ಅವರಿಗೆ ನೆಗಡಲಿಕ್ಕೆ ಬಂದಂತೆ. ಯಾಕೆ ಅಂತ ಹೇಳಿದರೆ ಎಷ್ಟು ದೊಡ್ಡ ತಪಸ್ಸು ಮಾಡಿದ್ದಾರೆ ಇವರು, ಇವರಿಗೆ ಮೋಕ್ಷವನ್ನು ಪಡೆಯತಕ್ಕಂತಹ ಯೋಗ್ಯತೆ ಇಲ್ಲ, ಆ ಮೋಕ್ಷ ಬೇಕು ಎಂಬಂತಹ ವರವನ್ನು ಕೇಳಿ ಇಷ್ಟು ದೊಡ್ಡ ತಪಸ್ಸನ್ನು ವ್ಯರ್ಥ ಮಾಡಿಕೊಂಡ್ರಲ್ಲ ಅಂತ ಹೇಳಿ ಆ ಬ್ರಹ್ಮದೇವರಿಗೆ ನೆಗಡಲಿಕ್ಕೆ ಬಂತಂತೆ. ನಗಡ್ತಾ ಅವ್ರು ಹೇಳ್ತಾರಂತೆ, ಯಾವದೇವ ರಮಯಾ ರಮೇಶ್ವರಂ ನೋ ವಿಯೋಜಯಥ ಸದ್ಗುಣಾರ್ಣವಂ ತಾವದುಚ್ಚಮಪಿ ದುಷ್ಕೃತಂ ಭವನ್ ಮೋಕ್ಷ ಮಾರ್ಗ ಪರಿಪಂಥಿ ನೋ ಭವೇತ್ ಅಂತ.
ಬ್ರಹ್ಮದೇವರು ಸುಮ್ಮನೆ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಷ್ಟು ತಪಸ್ಸು ಮಾಡಿದ್ದಾರೆ ಅವರು. ಒಂದು ಕೊಂಡಿ ಹಾಕಿ ಅವರಿಗೆ ಹೇಳ್ತಾರಂತೆ, ನಿಮ್ಮ ಮೋಕ್ಷ ನಿಮಗೆ ಖಂಡಿತ ಸಿಗ್ತದೆ. ಯಾವಾಗ ಅಂತ ಹೇಳಿದರೆ, ನೀವು ಎಲ್ಲಿಯವರೆಗೆ ಲಕ್ಷ್ಮೀನಾರಾಯಣರಿಗೆ ವಿಯೋಗ ಉಂಟು ಅಂತ ತಿಳ್ಕೊಳ್ಳೋದಿಲ್ವೋ ಅಲ್ಲಿಯವರೆಗೆ ನಿಮ್ಮ ಮೋಕ್ಷವನ್ನು ಯಾರೂ ಕೂಡ ತಡೀಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮೀ ಮತ್ತು ನಾರಾಯಣರು ದೂರ ದೂರ ಆಗ್ತಾರೆ ಅಂತ ನೀವು ತಿಳ್ಕೊಂಡ್ರಿ ಅಂತಾದರೆ ನಿಮಗೆ ಮೋಕ್ಷ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನೀವು ಮಾಡಿದ ತಪಸ್ಸಿಗೆ ಫಲ ಸಿಗಬೇಕಾದ್ರೆ ನೀವು ತಲೆಯಲ್ಲಿ ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ಏನು ಅಂತ ಹೇಳಿದರೆ, ಲಕ್ಷ್ಮೀ ಮತ್ತು ನಾರಾಯಣರು ಯಾವತ್ತೂ ಕೂಡ ದೂರ ಆಗುವುದಿಲ್ಲ, ಅವರು ಯಾವತ್ತೂ ಕೂಡ ಜೊತೆಗೇ ಇರ್ತಾರೆ ಎಂಬಂಥದ್ದನ್ನು ತಿಳ್ಕೊಂಡಿದ್ರಿ ಅಂತಾದರೆ ನಿಮಗೆ ಖಂಡಿತವಾಗಿಯೂ ಮೋಕ್ಷ ಸಿಗ್ತದೆ ಅಂತ ಹೇಳಿ ಬ್ರಹ್ಮದೇವರು ಹೇಳಿ ಅಲ್ಲಿಂದ ಹೋಗ್ತಾರಂತೆ. ಅದನ್ನು ಕೇಳಿ ಖುಷಿ ಆಯಿತು ಅವರಿಗೆ. ಇದೇನು ದೊಡ್ಡ ಕಷ್ಟನೇ ಇಲ್ಲ, ಲಕ್ಷ್ಮೀನಾರಾಯಣರು ಯಾವತ್ತೂ ಕೂಡ ಜೊತೆಯಲ್ಲೇ ಇರ್ತಾರೆ ಅಂತ ತಿಳ್ಕೊಳ್ಳೋದು ನಮಗೇನು ಕಷ್ಟ ಅಲ್ಲ ಅಂತ ತಿಳ್ಕೊಂಡ್ರು. ಅವರಿಗೆ ಆದಷ್ಟು ಬೇಗ ಮೋಕ್ಷವನ್ನು ಪಡ್ಕೊಳ್ಬೇಕು ಎಂಬಂತಹ ಬಯಕೆ. ಅದಕ್ಕೋಸ್ಕರ ಅವರು ಭೂಮಿಗೆ ಬಂದು ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಯಾವ ಕಾಲದಲ್ಲಿ ಭೂಮಿಗೆ ಬಂದರು ಅಂತ ಹೇಳಿದರೆ, ರಾಮ ಆ ರಾವಣನನ್ನು ಕೊಂದು ಅಯೋಧ್ಯೆಯಲ್ಲಿ ಬಂದು ರಾಜ್ಯಭಾರವನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಭೂಮಿಯಲ್ಲಿ ಬಂದು ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದ್ರಂತೆ ಅಸುರರು. ತಪಸ್ಸು ಮಾಡ್ತಾ ಇರುವಾಗ ಅವರಿಗೆ ಮೋಕ್ಷ ಸಿಗಬಾರ್ದು. ಮೋಕ್ಷ ಸಿಕ್ಕಿದರೆ ತಪ್ಪು. ಯಾಕೆ ಅಂತ ಹೇಳಿದರೆ, ಯಾರು ಸಾತ್ವಿಕರಿದ್ದಾರೆ ಅವರಿಗೆ ಮಾತ್ರ ಮೋಕ್ಷ ಸಿಗಬೇಕು. ಅವರೆಲ್ಲರೂ ಕೂಡ ಅಸುರರು, ತಾಮಸರು, ಅವರಿಗೆ ಮೋಕ್ಷ ಸಿಗಬಾರ್ದು. ಆದ್ದರಿಂದಾಗಿ ಅವರ ತಲೆಯನ್ನು ಹೇಗಾದರೂ ಮಾಡಿ ಹಾಳು ಮಾಡಬೇಕೀಗ. ಅದಕ್ಕೋಸ್ಕರ ಆ ಲಕ್ಷ್ಮೀದೇವಿ ಏನು ಮಾಡ್ತಾಳೆ ಅಂತ ಹೇಳಿದರೆ, ತನ್ನ ಒಂದು ರೂಪದಿಂದ ಅವರ ಮನಸ್ಸಿನೊಳಗೆ ಹೋಗ್ತಾಳಂತೆ. ಹೊಕ್ಕು ಅವರ ತಲೆಯನ್ನು ಹಾಳು ಮಾಡ್ತಾಳೆ. ಅವರು ತಲೆ ಹಾಳಾಗಿ ಊರಿಡೀ ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಏನು ಪ್ರಚಾರ ಮಾಡ್ತಾರೆ ಅಂತ ಹೇಳಿದರೆ, ರಾಘವಂ ನಿಶಿಚರಾಕೃತಾಂ ಪುನಃ ಜಾನಕೀಂ ಜಗೃಹ ಇತ್ಯನೇಕಶಃ ಅಂತ ಊರಿಡೀ ಪ್ರಚಾರ ಮಾಡ್ತಾರೆ. ಏನು ಅಂತ ಹೇಳಿದರೆ, ರಾಮಚಂದ್ರ ಇಷ್ಟು ದೊಡ್ಡ ರಾಜ, ಇಷ್ಟು ದೊಡ್ಡ ಚಕ್ರವರ್ತಿ, ಆದರೆ ಅವನ ಅವಸ್ಥೆ ಏನು ನಮಗೆ ನೋಡಿ ನಗಲಿಕ್ಕೆ ಬರ್ತಾ ಇದೆ. ಆ ರಾವಣನಂತಹ ನೀಚ ಅಪಹರಿಸಿಕೊಂಡು ಹೋದಂತಹ ಸೀತೆಯನ್ನು ಪುನಃ ತಂದು ತನ್ನ ಜೊತೆಯಲ್ಲಿ ಇಟ್ಕೊಂಡು ಪಟ್ಟದ ಅರಸಿಯನ್ನಾಗಿ ಮಾಡಿದ್ದಾನೆ. ಎಂತಹ ರಾಜ ಇವನು, ಇವನಿಗೆ ಅಷ್ಟು ಬುದ್ಧಿ ಬೇಡವಾ? ಕೆಟ್ಟು ಹೋದ ಸ್ತ್ರೀಯನ್ನು, ಯಾರೋ ಒಬ್ಬ ಅಪಹರಿಸಿಕೊಂಡು ಹೋದ ಸ್ತ್ರೀಯನ್ನು ಪುನಃ ತನ್ನ ಹತ್ತಿರ ಇಟ್ಕೊಂಡು ತನ್ನ ಪಟ್ಟದರಸಿಯನ್ನು ಮಾಡಿದ್ದಾನೆ ಅಂತ ಹೇಳಿದ್ರೆ ಅವನು ಎಂತಹ ರಾಜ ಅಂತ ಹೇಳಿ ಈ ರೀತಿಯಾಗಿ ರಾಮಚಂದ್ರನ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಅಲ್ಲಿಗೆ ಮುಗೀತು. ಅವರ ಮೋಕ್ಷ ಏನೋ ಅವರಿಗೆ ಸಿಗಬೇಕಿತ್ತು, ಅದು ಹೋಗಿಬಿಟ್ಟಿತ್ತು. ಪಾಪ ಅವರಿಗೆ ಗೊತ್ತಾಗಲಿಲ್ಲ, ಲಕ್ಷ್ಮೀನಾರಾಯಣರೇ ರಾಮ ಮತ್ತು ಸೀತೆಯಾಗಿ ಭೂಮಿಗೆ ಬಂದದ್ದು ಅಂತ ಅವರಿಗೆ ಗೊತ್ತಾಗಲಿಲ್ಲ. ಅವರು ಏನು ತಿಳ್ಕೊಂಡ್ರು ಅಂತ ಹೇಳಿದರೆ, ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿದ್ದ, ಅಂತಹ ಸೀತೆಯನ್ನು ರಾಮ ಪುನಃ ವಾಪಸ್ ತಂದ ಅಂತ ಅವಳು ತಿಳ್ಕೊಂಡ್ರು. ಅದರಿಂದಾಗಿ ಏನಾಯಿತು ಅಂತ ಹೇಳಿದರೆ, ಲಕ್ಷ್ಮೀನಾರಾಯಣರಿಗೆ ವಿಯೋಗವನ್ನು ತಿಳ್ಕೊಂಡ ಹಾಗೆ ಆಯಿತು. ಅವರಿಗೆ ಮೋಕ್ಷ ಆಗದೆ ಅವರು ಅಂಧಂತಮಸ್ಸಿಗೆ ಹೋದರು ಅಂತ ಹೇಳಿ ಮಧ್ವಾಚಾರ್ಯರು ಈ ಕಥೆಯನ್ನು ಮುಗಿಸ್ತಾರೆ. ಇಲ್ಲಿ ಮಧ್ವಾಚಾರ್ಯರು ನಮಗೆ ದೊಡ್ಡ ಸಂದೇಶವನ್ನು ನೀಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ನಾವೆಲ್ಲರೂ ಕೂಡ ಅಷ್ಟೇ, ನಮಗೆ ಶಾಲೆಯಲ್ಲೂ ಓದಿಸಿದ್ದಷ್ಟೇ, ಹೊರಗಡೆ ಹೇಳೋದು ಕೂಡ ಅಷ್ಟೇ. ರಾಮಚಂದ್ರ ತುಂಬ ಕಷ್ಟಪಟ್ಟ, 14 ವರ್ಷ ಹೆಂಡತಿ ಇಲ್ಲದೆ, ಹೆಂಡತಿಯನ್ನು ಬಿಟ್ಟು ಕಾಡಲ್ಲೆಲ್ಲ ಅಲ್ದು ಅತ್ತು ತುಂಬ ಕಷ್ಟಪಟ್ಟ ಅಂತ ಎಲ್ಲ ನಾವು ಕೇಳಿರ್ತೇವೆ. ಆದರೆ ಮಧ್ವಾಚಾರ್ಯರು ತಮ್ಮ ಈ ತಾತ್ಪರ್ಯ ನಿರ್ಣಯದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ, ಸೀತೆ ಒಂದು ಕ್ಷಣವೂ ಕೂಡ ರಾಮನನ್ನು ಬಿಟ್ಟು ಹೋಗಲೇ ಇಲ್ಲ, ಯಾವತ್ತೂ ಕೂಡ ರಾಮಚಂದ್ರನ ಜೊತೆಗೇ ಇದ್ಲು ಅಂತ. ಮತ್ತು ಅಲ್ಲಿದ್ದದ್ದು ಯಾರು ಅಂತ ಹೇಳಿದರೆ, ಅದೊಂದು ಆಕೃತಿ ಅಷ್ಟೇ ಎಂದು ಹೇಳ್ತಾರೆ ಮಧ್ವಾಚಾರ್ಯರು. ರಾವಣ ಹಿಡ್ಕೊಂಡು ಹೋದದ್ದು ಸೀತೆಯ ಆಕೃತಿ ಮಾತ್ರ. ಸೀತೆ ಯಾವತ್ತೂ ಕೂಡ ರಾಮಚಂದ್ರನ ಜೊತೆಗೇ ಇದ್ಲು. ಅವಳು ಯಾವತ್ತೂ ಕೂಡ ಭಗವಂತನನ್ನು ಬಿಟ್ಟು ದೂರ ಆಗುವುದೇ ಇಲ್ಲ. ಯಾಕೆಂದರೆ ಲಕ್ಷ್ಮೀನಾರಾಯಣರು ದೂರ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಈ ವಾದಿರಾಜರು ಶ್ರೀಶಗುಣ ದರ್ಪಣದಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ ಅದನ್ನು. ಯಸ್ತ್ವಾಂ ಉರಸಿ ಧತ್ತೆ ಎಂಬ ಕೌಸ್ತುಭ ದ್ಯುತಿಭಾಸಿತೆ ಸತ್ವಾಂ ನೈವಾಚ್ಯುತ ಸರ್ವಸ್ಯಾತ್ಯಯೇ ಸತ್ಯಪಿ ತ್ಯಜೇತ್ ಅಂತ ಅವ್ರು ಹೇಳ್ತಾರೆ. ನೀವು ಎಷ್ಟು ಒಳ್ಳೆಯ ದಂಪತಿಗಳು ಅಂತ ಹೇಳಿದರೆ, ಲಕ್ಷ್ಮೀ ನಿನ್ನನ್ನು ಬಿಟ್ಟು ಭಗವಂತ ಯಾವತ್ತೂ ಕೂಡ ಹೋಗೋದಿಲ್ಲ ಅಂತ ನಾವು ಲೋಕದಲ್ಲಿ ನೋಡ್ತೇವೆ. ಗಂಡ ಹೆಂಡತಿ ಅಂದರೆ ಗಲಾಟೆ ಆಗದೇ ಇರೋದು ಸಾಧ್ಯವೇ ಇಲ್ಲ. ಸಣ್ಣ ಪುಟ್ಟ ಗಲಾಟೆ ಆದರೂ ಹಾಗೇ ಆಗ್ತದೆ, ಗಲಾಟೆ ಮಾಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದರೆ, ಮಧ್ವಾಚಾರ್ಯರದ್ದೇ ನಿಯಮ, ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲ ಅಪಿ ಅಂತ. ಒಬ್ಬರ ಮನಸ್ಸು ಇದ್ದಾಗೆ ಇನ್ನೊಬ್ಬರ ಮನಸ್ಸು ಇರೋದಿಲ್ಲ, ಒಬ್ಬರು ಯೋಚನೆ ಮಾಡಿದಾಗೆ ಇನ್ನೊಬ್ಬರು ಯೋಚನೆ ಮಾಡೋದಿಲ್ಲ. ಗಂಡ ಯೋಚನೆ ಮಾಡಿದ್ದು ಹೆಂಡತಿಗೆ ಸರಿಯಾಗಲಿಲ್ಲ ಅಂತಾದರೆ ಗಲಾಟೆ ಆಗ್ತದೆ. ಹೆಂಡತಿ ಯೋಚನೆ ಮಾಡಿದ್ದು ಗಂಡನಿಗೆ ಸರಿ ಕಾಣಿಸ್ಲಿಲ್ಲ ಅಂತ ಹೇಳಿದರೆ ಅಲ್ಲಿಯೂ ಕೂಡ ಗಲಾಟೆ ಆಗ್ತದೆ. ಅದರಿಂದ ಏನೋ ಮತ್ತೆ ಸಮಾಧಾನ ಪಡಿಸಿಕೊಂಡು ಹೋಗ್ತಾರೆ, ಬೇರೆ ಗತಿ ಇಲ್ಲ ಅಂತ ಒಟ್ಟಿಗೆ ಇರ್ತಾರೆ. ಹಾಗೇ ಇರುವುದು ಲೋಕದಲ್ಲಿ.
ಆದರೆ ಇಷ್ಟೆಲ್ಲ ದಾಟಿ ಕೆಲವರು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ಇರ್ತಾರೆ, ಚೆನ್ನಾಗಿರ್ಲಿಕ್ಕೂ ಸಾಕು. ಆದರೆ ಎಷ್ಟು ಸಮಯ ಜೊತೆಗಿರ್ಬೋದು? 100 ವರ್ಷ ಆಯುಷ್ಯ ಇರ್ತದೆ, ಆಯುಷ್ಯ ಮುಗಿದ ಮೇಲೆ ಹೋಗಬೇಕು, ಬೇರೆ ಜನ್ಮದಲ್ಲಿ ಇನ್ನೂ ಯಾರು ಗಂಡ ಹೆಂಡತಿ ಅಂತ ನಮಗೆ ಗೊತ್ತಿರೋದಿಲ್ಲ. ಆದರೆ ಈ ಲಕ್ಷ್ಮೀನಾರಾಯಣ ಕಥೆ ಹಾಗೆ ಇಲ್ಲ ಅಂತ ಹೇಳ್ತಾರೆ ವಾದಿರಾಜರು. ಹೇಗೆ ಅಂತ ಹೇಳಿದರೆ, ಯಸ್ತ್ವಾಂ ಉರಸಿ ಧತ್ತೆಂಬ ಕೌಸ್ತುಭದ್ಯುತಿಭಾಸಿತೆ ಸತ್ವಾಂ ನೈವಾಚ್ಯುತ ಸರ್ವ ಸ್ಯಾತ್ಯಯೇ ಸತ್ಯಪಿತ್ತಜೇತ್ ಅಂತ. ಎಷ್ಟೋ ತಪಸ್ಸು ಮಾಡಿ ಒಂದು ಕಲ್ಪದ ಆಯುಷ್ಯವನ್ನು ನಾವು ತಗೊಳ್ಬೋದು, ಪ್ರಳಯ ಆಗುವ ತನಕ ಬದುಕಿರ್ಬೋದು. ಪ್ರಳಯ ಆದಾಗ ಯಾರು ಕೂಡ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈ ಲಕ್ಷ್ಮೀನಾರಾಯಣರು ಹೇಗೆ ಅಂತ ಹೇಳಿದರೆ, ಪ್ರಳಯದ ಸಮಯದಲ್ಲಿಯೂ ಕೂಡ ಜೊತೆಗೇ ಇರುವವರು ಅಂತ. ಒಂದು ಕ್ಷಣವೂ ಕೂಡ ಅವರು ಒಬ್ಬರನ್ನೊಬ್ಬರು ಬಿಟ್ಟಿರುವುದು ಸಾಧ್ಯವೇ ಇಲ್ಲ, ಯಾವತ್ತೂ ಕೂಡ ಜೊತೆಗೇ ಇರ್ತಾರೆ ಅಂತ. ಯಾಕೆ ಅಂತ ಹೇಳಿದರೆ, ಈ ವಿರಸ ಎಲ್ಲ ಬರೋದು ಯಾವಾಗ ಅಂತ ಹೇಳಿದರೆ, ದೋಷ ಇದ್ದಾಗ ವಿರಸಗಳು ಬರಲಿಕ್ಕೆ ಸಾಧ್ಯ. ಅವರಿಬ್ಬರೂ ಕೂಡ ದೋಷರಹಿತರು, ಅವರಲ್ಲಿ ದೋಷವೇ ಇಲ್ಲ ಅಂತ ಆದಮೇಲೆ ಅವರಿಗೆ ವಿರಸ ಎಂಬಂಥದ್ದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಲಕ್ಷ್ಮೀನಾರಾಯಣರು ಪ್ರಳಯ ಕಾಲದಲ್ಲಿಯೂ ಕೂಡ ಜೊತೆಗೆ ಇರುವವರು ಈ ಸೃಷ್ಟಿಯ ಸಂದರ್ಭದಲ್ಲಿ ಅಂತೂ ದೂರ ದೂರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ವಾದಿರಾಜರು ಅಲ್ಲಿ ತಿಳಿಸಿದ್ದಾರೆ. ಅದರಿಂದಾಗಿ ನಾವು ಕೂಡ ಯಾವತ್ತೂ ಕೂಡ ಆ ರೀತಿ ತಿಳ್ಕೊಳ್ಬಾರ್ದು, ಲಕ್ಷ್ಮೀ ಮತ್ತು ನಾರಾಯಣರು ದೂರ ದೂರ ಆಗಿರ್ತಾರೆ ಅಂತ ತಿಳ್ಕೊಳ್ಬಾರ್ದು. ನಾನೀಗ ವಿಶೇಷವಾಗಿ ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದರೆ, ನವರಾತ್ರಿಯನ್ನು ನಾವೀಗ ಮುಗಿಸಿದ್ದೇವೆ. ನಾವು ಬೇಕಾದಷ್ಟು ಕಡೆ ನೋಡ್ತೇವೆ, ನವರಾತ್ರಿ ಅಂತ ಹೇಳಿದರೆ ಅಲ್ಲಿ ನಾರಾಯಣನಿಗೆ ಜಾಗನೇ ಇರುವುದಿಲ್ಲ, ಬರೀ ಲಕ್ಷ್ಮೀ 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 ಅಂತ ಹೇಳಿ ನಾವು ಪೂಜೆ ಮಾಡ್ತಾ ಇರ್ತೇವೆ. ಖಂಡಿತವಾಗಿಯೂ ಅದು ಲಕ್ಷ್ಮಿಗೂ ಕೂಡ ಖುಷಿ ಕೊಡುವುದಿಲ್ಲ. ಯಾಕೆ ಅಂತ ಹೇಳಿದರೆ, ನೀವು ಗಂಡ ಎಲ್ಲಿಯೋ ದೂರದಲ್ಲಿರ್ತಾನೆ, ಹೆಂಡತಿ ಮಾತ್ರ ಬಂದಿದ್ದಾಳೆ, ಆಗ ಹೆಂಡತಿಗೆ ನೀವು ಸತ್ಕಾರ ಮಾಡಿದರೆ ಅವಳಿಗೇನು ಬೇಸರ ಆಗೋದಿಲ್ಲ. ಆದರೆ ಗಂಡ ಪಕ್ಕದಲ್ಲೇ ಇರುವಾಗ ಹೆಂಡತಿಯನ್ನು ಮಾತ್ರ ನೀವು ಮಾತಾಡಿಸಿದರೆ, ಗಂಡನನ್ನು ನೋಡಲೇ ಇಲ್ಲ ಅಂತ ಆದರೆ ಹೆಂಡತಿಗೆ ಬೇಸರ ಆಗಿಬಿಡ್ತದೆ. ಏನು ಇವರು ನಮ್ಮ ಗಂಡನ ಹತ್ರ ಮಾತಾಡ್ತಾನೆ ಇಲ್ಲ ಅಂತ, ನನ್ನ ಗಂಡನಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ನಾವೇ ತಿಳ್ಕೊಳ್ತೇವೆ ಲೌಕಿಕರು. ಅದೇ ರೀತಿ ಲಕ್ಷ್ಮಿಗೂ ಕೂಡ ಸಮಸ್ಯೆ ಏನು ಅಂತ ಹೇಳಿದರೆ, ಅವಳ ಗಂಡ ಯಾವತ್ತೂ ಕೂಡ ಜೊತೆಗೆ ಇರೋನು, ಅವನು ದೂರ ಇರುವುದೇ ಇಲ್ಲ, ಯಾವತ್ತೂ ಕೂಡ ಒಟ್ಟಿಗೆ ಇರೋದ್ರಿಂದ ನಾವು ಕೇವಲ ಲಕ್ಷ್ಮಿಯನ್ನು ಮಾತ್ರ ಪೂಜಿಸಿದೆವು ಅಂತಾದರೆ ಅವಳಿಗೆ ಅದು ಸಂತೋಷವನ್ನು ಕೊಡುವುದಿಲ್ಲ. ಅದು ಹೇಳ್ತಾರೆ, ಲಕ್ಷ್ಮೀ ಕೃಧ್ಯತಿ ಸರ್ವದಾ ಅಂತ. ನಾರಾಯಣನನ್ನು ಬಿಟ್ಟು ಕೇವಲ ಲಕ್ಷ್ಮಿಯನ್ನು ಮಾತ್ರ ಪೂಜಿಸಿದೆವು ಅಂತಾದರೆ, ಸ್ಮರಿಸಿದೆವು ಅಂತಾದರೆ ಅದು ಲಕ್ಷ್ಮಿಗೂ ಕೂಡ ಸಂತೋಷವನ್ನು ಕೊಡುವುದಿಲ್ಲ, ಅದರ ಬದಲು ಕೋಪವನ್ನೇ ಉಂಟು ಮಾಡಿಕೊಡ್ತದೆ ಅಂತ ಹೇಳಿ ಗ್ರಂಥಗಳಲ್ಲಿ ಶಾಸ್ತ್ರಗಳಲ್ಲೆಲ್ಲ ಹೇಳ್ತಾರೆ. ಆದ್ದರಿಂದಾಗಿ ಮಧ್ವಾಚಾರ್ಯರಲ್ಲಿ ನಮಗೆ ತುಂಬ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ, ಭಗವಂತ ಅವನು ಮೂಲ ರೂಪದಲ್ಲಿ ಆಗಲಿ ಅವತಾರ ರೂಪದಲ್ಲಿ ಆಗಲಿ ಯಾವತ್ತೂ ಕೂಡ ಅವನ ಜೊತೆಗೆ ಲಕ್ಷ್ಮೀದೇವಿ ಇದ್ದೇ ಇರ್ತಾಳೆ. ನೀವು ಬೇಕಾದರೆ ಅದು ಬ್ರಹ್ಮಚಾರಿ ರೂಪ ಅಂತಲೇ ತಿಳ್ಕೊಂಡಿರಿ, ಬ್ರಹ್ಮಚಾರಿ ರೂಪ ಆದರೂ ಕೂಡ ಅಲ್ಲಿಯೂ ಕೂಡ ಲಕ್ಷ್ಮಿ ಅವನ ಜೊತೆಗೆ ಇದ್ದೇ ಇರ್ತಾಳೆ ಅಂತ ತಿಳ್ಕೊಳ್ಬೇಕು. ಇಲ್ಲದೆ ಹೋದರೆ ನಮಗೆ ಅಂಧಂತಮಸ್ಸು ಆಗ್ತದೆ ಎಂಬಂತಹದ್ದನ್ನು ಮಧ್ವಾಚಾರ್ಯರು ಈ ಕಥೆಯ ಮೂಲಕ ನಮಗೆ ತಿಳಿಸಿದ್ದಾರೆ. ಆಮೇಲೆ ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ನಾವು ಉಪನಿಷತ್ತಿನಲ್ಲೆಲ್ಲ ಕೇಳ್ತೇವೆ ಉಪದೇಶ, ಉಪನಿಷತ್ತಿನದ್ದು ಸತ್ಯಂ ವದ ಧರ್ಮಂ ಚರ ಅಂತ ಎಲ್ಲರೂ ಕೂಡ ಕೇಳಿರ್ತೇವೆ. ಸತ್ಯವನ್ನೇ ಹೇಳಬೇಕು, ಧರ್ಮವನ್ನು ಆಚರಣೆ ಮಾಡಬೇಕು ಅಂತ. ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದರೆ, ಸತ್ಯ ಅಂದರೆ ಏನು, ಧರ್ಮ ಅಂದರೆ ಏನು ಅಂತ ತೀರ್ಮಾನ ಮಾಡೋದು ಭಾರಿ ಕಷ್ಟ ಇದೆ. ಧರ್ಮ ಸಂಕಟ ಅಂತ ಹೇಳ್ತೇವೆ ನಾವು, ಯಾವುದು ಧರ್ಮ ಅಂತ ನಾವು ತೀರ್ಮಾನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸತ್ಯ ಅಂದರೂ ಕೂಡ ಹಾಗೆ, ಯಾವುದು ಸತ್ಯ ಅಂತ ತೀರ್ಮಾನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಮಧ್ವಾಚಾರ್ಯರು ಈ ಗ್ರಂಥದಲ್ಲಿ ನಮಗೆ ಸತ್ಯ ಯಾವುದು, ಧರ್ಮ ಯಾವುದು ಎಂಬಂತಹದ್ದನ್ನು ವಿವೇಚನೆ ಮಾಡತಕ್ಕಂತಹ ಒಂದು ಉಪಾಯವನ್ನು ಕೂಡ ಮಧ್ವಾಚಾರ್ಯ ಗ್ರಂಥದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಒಂದು ಸಣ್ಣ ಸಣ್ಣ ಕಥೆಯನ್ನು ಉದಾಹರಣೆಯನ್ನಾಗಿಯೂ ಕೂಡ ಮಧ್ವಾಚಾರ್ಯರು ಇಲ್ಲಿ ನೀಡಿದ್ದಾರೆ. ಮೊದಲು ಸತ್ಯ ಅಂದರೆ ಏನು ಅಂತ ಹೇಳ್ತಾರೆ. ಸತ್ಯಸ್ಯ ವಚನಂ ಶ್ರೇಯಃ ಸತ್ಯಜ್ಞಾನಂತು ದುಷ್ಕರಂ ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ನಿಶ್ಚಯಃ ಅಂತ. ಯಾವುದು ಸತ್ಯ ಅಂತ ಹೇಳಿದರೆ, ಸತ್ಯ ಮಾತಾಡುವುದು ನಮಗೆ ಶ್ರೇಯಸ್ಸು, ಸುಳ್ಳು ಹೇಳಿದರೆ ನಮಗೆ ಒಳ್ಳೆಯದಲ್ಲ, ಅದು ಸತ್ಯ ಮಾತಾಡಿದರೆ ಶ್ರೇಯಸ್ಸು. ಆದರೆ ಯಾವುದು ಸತ್ಯ ಅಂತ ತೀರ್ಮಾನ ಮಾಡುವುದು ತುಂಬ ಕಷ್ಟ. ಆದರೂ ನಾನು ನಿಮಗೊಂದು ಉಪಾಯ ಹೇಳ್ತೇನೆ ಅಂತ ಹೇಳಿ ಮಧ್ವಾಚಾರ್ಯ ಹೇಳ್ತಾರೆ, ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ನಿಶ್ಚಯಃ. ನಾವು ಯಾವ ಮಾತನ್ನು ಆಡಿದರೆ ಸಜ್ಜನರಿಗೆ ಹಿತ ಆಗ್ತದೋ, ಸಜ್ಜನರಿಗೆ ಒಳ್ಳೆಯದಾಗ್ತದೋ ಅದು ಸತ್ಯ ಅಂತ ಮಧ್ವಾಚಾರ್ಯರು ನಿರ್ಣಯವನ್ನು ಇಲ್ಲಿ ನೀಡಿದ್ದಾರೆ. ಅದಕ್ಕೆ ಒಂದು ಸಣ್ಣ ಕಥೆಯನ್ನು ಅವರು ದೃಷ್ಟಾಂತವನ್ನಾಗಿ ಕೊಟ್ಟಿದ್ದಾರೆ. ಕೌಶಿಕಾಖ್ಯೋ ಬ್ರಾಹ್ಮಣೋ ಹಿ ಲೀನಂ ಗ್ರಾಮಜನಂ ಕ್ವಚಿತ್ ತಸ್ಕರೇಶ್ವಭಿಧಾಯೈವ ನಿರಯಂ ಪ್ರತ್ಯಪದ್ಯತ ಅಂತ. ಒಬ್ಬ ಬ್ರಾಹ್ಮಣ ಇದ್ದಂತೆ, ಕೌಶಿಕ ಎಂಬಂತಹ ಹೆಸರಿನ ಒಬ್ಬ ಬ್ರಾಹ್ಮಣ. ಅವನು
ಒಂದು ದೊಡ್ಡ ವ್ರತವನ್ನು ಕೈಗೊಂಡಂತೆ. ಏನು ವ್ರತ ಒಂದು ಅಂತ ಹೇಳಿದರೆ, ನಾನು ಸತ್ಯವನ್ನೇ ಹೇಳ್ತೇನೆ, ಯಾವತ್ತೂ ಕೂಡ ಸುಳ್ಳನ್ನು ಹೇಳುವುದೇ ಇಲ್ಲ, ಸತ್ಯವನ್ನು ಮಾತ್ರ ಹೇಳ್ತೇನೆ ಅಂತ. ಆ ರೀತಿ ವ್ರತವನ್ನು ಕೈಗೊಂಡು ಒಂದು ಕಾಡಿನಲ್ಲಿ ಒಂದು ಮರದ ಬುಡದಲ್ಲಿ ತಪಸ್ಸು ಮಾಡ್ತಾ ಕೂತಿರ್ತಾನೆ. ಕೂತಿರುವಾಗ ಒಂದು ಹಳ್ಳಿಯ ಕೆಲವೊಂದು ಜನರು ಓಡಿಕೊಂಡು ಬರ್ತಾರೆ. ಅಲ್ಲಿ ಓಡಿಕೊಂಡು ಬಂದು ಅವನ ಎದುರಿನಲ್ಲೇ ಒಂದು ಇರತಕ್ಕಂತಹ ಪೊದೆಯಲ್ಲಿ ಅಡಗಿಕೊಳ್ತಾರೆ. ನಂತರ ಅಲ್ಲಿ ಕೆಲವು ಆ ಗ್ರಾಮದ ಜನರನ್ನು ಹಿಂಬಾಲಿಸಿಕೊಂಡು ಕೆಲವು ಕಳ್ಳರು ಬರ್ತಾರೆ. ಕಳ್ಳರು ಬಂದಾಗ ಅವರು ಬಂದು ನೋಡ್ತಾರೆ, ಅಲ್ಲಿ ಯಾರೂ ಕೂಡ ಕಾಣುವುದಿಲ್ಲ. ಈ ಬ್ರಾಹ್ಮಣನನ್ನು ನೋಡ್ತಾರೆ, ಕೌಶಿಕನನ್ನು. ಅವನ ಹತ್ರ ಕೇಳ್ತಾರಂತೆ, ಇಲ್ಲಿ ಯಾರಾದರೂ ಬಂದ್ರಾ, ಓಡಿಕೊಂಡು ಬಂದ್ರಾ ಅಂತ. ಇವನು ನಾನು ಸತ್ಯವನ್ನು ಮಾತ್ರ ಹೇಳ್ತೇನೆ, ಸುಳ್ಳನ್ನು ಹೇಳುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದವನು. ಅವರು ಹೋಗಿ ಆ ಪೊದೆಯಲ್ಲಿ ಕೂತಿದ್ದನು ಅವನು ನೋಡಿದ್ದಾನೆ. ಆದ್ದರಿಂದಾಗಿ ಆ ಕಳ್ಳರ ಹತ್ರ ಹೇಳ್ತಾನಂತೆ, ಹೌದು, ಒಂದು 10-15 ಮಂದಿ ಓಡ್ಕೊಂಡು ಬಂದರು, ಆ ಪೊದೆಯಲ್ಲಿ ಅಡಗಿ ಕುಳಿತಿದ್ದಾರೆ ಅಂತ ಹೇಳ್ತಾನಂತೆ ಆ ಬ್ರಾಹ್ಮಣ. ಆ ಕಳ್ಳರು ಹೋಗ್ತಾರೆ, ಆ ಪೊದೆಯೊಳಗೆ ಹೋಗಿ ಅಲ್ಲಿದ್ದವರನ್ನೆಲ್ಲ ಎಳ್ಕೊಂಡು ಬಂದು ಅವರಿದ್ದಿರತಕ್ಕಂತಹ ಚಿನ್ನ ಆಭರಣಗಳನ್ನೆಲ್ಲ ದೋಚಿಕೊಂಡು ಕಳ್ಳರು ಅವರನ್ನು ಹೊಡೆದು ಬಡ್ದು ಹೋಗ್ತಾರಂತೆ. ಇದರ ಫಲವಾಗಿ ಏನಾಯಿತು ಅಂತ ಹೇಳಿದರೆ, ಆ ಕೌಶಿಕ ಬ್ರಾಹ್ಮಣ ನಿರಯಂ ಪ್ರತ್ಯಪದ್ಯತ, ನರಕಕ್ಕೆ ಹೋದ ಅಂತ ಹೇಳ್ತಾರೆ ಮಧ್ವಾಚಾರ್ಯ. ಅದರಿಂದಾಗಿ ಏನಾಯಿತು ಅಂತ ಹೇಳಿದರೆ, ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು ಸತ್ಯ ಅಲ್ಲ ಅಂತ. ನಮ್ಮ ತಲೆಯಲ್ಲಿ ಏನಿದೆ ಅಂತ ಹೇಳಿದರೆ, ಇದ್ದದ್ದನ್ನು ಇದ್ದ ಹಾಗೆ ಹೇಳಿದರೆ ಆಯ್ತು, ಅದು ಸತ್ಯ ಅಂತ. ಏನಿದೆ ಅದನ್ನು ಹೇಳುವುದು ಸತ್ಯ ಅಲ್ಲ. ನಾವು ಯೋಚನೆ ಮಾಡಬೇಕು, ನಾನು ಹೇಳಿದ ಮಾತು ಸಜ್ಜನರಿಗೆ ಹಿತವನ್ನುಂಟು ಮಾಡ್ತದೆ. ಪಾಪ ಆ ಹಳ್ಳಿಯ ಜನರು ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿರತಕ್ಕಂತಹ ಹಣ ಅದು, ಅದನ್ನು ಅವರಿಗೆ ಸಿಗಬೇಕಿತ್ತು, ಅದನ್ನು ಅನುಭವಿಸಲಿಕ್ಕೆ ಅದು ಸಿಗಬೇಕಿತ್ತು ಅವರಿಗೆ, ಸಜ್ಜನರವರು. ಅಂಥವರಿಗೆ ಸಿಗದೆ ಅವರಿಗೆ ಪೆಟ್ಟು ಬಿದ್ದು ಅವರ ಸಂಪತ್ತೆಲ್ಲ ದೋಚಿಕೊಂಡು ಹೋಗುವ ಹಾಗೆ ಆಯ್ತು ಇವನ ಮಾತಿನಿಂದ. ಆದ್ದರಿಂದಾಗಿ ಇದ್ದದನ್ನು ಇದ್ದ ಹಾಗೆ ಹೇಳಿದರೂ ಕೂಡ ಅದು ಸತ್ಯ ಆಗಲಿಲ್ಲ. ಯಾಕೆಂತ ಹೇಳಿದರೆ ಸಜ್ಜನರಿಗೆ ಅದರಿಂದ ಹಿತ ಆಗಲಿಲ್ಲ. ಅದರಿಂದಾಗಿ ನಾವು ಮಾತನಾಡುವಾಗ ತುಂಬ ಯೋಚನೆ ಮಾಡಬೇಕು. ಇದ್ದದನ್ನು ಇದ್ದ ಹಾಗೆ ಹೇಳಬೇಕು, ಹೌದು, ಆದರೆ ನಾನು ಹೇಳಿದ ಮಾತಿನಿಂದ ಯಾರಿಗೆ ತೊಂದರೆ ಆಗ್ತದೆ, ಯಾರಿಗೆ ಒಳ್ಳೆಯದಾಗ್ತದೆ ಎಂಬಂಥದ್ದನ್ನೆಲ್ಲ ಯೋಚನೆ ಮಾಡಿ ಮಾತಾಡಬೇಕು ಅಂತ ಹೇಳಿ ಮಧ್ವಾಚಾರ್ಯರಲ್ಲಿ ಸತ್ಯದ ಬಗ್ಗೆ ನಮಗೆ ನಿರ್ಣಯವನ್ನು ನೀಡಿದ್ದಾರೆ. ಹಾಗೆ ಮುಂದುವರಿಸ್ತಾ ಹೇಳ್ತಾರೆ, ಧರ್ಮ ಅಂದರೆ ಏನು ಅಂತ. ಧರ್ಮಸ್ಯ ಚರಣಂ ಶ್ರೇಯ ಧರ್ಮಜ್ಞಾನಂ ತು ದುಷ್ಕರಂ ಯಸ್ ಸತಾಂ ಧಾರಕೋ ನಿತ್ಯಂ ಸಧರ್ಮ ಇತಿ ನಿಶ್ಚಯ ಅಂತ. ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ, ಶಬ್ದ ಮಾತ್ರ ವ್ಯತ್ಯಾಸ ಅಷ್ಟೇ. ಧರ್ಮ ಅಂದರೆ ನಾವು ಮಾಡತಕ್ಕಂತಹ ಕೆಲಸಗಳು. ನಾವು ಮಾಡತಕ್ಕಂತಹ ಕೆಲಸಗಳು ಹೇಗಿರಬೇಕು, ಯಾವುದು ಒಳ್ಳೆಯ ಕೆಲಸ, ಯಾವುದು ಧರ್ಮ, ಯಾವುದು ಅಧರ್ಮ ಅಂತ ತೀರ್ಮಾನ ಮಾಡುವುದು ಹೇಗೆ ಅಂತ ಹೇಳಿದರೆ, ನಾವು ಮಾಡುವ ಕೆಲಸದಿಂದ ಸಜ್ಜನರ ಪೋಷಣೆ ಆಯಿತು ಅಂತ ಹೇಳಿದರೆ, ಸಜ್ಜನರಿಗೆ ಅನುಕೂಲ ಆಯಿತು ಅಂತ ಹೇಳಿದರೆ ಆ ಕೆಲಸವೇ ಧರ್ಮ ಅಂತ ಕರೆಯಲ್ಪಡ್ತದೆ. ಇಲ್ಲದೆ ಹೋದರೆ ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿ ಅದರಿಂದ ಸಜ್ಜನರಿಗೆ ತೊಂದರೆ ಆಯಿತು ಅಂತ ಆದರೆ ಅದು ಧರ್ಮ ಅಂತ ಕರೆಯಲ್ಪಡುವುದಿಲ್ಲ ಅಂತ ಮಧ್ವಾಚಾರ್ಯ ನಿರ್ಣಯವನ್ನು ನೀಡಿ ಇದಕ್ಕೂ ಕೂಡ ಒಂದು ಕಥೆಯನ್ನು ಹೇಳ್ತಾರೆ. ಕಶ್ಚಿದ್ ವ್ಯಾಧೋ ಮೃಗಂ ಹತ್ವ ಮಾತಾಪಿತೃ ನಿಮಿತ್ತತಃ ಭಕ್ಷಾರ್ಥ ಮಭ್ಯಗಾತ್ ಸ್ವರ್ಗಂ ಅಸುರೋಸೋ ಮೃಗೋಯತಃ ಉಪದ್ರವಾಯ ಲೋಕಸ್ಯ ತಪಶ್ಚರತಿ ದುರ್ಮತಿ ಅಂತ. ಏನು ಕಥೆ ಅಂತ ಹೇಳಿದರೆ, ಬಲಾಕ ಅಂತ ಒಬ್ಬ ಬೇಡ ಇದ್ದಂತೆ. ಆ ಬೇಡ ಒಂದು ಪ್ರಾಣಿ ಇತ್ತು. ಆ ಪ್ರಾಣಿಯನ್ನು ಕೊಂದಂತೆ. ಕೊಂದಾಗ ನಿಜವಾಗಿ ಆದರೆ ಪ್ರಾಣಿವಧೆ ಎಂಬಂತಹದ್ದು ದೋಷ. ಪ್ರಾಣಿವಧೆ ಮಾಡಿದೆವು ಅಂತಾದರೆ ನಾವು ನರಕಕ್ಕೆ ಹೋಗಬೇಕು. ಆದರೆ ಅವನು ನರಕಕ್ಕೆ ಹೋಗಲಿಲ್ಲ ಅಂತೆ. ಅವನು ಕೊಂದದ್ದು ಯಾಕೆ ಅಂತ ಹೇಳಿದರೆ, ತನ್ನ ತಂದೆ ತಾಯಿಯ ಹೊಟ್ಟೆಯನ್ನು ತುಂಬಿಸಬೇಕು, ಹಸಿವಾಗಿತ್ತು ಅವರಿಗೆ, ಅದನ್ನು ಕೊಂದು ಅವರ ಮಾಂಸದಿಂದ ಅವರ ಹೊಟ್ಟೆಯನ್ನು ತುಂಬಿಸಬೇಕು ಅಂತ ಕೊಂದರೂ ಕೂಡ ಅವನು ನರಕಕ್ಕೆ ಹೋಗಲಿಲ್ಲ ಅಂತೆ, ಸ್ವರ್ಗಕ್ಕೆ ಹೋದ ಅಂತ ಹೇಳ್ತಾರೆ. ಯಾಕೆ ಸ್ವರ್ಗಕ್ಕೆ ಹೋದ ಅಂತ ಹೇಳಿದರೆ, ಅಸುರೋಸೋ ಮೃಗೋಯತಃ ಅಂತ. ಆ ಮೃಗ ಅಸುರ ಆಗಿದ್ದ. ಅಸುರ ಆದದ್ರಿಂದ ಅದು ಧರ್ಮಕರ್ಮವೇ ಆಯಿತು. ಅಸುರ ಆದ ಕೂಡಲೇ ಅದು ಧರ್ಮಕರ್ಮ ಆಗುವುದು ಹೇಗೆ ಅಂತ ಹೇಳಿದರೆ, ಮಧ್ವಾಚಾರ್ಯ ಹೇಳ್ತಾರೆ, ಆ ಅಸುರ ಆ ಮೃಗದ ರೂಪದಲ್ಲಿ ಇದ್ದುಕೊಂಡು ಉಪದ್ರವಾಯ ಲೋಕಸ್ಯ ತಪಶ್ಚರತಿ ದುರ್ಮತಿ ಅಂತ. ಇಡೀ ಲೋಕಕ್ಕೆ ಉಪದ್ರವ ಆಗಬೇಕು ಅಂತ ತಪಸ್ಸು ಮಾಡ್ತಾ ಇದ್ದಂತೆ. ಈ ಕೆಟ್ಟವರ ಸ್ವಭಾವವೇ ಹಾಗೆ. ಏನು ಅಂತ ಹೇಳಿದರೆ, ಏನು ತಮಗೆ ಏನೂ ಮಾಡಿರುವುದಿಲ್ಲ ಅವರು, ಆದರೂ ಕೂಡ ಯಾರೂ ಕೂಡ ಚೆನ್ನಾಗಿರಬಾರ್ದು ಅಂತ. ಈ ಒಳ್ಳೆಯ ಹೂವನ್ನು ಕಂಡರೂ ಕೂಡ ಆಗುವುದಿಲ್ಲ ಅವರಿಗೆ, ಅದನ್ನು ತೆಗೆದು ಕಾಲಡಿಗೆ ಹಾಕಿ ಹಿಚುಕಿ ಬಿಡ್ತಾರೆ. ಅಂತಹ ದುಷ್ಟ ಮತಿಯವರು ಇದ್ದಾರೆ ಈಗಲೂ ಕೂಡ ಲೋಕದಲ್ಲಿ. ಆ ದುಷ್ಟರು ಏನು ಮಾಡ್ತಾರೆ ಅಂತ ಹೇಳಿದರೆ, ಯಾರೂ ಕೂಡ ಚೆನ್ನಾಗಿರುವುದನ್ನು ನೋಡಲಿಕ್ಕೆ ಆಗೋದಿಲ್ಲ ಅವರಿಗೆ. ಎಲ್ಲರೂ ಕೂಡ ಹಾಳಾಗಿ ಹೋಗ್ಬೇಕು, ಎಲ್ಲರೂ ಕೂಡ ಕಷ್ಟದಲ್ಲಿರಬೇಕು ಅಂತ ಬಯಸ್ತಾರೆ. ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತ ಬಯಸುವವರು ಸಜ್ಜನರು, ಎಲ್ಲರೂ ಕೂಡ ಕಷ್ಟಪಡ್ತಾ ಇರಬೇಕು ಎಂಬಂತಹದ್ದು ಬಯಸುವವರು ದುರ್ಜನರು. ಅಂತಹ ಒಬ್ಬ ದುರ್ಜನ ಆ
ಅಸುರ ಆಗಿದ್ದ. ಅವನು ಆ ಮೃಗದ ರೂಪದಲ್ಲಿದ್ದುಕೊಂಡು ಎಲ್ಲ ಲೋಕಕ್ಕೂ ಕೂಡ ಕಷ್ಟ ಬರಬೇಕು ಅಂತ ತಪಸ್ಸು ಮಾಡ್ತಾ ಇದ್ದ. ಅಂತಹ ಆ ಪ್ರಾಣಿಯನ್ನು ಕೊಂದದ್ರಿಂದ ಆ ವ್ಯಾಧನಿಗೆ ಪುಣ್ಯವೇ ಬಂತು. ಆದ್ದರಿಂದಾಗಿ ಸಜ್ಜನರಿಗೆ ಹಿತವಾದದ್ರಿಂದ ಆ ವಧೆ ಎಂಬಂತಹ ಕೆಲಸವೂ ಕೂಡ ಆ ಧರ್ಮವಾಗಿಯೇ ಪರಿಣಾಮ ಆಯಿತು ಅಂತ ಹೇಳಿ ಮಧ್ವಾಚಾರ್ಯರು ಈ ಸತ್ಯ ಮತ್ತು ಧರ್ಮ ಅಂದರೆ ಏನು ಎಂಬಂಥದ್ದನ್ನು ಈ ಗ್ರಂಥದಲ್ಲಿ ನಮಗೆ ತುಂಬ ಸುಂದರವಾಗಿ ತಿಳಿಸಿದ್ದಾರೆ. ಅದರಿಂದಾಗಿಯೇ ನಾವು ನೋಡ್ಬೋದು ಈ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನಿಗೆ ಹೆಸರು ಹೇಳುವಾಗ ಈ ಎರಡು ಹೆಸರುಗಳು ಕೂಡ ಇದೆ. ಸತ್ಯಪರಾಯಣ ಅಂತ ಸತ್ಯ ಎಂಬಂಥ ಹೆಸರು ಕೂಡ ಇದೆ ಭಗವಂತನಿಗೆ. ಧರ್ಮೋ ಧರ್ಮ ವಿದುತ್ತಮ ಅಂತ ಧರ್ಮ ಎಂಬಂಥ ಹೆಸರು ಕೂಡ ಭಗವಂತನಿಗೆ ಇದೆ. ಯಾಕೆ ಅಂತ ಹೇಳಿದರೆ ಭಗವಂತನ ಸಂಕಲ್ಪ ಏನು ಅಂತ ಹೇಳಿದರೆ ಅವನು ಸಜ್ಜನರಿಗೆ ಮಾತ್ರ ಹಿತವನ್ನು ಮಾಡುವನು, ದುಷ್ಟ ಜನರಿಗೆ ಖಂಡಿತವಾಗಿಯೂ ಅವರು ಹಿತವನ್ನು ಮಾಡುವವನೇ ಅಲ್ಲ. ಆದ್ದರಿಂದಾಗಿ ಅವನಷ್ಟು ದೊಡ್ಡ ಸತ್ಯ ಬೇರೆ ಯಾರೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ಅವನಿಗೆ ಸತ್ಯ ಎಂಬಂಥ ಹೆಸರು ಕೂಡ ಸೂಕ್ತ, ಧರ್ಮ ಎಂಬಂಥ ಹೆಸರು ಕೂಡ ಸೂಕ್ತ. ಯಾಕೆಂತ ಹೇಳಿದರೆ ಸಜ್ಜನರನ್ನು ಅವನಷ್ಟು ಚೆನ್ನಾಗಿ ಪೋಷಣೆ ಮಾಡುವವರು ಪ್ರಪಂಚದಲ್ಲಿ ಬೇರೆ ಯಾರೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವಿಲ್ಲಿ ತಿಳ್ಕೊಳ್ಬೋದು. ಈ ರೀತಿಯಾಗಿ ಹೇಳಿ ನಂತರ ಮಧ್ವಾಚಾರ್ಯರು ಇನ್ನೊಂದು ವಿಷಯವನ್ನು ತಿಳಿಸಿರತಕ್ಕಂತಹ ಇನ್ನೊಂದು ವಿಷಯವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಭಗವಂತನ ಭಕ್ತಿಯನ್ನು ಮಾಡಿದರೆ ಮೋಕ್ಷ, ಅದಕ್ಕೆ ವಿರುದ್ಧವಾಗಿ ಭಗವಂತನ ದ್ವೇಷವನ್ನು ಮಾಡಿದೆವು ಅಂತ ಆದರೆ ಅದರಿಂದಾಗಿ ಅಂಧಂತಮಸ್ಸು ಅಂತ. ಈ ಭಗವಂತನ ದ್ವೇಷ ಅಂತ ಹೇಳಿದರೆ ಏನು ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಭಗವಂತನನ್ನು ದ್ವೇಷ ಮಾಡುವುದಂದರೆ ಏನು ಅಂತ ಮಧ್ವಾಚಾರ್ಯರು ಇಲ್ಲಿ ತುಂಬ ಸುಂದರವಾಗಿ ನಿರೂಪಣೆ ಮಾಡ್ತಾರೆ. ನಾವು ಭಾಗವತದಲ್ಲಿ ನೋಡಿರ್ತೇವೆ, ಪ್ರಹ್ಲಾದ ಹೇಳಿರತಕ್ಕಂಥದ್ದು ನವವಿಧ ಭಕ್ತಿ ಅಂತ ಇದೆ. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಈ 9 ವಿಧವಾದಂತಹ ಭಕ್ತಿಗಳನ್ನು ನಾವು ಭಾಗವತದಲ್ಲಿ ಕೇಳಿದ್ದೇವೆ. ಅದೇ ರೀತಿ 9 ವಿಧವಾದ ಭಗವಂತನ ದ್ವೇಷಗಳು ಕೂಡ ಇದೆ ಅಂತ ಮಧ್ವಾಚಾರ್ಯರು ಇಲ್ಲಿ ನಮಗೆ ತಿಳಿಸ್ತಾರೆ. ಜೀವಾಭೇದ ನಿರ್ಗುಣತ್ವಂ ಅಪೂರ್ಣ ಗುಣತಾ ತಥಾ ಸಾಮ್ಯಾಧಿಕ್ಯೆ ತದನ್ಯೇಷಾಂ ಭೇದಸ್ತದ್ಗತ ಏವ ಚ ಪ್ರಾದುರ್ಭಾವ ವಿಪರ್ಯಾಸಃ ತದ್ಭಕ್ತದ್ವೇಷ ಏವ ಚ ತತ್ಪ್ರಮಾಣಸ್ಯ ನಿಂದಾ ಚ ದ್ವೇಷ ಏತೆ ಖಿಲಾಮತಾಃ ಏತೈರ್ವಿಹೀನಾ ಯಾ ಭಕ್ತಿ ಸಾ ಭಕ್ತಿರಿತಿ ನಿಶ್ಚಿತ ಅಂತ. 9 ವಿಧವಾದ ದ್ವೇಷಗಳು ಯಾವುದು ಅಂತ ಹೇಳಿದರೆ ಮೊದಲನೇದ್ದು ಹೇಳ್ತಾರೆ ಜೀವಾಭೇದ ಅಂತ. ಭಗವಂತನ ದ್ವೇಷ ಮಾಡುವುದು ಅಂತ ಹೇಳಿದರೆ ಭಗವಂತನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಹೋಗೋದು ಅಂತ ಒಂದೇ ಅರ್ಥ ಅಲ್ಲ. ಮತ್ತೇನು ಅಂತ ಹೇಳಿದರೆ ಜೀವಾಭೇದ ಅಂತ, ಜೀವ ಮತ್ತು ಪರಮಾತ್ಮ ಒಂದೇ ಅಂತ ತಿಳ್ಕೊಳ್ಳೋದು ಕೂಡ ಭಗವಂತನ ದ್ವೇಷ ಅಂತ. ಯಾಕೆ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಜೀವಿಗಳು, ನಾವೆಲ್ಲರೂ ಕೂಡ ದೋಷವುಳ್ಳವರು. ಭಗವಂತ ದೋಷರಹಿತನಾದವನು, ಎಳ್ಳಷ್ಟು ದೋಷ ಇಲ್ಲ ಅವನ ಹತ್ರ. ಅಂತಹ ಆ ಭಗವಂತನಿಗೂ ನಮಗೂ ಸಾಮ್ಯವನ್ನು ತಿಳ್ಕೊಂಡೆವು ಅಂತಾದರೆ, ನಾವು ಮತ್ತೆ ಭಗವಂತ ಒಂದೇ ಅಂತ ತಿಳ್ಕೊಂಡೆವು ಅಂತಾದರೆ ಇದು ಭಗವಂತನ ದೊಡ್ಡ ದ್ವೇಷ ಅಂತ. ಯಾಕೆಂತ ಹೇಳಿದರೆ ಅವನಿಗೆ ಮಾಡಿರತಕ್ಕಂತಹ ಅವಮಾನ ಅದು ದೊಡ್ಡದು. ಯಾಕೆಂತ ಹೇಳಿದರೆ ಅವನ ಯೋಗ್ಯತೆ ಎಂಥದ್ದು, ಅವನಿಗೆ ದೋಷಗಳ ಸಂಪರ್ಕವೇ ಇಲ್ಲ. ಅಂತಹ ಅವನ ಜೊತೆಗೆ ನಾವು ಅಭಿನ್ನರು, ನಾವು ಮತ್ತೆ ಭಗವಂತ ಒಂದೇ ಅಂತ ತಿಳ್ಕೊಂಡೆವು ಅಂತಾದರೆ ಅದು ಭಗವಂತನಿಗೆ ಮಾಡತಕ್ಕಂತಹ ದೊಡ್ಡ ಅವಮಾನ. ಆದ್ದರಿಂದಾಗಿ ಅದು ಭಗವಂತನ ದ್ವೇಷ ಅಂತ ಕರೆಯಲ್ಪಡ್ತದೆ ಅಂತ ಮಧ್ವಾಚಾರ್ಯ ಹೇಳ್ತಾರೆ. ಆದ್ದರಿಂದಾಗಿ ಭಗವಂತ ಮತ್ತು ನಾನು ಒಂದೇ ಅಂತ ಯಾವತ್ತೂ ಕೂಡ ತಿಳ್ಕೊಳ್ಳಿಕ್ಕೆ ಹೋಗಬಾರ್ದು. ಇದು ಭಗವಂತನ ದ್ವೇಷ ಅಂತ ಹೇಳ್ತಾರೆ ಒಂದು. ಆಮೇಲೆ ನಿರ್ಗುಣತ್ವಂ ಅಂತ, ಭಗವಂತನಲ್ಲಿ ಯಾವುದೇ ಗುಣಗಳು ಕೂಡ ಇಲ್ಲ, ಆನಂದವೂ ಇಲ್ಲ, ಜ್ಞಾನವೂ ಇಲ್ಲ, ಏನೂ ಇಲ್ಲ ಅಂತ ತಿಳ್ಕೊಂಡೆವು ಅಂತಾದರೆ ಇದು ಕೂಡ ಒಂದು ರೀತಿಯ ಭಗವಂತನ ದ್ವೇಷ ಅಂತ ಹೇಳ್ತಾರೆ. ಆಮೇಲೆ ಅಪೂರ್ಣ ಗುಣತಾ ತಥಾ ಅಂತ ಮೂರನೇದ್ದಿದು. ಗುಣಗಳಿದೆ ಭಗವಂತನಲ್ಲಿ, ಆದರೆ ಪೂರ್ತಿಯಾಗಿ ಇಲ್ಲ ಅಂತ. ಕೆಲವೊಂದು ಲೆಕ್ಕ ಮಾಡಲಿಕ್ಕೆ ಸಿಗ್ತದೆ, ಎಷ್ಟೋ ನಮ್ಮಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಗುಣಗಳಿರ್ತವಲ್ಲ, ಅದೇ ರೀತಿ ಭಗವಂತನಲ್ಲಿಯೂ ಕೆಲವು ಗುಣಗಳಿದೆ ಅಂತ ತಿಳ್ಕೊಳ್ಳೋದು ಇದು ಕೂಡ ತಪ್ಪು ಅಂತ. ಯಾಕೆಂತ ಹೇಳಿದರೆ ಭಗವಂತನ ಗುಣಗಳು ಅಪಾರ, ಅದನ್ನು ಲಕ್ಷ್ಮೀದೇವಿಗೂ ಕೂಡ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ ಮಧ್ವೇಜದಲ್ಲಿ. ನರಮಾಪಿ ಪದಾಂಗುಲೀಲ ಸನ್ನ ಕಧೂರಾಜದನಂತ ಸದ್ಗುಣಾನ್ ಗಣಯೇದ್ ಗಣಯಂತ್ಯನಾರತನ್ ಪರಮಾನ್ ಕೋಸ್ಯ ಪರೋ ಗುಣಾನ್ ವದೇತ್ ಅಂತ. ಲಕ್ಷ್ಮೀದೇವಿ ಅನಾದಿ ಕಾಲದಿಂದ ಇದ್ದಾಳೆ ಭಗವಂತನ ಜೊತೆಗೆ. ಅವಳಿಗೆ ಬೇರೆ ಯಾವ ಕೆಲಸವೂ ಕೂಡ ಇಲ್ಲಂತೆ. ಭಗವಂತನ ಕಾಲಿನ ಬುಡದಲ್ಲಿ ಕೂತ್ಕೊಂಡು ಭಗವಂತನ
ಆ ಕಾಲಿನ ಉಗುರಿನ ತುದಿಯ ಭಾಗದಲ್ಲಿರತಕ್ಕಂತಹ ಗುಣಗಳನ್ನು ಲೆಕ್ಕ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲಂತೆ. ಇವತ್ತಿನ ತನಕನೂ ಆ ಉಗುರನ್ನು ದಾಟಿ ಅದು ಮೇಲೆ ಬರಲೇ ಇಲ್ಲ ಅಂತ. ಲಕ್ಷ್ಮೀದೇವಿಗೂ ಕೂಡ ಲೆಕ್ಕ ಮಾಡಲಿಕ್ಕೆ ಆಗಲಿ ನಮ್ಮಂಥವರ ಪರಿಸ್ಥಿತಿಯನ್ನು. ಅದರಿಂದಾಗಿ ಅಷ್ಟು ಗುಣಗಳುಳ್ಳವನು, ಅನಂತ ಗುಣಗಳುಳ್ಳವನು ಭಗವಂತ. ಅಂತಹ ಭಗವಂತನನ್ನು ಅಪೂರ್ಣವಾದ ಗುಣಗಳುಳ್ಳವನು, ಅವನಲ್ಲಿ ಪೂರ್ತಿ ಗುಣಗಳು ಇಲ್ಲ ಅಂತ ತಿಳ್ಕೊಂಡೇವು ಅಂತಾದರೆ ಅದು ಕೂಡ ಭಗವಂತನ ದ್ವೇಷ ಅಂತ ಕರೆಯಲ್ಪಡ್ತದೆ ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ಆಮೇಲೆ ಇನ್ನು ಹೇಳ್ತಾರೆ ಸಾಮ್ಯಾಧಿಕ್ಯೇ ತದನ್ಯೇಷಾಮ್ ಅಂತ. ಎರಡನ್ನು ಒಟ್ಟು ಹೇಳ್ತಾರೆ. ಇಲ್ಲಿ ಮೂರಾಯ್ತು, ಈಗ ಇಲ್ಲಿ ಎರಡಿದೆ. ಒಂದೇನು ಅಂತ ಹೇಳಿದರೆ ಬ್ರಹ್ಮ ರುದ್ರಾದಿಗಳು ಭಗವಂತನಿಗೆ ಸಮಾನರು ಅಂತ ತಿಳ್ಕೊಳ್ಳೋದು. ಬ್ರಹ್ಮ ರುದ್ರಾದಿಗಳು ಅಥವಾ ಬೇರೆ ಯಾವುದೇ ಯಾರೇ ಆಗಲಿ ಭಗವಂತನಿಗೆ ಸಮಾನರಾದವರು ಬೇರೆಯವರು ಇದ್ದಾರೆ ಅಂತ ತಿಳ್ಕೊಂಡ್ರೆ ಅದು ಕೂಡ ಭಗವಂತನ ದ್ವೇಷ ಅಂತ ಕರೆಯಲ್ಪಡ್ತದೆ ಅಂತ ಹೇಳ್ತಾರೆ. ಇನ್ನೊಂದು ಏನು ಅಂತ ಹೇಳಿದರೆ ಆಧಿಕ್ಯ. ಭಗವಂತ ಅವನಿಗಿಂತ ಅಧಿಕರು, ಅವನಿಗಿಂತಲೂ ಕೂಡ ಶ್ರೇಷ್ಠರಾದವರು, ಉತ್ತಮರಾದವರು ಬೇರೆ ಇದ್ದಾರೆ. ಬ್ರಹ್ಮ ವಿಷ್ಣುವಿನಿಗಿಂತ ಉತ್ತಮ, ಅಥವಾ ರುದ್ರ ವಿಷ್ಣುವಿನಿಗಿಂತ ಉತ್ತಮ ಅಂತ ತಿಳ್ಕೊಳ್ಳೋದು, ಅಥವಾ ಬೇರೆ ಯಾರು ಭಗವಂತನಿಗಿಂತ ಉತ್ತಮರಾದವರು ಅಂತ ತಿಳ್ಕೊಂಡೆವು ಅಂತಾದರೆ ಅದು ಕೂಡ ಭಗವಂತನ ದ್ವೇಷ ಆಗ್ತದೆ ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ಈ ರೀತಿಯಾಗಿ 5 ವಿಧವಾದಂತಹ ದ್ವೇಷಗಳನ್ನು ಹೇಳಿ ನಂತರ ಹೇಳ್ತಾರೆ ಭೇದ ತದ್ಗತ ಏವಚ ಅಂತ. 6ನೇದ್ದಿದು ಭಗವಂತನ ರೂಪಗಳಲ್ಲಿಯೇ ಪರಸ್ಪರ ಭೇದವನ್ನು ತಿಳಿಯುವುದು. ರಾಮ ಬೇರೆ, ಕೃಷ್ಣ ಬೇರೆ, ಅಥವಾ ಭಗವಂತನ ಗುಣಗಳಲ್ಲಿ ಭೇದವನ್ನು ತಿಳಿಯುವುದು, ಭಗವಂತನ ಅವಯವಗಳಲ್ಲಿ, ಭಗವಂತನ ಕ್ರಿಯೆಗಳಲ್ಲಿ ಈ ರೀತಿಯಾಗಿ ಭೇದಗಳನ್ನು ತಿಳಿದರೂ ಕೂಡ ಇದು ಕೂಡ ಭಗವಂತನ ದ್ವೇಷ ಅಂತ ಕರೆಯಲ್ಪಡ್ತದೆ ಅಂತ ಉಪನಿಷತ್ತು ಹೇಳ್ತದೆ. ಯಥೋದಕಂ ದುರ್ಗೆ ವೃಷ್ಟಂ ಪರ್ವತೇಶು ವಿಧಾವತಿ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವಾನು ವಿಧಾವತಿ ಅಂತ. ಪರ್ವತದ ಮೇಲೆ ಬಿದ್ದಿರತಕ್ಕಂತಹ ನೀರು ಹೇಗೆ ವೇಗವಾಗಿ ಹರಿದುಕೊಂಡು ಕೆಳಕ್ಕೆ ಬರ್ತದೋ, ನಾವು ಬದ್ರಿಯಲ್ಲಿ ನೋಡ್ಬೋದು ಅದನ್ನು, ಅಲಕಾನಂದ ಹೇಗೆ ವೇಗವಾಗಿ ಬರ್ತಾಳೋ ಅದೇ ರೀತಿಯಾಗಿ ಭಗವಂತನ ರೂಪಗಳಿಗೆ ಅಥವಾ ಭಗವಂತನ ಗುಣಗಳಿಗೆ ಭೇದವನ್ನು ತಿಳ್ಕೊಂಡವ ಅಷ್ಟೇ ವೇಗವಾಗಿ ಅಂಧಂತಮಸ್ಸನ್ನು ಹೊಂತಾನೆ ಅಂತ ಉಪನಿಷತ್ತು ಹೇಳ್ತಾ ಇದೆ. ಅದನ್ನೇ ಮಧ್ವಾಚಾರ್ಯರು ಹೇಳ್ತಾರೆ ಭೇದ ತದ್ಗತ ಏವಚ. ಭಗವಂತನ ರೂಪಗಳಲ್ಲಿ ಆಗಲಿ ಅಥವಾ ಅವನ ಧರ್ಮಗಳಲ್ಲಿ ಆಗಲಿ ಭೇದ ಉಂಟು ಅಂತ ತಿಳ್ಕೊಂಡೆವು ಅಂತಾದರೆ ಅದು ಕೂಡ ಭಗವಂತನ ದ್ವೇಷ ಆಗ್ತದೆ ಅಂತ. ಪ್ರಾದುರ್ಭಾವ ವಿಪರ್ಯಾಸ, ಇದು 7ನೇದ್ದು. ಪ್ರಾದುರ್ಭಾವ ವಿಪರ್ಯಾಸ ಅಂತ ಹೇಳಿದರೆ ಯಾರು ಭಗವಂತನ ಅವತಾರ ಅಲ್ವೋ ಅವರನ್ನು ಭಗವಂತ ಅಂತ ತಿಳ್ಕೊಳ್ಳೋದು ನಮ್ಮಲ್ಲಿ ಸಾಮಾನ್ಯವಾಗಿದೆ. ಬಲರಾಮನನ್ನು ಭಗವಂತನ ಅವತಾರ ಅಂತ ಹೇಳ್ತಕ್ಕಂಥವರು ಕೂಡ ಇದ್ದಾರೆ, ಆದರೆ ಅದು ತಪ್ಪು. ಬಲರಾಮ ಶೇಷದೇವರ ಅವತಾರ, ಭಗವಂತನ ವಿಶೇಷ ಆವೇಶ ಇದೆ ಅಷ್ಟೇ ವಿನಃ ಅವನು ಭಗವಂತನ ಅವತಾರ ಅಲ್ಲ. ಅಂತಹ ಬಲರಾಮನನ್ನು ಭಗವಂತನ ಅವತಾರ ಅಂತ ತಿಳ್ಕೊಳ್ಳೋದು, ಅಥವಾ ಭಗವಂತನ ಅವತಾರ ಯಾರು ಅವರನ್ನು ಭಗವಂತ ಅಲ್ಲ ಅಂತ ತಿಳ್ಕೊಳ್ಳೋದು. ಈ ವೇದವ್ಯಾಸ ದೇವರನ್ನು ಕೆಲವರು ಕಷ್ಟನ ಋಷಿ ಅಂತ ಹೇಳುವವರಿದ್ದಾರೆ, ಅವರು ಭಗವಂತನ ಅವತಾರ ಅಲ್ಲ, ಯಾರೋ ಒಬ್ಬ ಮುನಿ ಅಂತ ಹೇಳುವವರಿದ್ದಾರೆ. ಅದು ಕೂಡ ತಪ್ಪು. ವೇದವ್ಯಾಸ ದೇವರು ಭಗವಂತನ ಅವತಾರವೇ. ಮಧ್ವಾಚಾರ್ಯ ಪುರಾಣದ ವಾಕ್ಯವನ್ನು ಉದಾಹರಿಸಿ ಹೇಳಿದ್ದಾರೆ. ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್. ಮಹಾಭಾರತಂತಹ ಒಂದು ದೊಡ್ಡ ಗ್ರಂಥವನ್ನು ಬರೀಬೇಕಾದರೆ ವೇದವ್ಯಾಸರು ಭಗವಂತನ ಅವತಾರವೇ ಆಗಿರಬೇಕು, ಇಲ್ಲದಿದ್ದರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಭಗವಂತ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಇಷ್ಟು ದೊಡ್ಡ ಇಷ್ಟು ಶ್ರೇಷ್ಠವಾದ ಗ್ರಂಥವನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಮಧ್ವಾಚಾರ್ಯರು ವೇದವ್ಯಾಸರು ಭಗವಂತನ ಸಾಕ್ಷಾತ್ ಅವತಾರ ಅಂತ ತಿಳಿಸಿದ್ದಾರೆ. ಈ ರೀತಿಯಾಗಿ ಭಗವಂತನ ಅವತಾರವಾದಂತಹ ವೇದವ್ಯಾಸ ದೇವರನ್ನು ಭಗವಂತ ಅಲ್ಲ ಅಂತ ತಿಳ್ಕೊಳ್ಳೋದು, ಅಥವಾ ಭಗವಂತನ ಅವತಾರ ಆಗದೇ ಇರತಕ್ಕಂತಹ ಬಲರಾಮನನ್ನು ಭಗವಂತ ಅಂತ ತಿಳ್ಕೊಳ್ಳೋದು, ಇದೆಲ್ಲವೂ ಕೂಡ ಪ್ರಾದುರ್ಭಾವ ವಿಪರ್ಯಾಸ. ಇದೆಲ್ಲವೂ ಕೂಡ ಭಗವಂತನ ದ್ವೇಷ ಅಂತ ಕರೆಯಲ್ಪಡ್ತದೆ ಅಂತ ಹೇಳಿ ಆ 7ನೇ ದ್ವೇಷವನ್ನು ಹೇಳ್ತಾರೆ. ನಂತರ 8ನೇದ್ದಾಗಿ ಹೇಳ್ತಾರೆ ತದ್ಭಕ್ತ ದ್ವೇಷ ಏವಚ ಅಂತ. ಇದು ದೊಡ್ಡದು. ಯಾಕೆ ಅಂತ ಹೇಳಿದರೆ ನಾವು ಮಾಡ್ತಾನೆ ಇರ್ತೇವೆ ಇದು. ಯಾರಾದರೂ ಭಗವಂತನ ಬಗ್ಗೆ ಹೆಚ್ಚು ಒಲವು ತೋರಿದ್ರು ಅಂತ ಆದರೆ ಅವರ ಬಗ್ಗೆ ನಮಗೆ ದ್ವೇಷ ಜಾಸ್ತಿ. ಅವನೇನು ವಿಚಿತ್ರ ಮಾಡ್ತಾನೆ ಅಂತ ಹೇಳಿ ದ್ವೇಷವನ್ನು ಜಾಸ್ತಿ ಮಾಡ್ತೇನೆ. ಅದು ಕೂಡ ಅವನ ದ್ವೇಷ ಆಗುವುದಲ್ಲ, ಅದು ಭಗವಂತನ ದ್ವೇಷದಲ್ಲೇ ಪರ್ಯವಸಾನ ಆಗ್ತದೆ ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ನಾವು ಇದನ್ನು ಪ್ರಹ್ಲಾದನ ಚರಿತ್ರೆಯಲ್ಲಿ ಚೆನ್ನಾಗಿ ನೋಡ್ಬೋದು. ಆ ತಂದೆಯೇ ಆ ಭಗವಂತನ ಭಕ್ತನಾದಂತಹ ಪ್ರಹ್ಲಾದನ ದ್ವೇಷವನ್ನು ಮಾಡಿ ಅವನು ಹೇಗೆ ಮತ್ತೆ ದುರ್ಗತಿಯನ್ನು ಹೊಂದಿದ ಎಂಬಂತಹದ್ದನ್ನು ನಾವಲ್ಲಿ ನೋಡ್ಬೋದು. ಎಷ್ಟು ದೊಡ್ಡ ಕೆಟ್ಟ ಪರಿಸ್ಥಿತಿ ಅವನಿಗೆ ಬಂತು ಅಂತ ಅಲ್ಲಿ ನೋಡ್ಬೋದು ನಾವು. ಇದು 8ನೇದ್ದು. ಭಗವಂತನ ಭಕ್ತರನ್ನು ದ್ವೇಷ ಮಾಡುವುದು ಕೂಡ ಭಗವಂತನ ದ್ವೇಷ ಆಗ್ತದೆ ಅಂತ. ಇನ್ನು ಕೊನೆಯದ್ದಾಗಿ ಹೇಳ್ತಾರೆ ತತ್ಪ್ರಮಾಣಸ್ಯ ನಿಂದಾಚ ಅಂತ. ಭಗವಂತನನ್ನು ತಿಳಿಸಿಕೊಡತಕ್ಕಂತಹ ಪ್ರಮಾಣಗಳೇನಿವೆ ಅದನ್ನು ನಿಂದನೆ ಮಾಡುವುದು ಕೂಡ ಭಗವಂತನ ದ್ವೇಷ ಅಂತ ಕರೆಯಲ್ಪಡ್ತದೆ ಅಂತ. ವೇದಗಳು, ಇತಿಹಾಸಗಳು, ಪುರಾಣಗಳೆಲ್ಲ ಇದನ್ನೆಲ್ಲ ನಿಂದನೆ ಮಾಡುವುದು ನಾವು ಬೇಕಾದಷ್ಟು ನೋಡ್ತೇವೆ ಈಗ ಲೋಕದಲ್ಲಿ. ಭಗವದ್ಗೀತೆಯನ್ನು ಸುಡಬೇಕು ಅಂತ ಹೇಳುವವರು ಕೂಡ ಇದ್ದಾರೆ.
ಇದೆಲ್ಲವೂ ಕೂಡ ಭಗವಂತನ ದ್ವೇಷ. ನಾವು ಯಾವತ್ತೂ ಕೂಡ ಅಂತಹ ಕೆಲಸವನ್ನು ಮಾಡಲಿಕ್ಕೆ ಹೋಗಬಾರ್ದು. ಯಾಕೆ ಅಂತ ಹೇಳಿದರೆ ಆ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಇರತಕ್ಕಂತಹ ಒಂದು ಶ್ರೇಷ್ಠವಾದ ಮಾರ್ಗ ನಮಗೆ ಅದೆಲ್ಲವೂ ಕೂಡ. ಅದನ್ನು ನಾವು ನಿಂದೆ ಮಾಡಿದೆವು ಅಂತಾದರೆ ಅದು ಭಗವಂತನ ದ್ವೇಷದಲ್ಲಿಯೇ ಪರ್ಯವಸಾನ ಆಗ್ತದೆ ಅಂತ ಮಧ್ವಾಚಾರ್ಯರು ಈ 9 ವಿಧವಾದ ದ್ವೇಷಗಳನ್ನು ಹೇಳಿ ಕೊನೆಗೆ ಹೇಳ್ತಾರೆ, ಏತೈರ್ವಿಹೀನ ಯಾ ಭಕ್ತಿ ಸಾ ಭಕ್ತಿ ರೀತಿ ನಿಶ್ಚಿತ ಅಂತ. ಈ 9 ವಿಧವಾದ ದ್ವೇಷಗಳನ್ನು ಬಿಟ್ಟು ನಾವು ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕು. ಭಕ್ತಿಯನ್ನು ಮಾಡಿದಾಗ ಭಗವಂತ ನಮಗೆ ಒಲಿತಾನೆ. ಆಗ ನಮಗೆ ಪ್ರಶ್ನೆ ಬರ್ತದೆ, ಭಕ್ತಿ ಅಂದರೆ ಏನು ಅಂತ. ಅದನ್ನು ಕೂಡ ಮಧ್ವಾಚಾರ್ಯರಲ್ಲಿ ತುಂಬ ಸುಂದರವಾಗಿ ನಿರೂಪಿಸಿದ್ದಾರೆ. ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ತಯಾ ಮುಕ್ತಿರ್ನ ಚಾನ್ಯಥ ಅಂತ. ಭಕ್ತಿ ಅಂದರೆ ಬೇರೆ ಏನೋ ದೊಡ್ಡದೇನಿಲ್ಲ, ಸ್ನೇಹಕ್ಕೆ ಭಕ್ತಿ ಅಂತ ಹೆಸರು ಅಂತ ಹೇಳ್ತಾರೆ ಮಧ್ವಾಚಾರ್ಯರು. ಆದರೆ ಆ ಸ್ನೇಹ ಹೇಗಿರಬೇಕು ಅಂತ ಹೇಳಿದರೆ ಅದಕ್ಕೆ 3 ವಿಶೇಷಣಗಳನ್ನು ಕೊಡ್ತಾರೆ ಮಧ್ವಾಚಾರ್ಯರು. ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಅಂತ. ಒಂದು ಭಗವಂತನ ಮಹಾತ್ಮೆಯನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕು ಅಂತ. ಕೇಳಿ ಅಥವಾ ಓದಿ, ಪುರಾಣಗಳನ್ನೆಲ್ಲ ಓದಿ ಅಥವಾ ಕೇಳಿ ಆ ಭಗವಂತನ ಮಹಾತ್ಮೆ, ಅವನು ಬೇರೆ ಬೇರೆ ಅವತಾರಗಳಲ್ಲಿ ಮಾಡಿರತಕ್ಕಂತಹ ಸಜ್ಜನರಿಗೆ ಮಾಡಿರತಕ್ಕಂತಹ ಅನುಗ್ರಹ, ದುಷ್ಟಜನರ ಶಿಕ್ಷಣೆ ಮುಂತಾದ ಭಗವಂತನ ಮಹಾತ್ಮೆಯನ್ನು ತಿಳ್ಕೊಂಡಿರಬೇಕು. ಅವತಾರದ ಕತೆ ಬಿಡಿ, ನಮ್ಮ ಒಳಗೇ ಇದ್ದುಕೊಂಡು ಭಗವಂತ ನಮಗೆ ಪ್ರತಿನಿತ್ಯ ಎಷ್ಟು ಉಪಕಾರ ಮಾಡ್ತಾ ಇದ್ದಾನಂತ ತಿಳ್ಕೊಂಡ್ರೆ, ಆ ಶಾಸ್ತ್ರಗಳು ತಿಳಿಸಿರುವ ರೀತಿಯಲ್ಲಿ ನಾವು ತಿಳ್ಕೊಂಡೇವು ಅಂತಾದರೆ ನಮಗೆ ಭಗವಂತನ ಮಹಾತ್ಮೆಯನ್ನು ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅಂತಹ ಭಗವಂತನ ಮಹಾತ್ಮೆಯನ್ನು ಚೆನ್ನಾಗಿ ತಿಳ್ಕೊಂಡು ಆಮೇಲೆ ಸುದೃಢ ಅಂತ ಹೇಳಿದರೆ ಗಟ್ಟಿಯಾಗಿರಬೇಕು ಅಂತ. ಈ ಶ್ಲೋಕ ಮಹಾಭಾರತ ತಾತ್ಪರ್ಯ ನಿರ್ಣಯದ್ದು. ಆದರೆ ಇದಕ್ಕೆ ಜಯತೀರ್ಥರು ತಮ್ಮ ಶ್ರೀಮನ್ ನ್ಯಾಯಸುಧಾ ಗ್ರಂಥದಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ಈ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಟೀಕಾರಾಯರು ವ್ಯಾಖ್ಯಾನ ಮಾಡಿಲ್ಲ. ಅವರಿಗೆ ಇಷ್ಟು ಒಳ್ಳೆಯ ಶ್ಲೋಕವನ್ನು ಬಿಡಲಿಕ್ಕೂ ಕೂಡ ಮನಸ್ಸಾಗಲಿಲ್ಲ. ಅದಕ್ಕೆ ಶ್ರೀಮನ್ ನ್ಯಾಯಸುಧಾದಲ್ಲಿ ಈ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಟೀಕಾರಾಯರು. ಅವರಲ್ಲಿ ಹೇಳುವಾಗ ಹೇಳ್ತಾರೆ, ಸುದೃಢ ಅಂದರೆ ಏನು ಅಂತ ಹೇಳಿದರೆ ಅಂತರಾಯ ಸಹಸ್ರೇಣಾಪ್ಯಪ್ರತಿಬದ್ಧ ಅಂತ. ನಿಮಗೆ ಭಗವಂತನ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಅಂತ ಹೊರಟಾಗ ನಿಮಗೆ ಸಾವಿರಾರು ವಿಘ್ನಗಳು ಬರ್ತದೆ. ಎಷ್ಟೇ ವಿಘ್ನಗಳು ಬರಲಿ ನೀವು ವಿಚಲಿತರಾಗಬಾರ್ದು ಅಂತ. ಅಂತರಾಯ ಸಹಸ್ರೇಣಾಪಿ, ಸಾವಿರಾರು ಸಮಸ್ಯೆಗಳು ಬಂದರೂ ಕೂಡ ನೀವು ವಿಚಲಿತರಾಗದೆ ಆ ಭಗವಂತನಲ್ಲಿ ಸ್ನೇಹವನ್ನು ಮಾಡಿದ್ರಿಂದ ಆದರೆ ಅದೇ ಭಕ್ತಿ ಅಂತ ಕರೆಯಲ್ಪಡ್ತದೆ ಅಂತ ಆ ಸುದೃಢ ಎಂಬಂತಹ ಶಬ್ದಕ್ಕೆ ಟೀಕಾರಾಯರು ವ್ಯಾಖ್ಯಾನ ಮಾಡಿದ್ದಾರೆ. ಇನ್ನು ಕೊನೆಯದ್ದೇನು ಅಂತ ಹೇಳಿದರೆ ಸರ್ವತೋಧಿಕ ಅಂತ. ಸರ್ವತೋಧಿಕ ಅಂದರೆ ಏನು ಅಂತ ಹೇಳಿದರೆ ಟೀಕಾರಾಯರು ಹೇಳ್ತಾರೆ, ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ಅಂತ. ನಮ್ಮವರು ಅಂತ ನಾವು ಹೆಚ್ಚು ಪ್ರೀತಿಸುವುದು ಯಾರನ್ನು ಅಂತ ಹೇಳಿದರೆ ಪ್ರಪಂಚದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ನಮ್ಮವರು, ನಮ್ಮ ಮನೆಯವರು ಯಾರಿದ್ದಾರೆ ಅವರನ್ನು ನಾವು ತುಂಬ ಇಷ್ಟಪಡ್ತೇವೆ. ಅದಕ್ಕಿಂತಲೂ ಜಾಸ್ತಿ ಸ್ವಾತ್ಮ, ನಮ್ಮನ್ನು ನಾವು ಇಷ್ಟಪಡ್ತೇವೆ. ಟೀಕಾರಾಯರು ಹೇಳ್ತಾರೆ, ನೀವು ನಿಮ್ಮನ್ನೆಷ್ಟು ಇಷ್ಟಪಡ್ತೀರಿ, ನಿಮ್ಮ ಮನೆಯವರನ್ನು ಎಷ್ಟು ಇಷ್ಟಪಡ್ತೀರಿ, ಅದೆಲ್ಲಕ್ಕಿಂತಲೂ ಜಾಸ್ತಿ ಅನೇಕ ಗುಣಾಧಿಕ, ತುಂಬ ಪಟ್ಟು ಜಾಸ್ತಿ ಭಗವಂತನನ್ನು ಇಷ್ಟಪಟ್ರಿ ಅಂತಾದರೆ, ಭಗವಂತನಲ್ಲಿ ಸ್ನೇಹ ಮಾಡಿದ್ರಿಂದ ಆದರೆ ಅದೇ ಭಕ್ತಿ, ಬೇರೆ ಏನೂ ಇಲ್ಲ ಅಂತ ಟೀಕಾರಾಯರು ಈ ಮಧ್ವಾಚಾರ್ಯರ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇಂತಹ ಭಕ್ತಿಯನ್ನು ನಾವು ಮಾಡಿದೆವು ಅಂತ ಆದರೆ ಆ ಭಗವಂತ ಆ ಭಕ್ತಿಗೆ ಒಲಿದು ನಮಗೆ ಮುಕ್ತಿಯನ್ನು ನೀಡ್ತಾನೆ ಅಂತ ಹೇಳಿ, ತಯಾ ಮುಕ್ತಿರ್ ನಚಾನ್ಯಥ ಅಂತ ಹೇಳಿ ಮಧ್ವಾಚಾರ್ಯರು ಈ ಗ್ರಂಥದಲ್ಲಿ ನಮಗೆ ತಿಳಿಸಿದ್ದಾರೆ. ಇಂತಹ ಸಾವಿರಾರು ವಿಷಯಗಳು ಈ ಗ್ರಂಥದಲ್ಲಿದೆ. ಇಲ್ಲಿ ಸಮಯವೂ ಕೂಡ ಕಮ್ಮಿ ಇದೆ, ಅದಕ್ಕಿಂತಲೂ ಹೇಳುವ ಸರಿಯಿಲ್ಲ, ಅವನಿಗೆ ಎಲ್ಲವನ್ನು ಕೂಡ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಆದ್ದರಿಂದಾಗಿ ಸಾಮಾನ್ಯವಾಗಿ ನನಗೆ ತಿಳಿದಷ್ಟು ಮಟ್ಟಿಗೆ ವಿಷಯಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಇದರಲ್ಲಿ ಏನಾದರೂ ದೋಷಗಳಿದ್ದರೆ ಆ ಗುರುಗಳ ಅಂತರ್ಗತನಾದಂತಹ ಮಧ್ವಾಂತರ್ಗತನಾದಂತಹ ಭಗವಂತ ಕ್ಷಮಿಸಲಿ ಅಂತ ಹೇಳ್ತಾ ನನ್ನ ಈ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸುಹೃತ್. ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣ ಮುಖ್ಯ ಪ್ರಾಣರ ಸನ್ಮುಖದಲ್ಲಿ ನಿರಂತರ ಜ್ಞಾನಯಜ್ಞದ ಅಂಗವಾಗಿ ಇಂದು ವಿದ್ವಾಂಸರಾದ ಶ್ರೀನಿವಾಸಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದ ಬಗ್ಗೆ ಉಪನ್ಯಾಸವನ್ನು ಮಾಡಿದ್ದಾರೆ. ಇವರಿಗೆ ಶ್ರೀಮಠದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ.
ಈಗ ಮುಂದಿನ ಉಪನ್ಯಾಸ ಇನ್ನೊಬ್ಬ ವಿದ್ವಾಂಸರಾದ ಲಕ್ಷ್ಮೀಶಾಚಾರ್ಯರಿಂದ ಬೃಹದಾರಣ್ಯಕ ಭಾಷ್ಯದ ಚಿಂತನೆಯನ್ನು ನಡೆಸಿಕೊಡಲಿದ್ದಾರೆ. ಇವರು ಫಲಿಮಾರು ಮಠದಲ್ಲಿ ಸುಧಾಮಂಗಳವನ್ನು ಮುಗಿಸಿ ಈಗ ಯೋಗದೀಪಿಕಾ ಗುರುಕುಲದಲ್ಲಿ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಶ್ರೀಮಠದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಯಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ವನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮಃ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲಜಗದನಾದ್ಯಂತಮಾನಂದದಂ ತಂ. ಉಪನಿಷತ್ತು, ದಶೋಪನಿಷತ್ತುಗಳ ಭಾಷ್ಯವನ್ನು ಆಚಾರ್ಯತ್ರಯರು ಬರೆದಿದ್ದಾರೆ. ಆದರೆ ಸರಿಯಾಗಿ ಆ ಉಪನಿಷತ್ತಿನ ಶ್ರುತಿಯ ನಿಜವಾದ ಆಂತರ್ಯವನ್ನು ಹೊರತಂದವರು ಮಧ್ವಾಚಾರ್ಯರೊಬ್ಬರೇ. ಬೃಹದಾರಣ್ಯಕೋಪನಿಷತ್ತು ತುಂಬ ವಿಸ್ತಾರವಾದದ್ದು. 3 ಉಪನಿಷತ್ತುಗಳು, ದಶೋಪನಿಷತ್ತುಗಳಲ್ಲಿ 3 ಉಪನಿಷತ್ತುಗಳು ತುಂಬ ವಿಸ್ತಾರವಾದದ್ದು. ಬೃಹದಾರಣ್ಯಕೋಪನಿಷತ್ತು, ಐತರೇಯ ಉಪನಿಷತ್ತು, ಹಾಗೆಯೇ ಛಾಂದೋಗ್ಯೋಪನಿಷತ್ತು. ತುಂಬ ವಿಸ್ತಾರವಾದ, ತುಂಬ ಅನೇಕ ಬಗೆಯ ಉಪಾಸನೆಗಳ ಪ್ರಮುಖ ಮಾಹಿತಿ ಇಲ್ಲಿದೆ. ಉಪನಿಷತ್ತುಗಳು ಅಂತ ಹೇಳಿದರೆ ಉಪಾಸನೆಯ ಒಂದೊಂದು ಬಗೆಯ ಹಂತಗಳು, ಋಷಿಗಳು ಕಂಡಂತಹ, ಅವರ ದಿವ್ಯ ದೃಷ್ಟಿಯಲ್ಲಿ ಕಂಡಂತಹ ಉಪಾಸನೆಯ ಮಜಲುಗಳು. ಅನೇಕ ಬ್ರಾಹ್ಮಣಗಳಲ್ಲಿ ಇಲ್ಲಿ ಈ ಉಪಾಸನೆಯ ಹಂದರಗಳು ಬಂದಿವೆ. ಮೊದಲಿಗೆ ಹೇಳುವಾಗ ಎಲ್ಲಿಂದ ಬಂತು ಅಂತ ಹೇಳಿದಾಗ, ಭಗವಂತನೇ ಬ್ರಹ್ಮನಿಗೆ ಚತುರಾನನಃ ಬ್ರಹ್ಮನಿಗೆ ಉಪದೇಶ ಮಾಡಿದಂತಹ ಉಪನಿಷತ್ತು ಇದು. ಬ್ರಹ್ಮ ಸೂರ್ಯನಿಗೆ ಇದನ್ನು ಉಪದೇಶ ಮಾಡ್ತಾನೆ. ವಾಜಿರೂಪನಾದಂತಹ ಆ ಸೂರ್ಯನಿಗೆ ಉಪದೇಶ ಮಾಡಿ, ಆತ ಸೂರ್ಯ ಮುಂದೆ ಯಾಜ್ಞವಲ್ಕ್ಯರಿಗೆ ಇದನ್ನು ಉಪದೇಶ ಮಾಡ್ತಾನೆ, ಈ ಉಪನಿಷತ್ತನ್ನು. ಅಲ್ಲಿಂದ ಮುಂದೆ ವಾಜಸೇನಯಕ ಅಂತ ಇದಕ್ಕೆ ಹೆಸರು ಬಂತು. ಯಾಕೆಂದರೆ ವಾಜಿ ರೂಪದಲ್ಲಿ, ಅಂದರೆ ಕುದುರೆ ರೂಪದಲ್ಲಿ ಸೂರ್ಯ ಇದನ್ನು ಉಪದೇಶ ಮಾಡಿದ. ಆದ್ದರಿಂದ ಇದಕ್ಕೆ ವಾಜಸನೇಯಕ ಅಂತ ಹೆಸರು. ಮುಂದೆ ಯಾಜ್ಞವಲ್ಕ್ಯರಿಂದ ಮುಂದೆ ಗಾರ್ಗಿ ಮೊದಲಾದವರಿಗೆ ಇದು ಮುಂದೆ ಮುಂದಿನ ಪರಂಪರೆಯಲ್ಲಿ ಇದು ಬಂತು. ಹೀಗೆ ಇದರ ಕ್ರಮವನ್ನು ಹೇಳಿ ಬಂದಂತಹ ಯಾವ ರೀತಿಯಾಗಿ ಋಷಿಗಳಿಂದ ಪರಂಪರೆಯಿಂದ ಬಂತು ಅಂತ ಹೇಳಿ ಆ ಉಪಾಸನೆಯ ಮಜಲುಗಳನ್ನು ತಿಳಿಸ್ತಾರೆ. ಇಲ್ಲಿ ಬರುವಂತಹ ಹಂತಗಳು ಬ್ರಾಹ್ಮಣ ಎನ್ನುವ ಹೆಸರಿನಿಂದ ಬರ್ತದೆ. ಹೇಗೆ ರಾಮಾಯಣ ಅಂತ ಹೇಳಿದಾಗ ಕಾಂಡಗಳು ಅಂತ ಬರ್ತದೆ, ಪರ್ವ ಅಂತ ಮಹಾಭಾರತದಲ್ಲಿ, ಹಾಗೆ ಇಲ್ಲಿ ಈ ಉಪನಿಷತ್ತಿನಲ್ಲಿ ಬ್ರಾಹ್ಮಣ ವಿಭಾಗವನ್ನು ಮಾಡ್ತಾರೆ. ಅನೇಕ ಬ್ರಾಹ್ಮಣಗಳಿವೆ ಇಲ್ಲಿ. ಒಟ್ಟಿಗೆ ಸುಮಾರು 20ಕ್ಕಿಂತಲೂ ಹೆಚ್ಚು ಬ್ರಾಹ್ಮಣಗಳು ಇಲ್ಲಿ ಅಡಕವಾಗಿವೆ. ಹೆಸರು ಹೇಳುವುದಾದರೆ, ಮೊದಲಿಗೆ ಅಶ್ವಬ್ರಾಹ್ಮಣ ಅಂತ, ಅಶ್ವಮೇಧ ಬ್ರಾಹ್ಮಣ, ಉದ್ಗೀತ ಬ್ರಾಹ್ಮಣ, ಪ್ರಜಾಪತಿ ಬ್ರಾಹ್ಮಣ, ಹಾಗೆ
ಅವ್ಯಾಕೃತ ಬ್ರಾಹ್ಮಣ ಅಂತ. ಈ ಅವ್ಯಾಕೃತ ಬ್ರಾಹ್ಮಣದಲ್ಲಿ ಬರುವಂತಹ ಒಂದು ಸಣ್ಣ ಉಪಾಸನೆಯ ಮಜಲನ್ನು, ಕಥೆಯ ರೂಪದಲ್ಲಿ ಬರುವಂತಹ ಸನ್ನಿವೇಶವನ್ನು ನಾವು ಇಂದು ನೋಡುವನ. ಏನು ಅಂತ ಹೇಳಿದರೆ, ಆತ್ಮಾವ ಇದಮಗ್ರ ಆಸೀತ್ ಸೋಕಾಮಯತ ಅಂತ ಅಲ್ಲಿ ಉಪನಿಷತ್ತಿನಲ್ಲಿ ಆರಂಭ ಆಗ್ತದೆ. ದೇವರು ಏನು ಮಾಡ್ದ ಅಂತ ಹೇಳಿದರೆ, ಮೊದಲಿಗೆ ಆತ್ಮ ತಾನು ತಾನಾಗಿದ್ದ. ಆತ್ಮ ಅಂತ ದೇವರಿಗೆ ಯಾಕೆ ಹೆಸರು ಅಂತ ಹೇಳಿದರೆ, ಯಾರ ಹಂಗಲ್ಲಿಯೂ ಇಲ್ಲದೆ ತಾನು ತಾನಾಗಿ ಇರುವುದರಿಂದ ದೇವರಿಗೆ ಆತ್ಮ ಅಂತ ಹೆಸರಂತೆ. ಆತ್ಮಾವ ಇದಮಗ್ರ ಆಸೀತ್, ಅವನು ಮೊದಲಿದ್ದ, ಅವನಿಗಿಂತ ಮೊದಲು ಯಾರೂ ಇರಲಿಲ್ಲ, ಆದ್ದರಿಂದ ಅವನು ಅಗ್ರ ಆಸೀತ್ ಅಂತ ಉಪನಿಷತ್ತು ಹೇಳ್ತದೆ. ಅವನೇ ಮೊದಲಿಗ, ಅವನಿಗಿಂತ ಮೊದಲು ಬೇರೆ ಯಾರೂ ಇರಲಿಲ್ಲ. ಪ್ರಳಯ ಕಾಲ ಲಕ್ಷ್ಮಿ ಆ ಭಗವಂತನ ಅಧೀನರಾದವಳಾಗಿದ್ದಳು. ಇದ್ದಂತಹ ಸ್ವತಃ ಇದ್ದಂಥ ಸ್ವತಂತ್ರನಾಗಿ ಇದ್ದವನು ಭಗವಂತ, ಆದ್ದರಿಂದ ಅವನಿಗೆ ಆತ್ಮ ಅಂತ ಕರೆದರು. ಉಪನಿಷತ್ತು ಹೇಳ್ತದೆ, ಲಕ್ಷ್ಮಿಯೇ ವೇದವಾಗಿ ಆ ದೇವರನ್ನು ಸ್ತುತಿಸ್ತಾಳೆ, ಹೇಳ್ತಾಳೆ ಆತ್ಮಾವ ಇದಮಗ್ರ ಆಸೀತ್. ಉಪನಿಷತ್ತು ಅಂತ ಹೇಳಿದರೆ ಯಾರಿಂದಲೂ ಕಂಡದ್ದಲ್ಲ. ಇದು ಈ ಆತ್ಮಾವ, ಈ ಗೆರೆಗಳು, ಉಪನಿಷತ್ತಿನ ಆ ಮಾತುಗಳು ಋಷಿಗಳು ಕಂಡಾಗ ಸೂರ್ಯನಿಗೆ ದೇವರು ಸೂರ್ಯನಿಗೆ ಹೇಳಿದ, ಬ್ರಹ್ಮನಿಗೆ ಹೇಳಿದ. ದೇವರಿಗೆ ಹೇಗೆ ಗೊತ್ತಾಯಿತು ಹೇಳಿದರೆ, ದೇವರು ಇರುವುದಕ್ಕಿಂತ ಮೊದಲು ಇತ್ತು. ವೇದ ಹೇಗೆ ಅನಾದಿಯೋ ಭಗವಂತನೂ ಹಾಗೆ ಅನಾದಿ. ಆದ್ದರಿಂದ ಅನಾದಿಯಾದ ವೇದವು ಲಕ್ಷ್ಮಿಯಾಗಿ ಭಗವಂತನನ್ನು ಸ್ತುತಿಸ್ತಾನೇ ಇದೆ. ಏನು ಹೇಳ್ತದೆ ವೇದ ಅಂತ ಹೇಳಿದರೆ, ಉಪನಿಷತ್ತು ಆತ್ಮಾವ ಇದಮಗ್ರ ಆಸೀತ್, ದೇವರೇ ವಿಷ್ಣುವೇ ಮೊದಲಿಗೆ ಇದ್ದ. ಆತ್ಮ ಅಂತ ಹೇಳಿದರೆ ವಿಷ್ಣು ಅಂತ ಹೇಗೆ ಹೇಳ್ತೀರಿ? ಅದಕ್ಕೆ ಮಧ್ವಾಚಾರ್ಯರು ಆ ಉಪನಿಷತ್ತಿನ ಅರ್ಥವೇನಿದೆ, ನಿಜವಾದ ಆಂತರ್ಯ ಏನಿದೆ ಅದನ್ನು ಹೊರಗೆ ತರ್ತಾರೆ. ಯಾಕೆಂತ ಹೇಳಿದರೆ, ಆತ್ಮ ಅಂತ ಹೇಳಿದಾಗ ನಿರ್ಗುಣ ನಿರಾಕಾರನಾದಂತಹ ಬ್ರಹ್ಮ ಅಂತ ಆ ಅರ್ಥ ಮಾಡಬೇಡಿ ಎನ್ನುವ ದೃಷ್ಟಿಯಿಂದ ಮಧ್ವಾಚಾರ್ಯರು ಮಾಹಾತ್ಮ್ಯ ಎನ್ನುವಂತಹ ಒಂದು ಗ್ರಂಥ, ಆ ಗ್ರಂಥದ ನಿಜವಾದ ಈ ಉಪನಿಷತ್ತಿನ ಸಾರ ಏನಿದೆ, ಅದರ ನಿಜವಾದ ಆಂತರ್ಯ ಏನಿದೆ ಅದನ್ನು ಇಲ್ಲಿ ಬಿಚ್ಚಿಡ್ತಾರೆ. ಮಾಹಾತ್ಮ್ಯ ಎನ್ನುವ ಒಂದು ಗ್ರಂಥ. ಏಕೋ ನಾರಾಯಣ ಆಸೀತ್ ಪೂರ್ವಮಾಸೀತ್ ಛಾಯಾಂಸ ಇಚ್ಛದ. ಆತ್ಮ ಅಂತ ಹೇಳಿದರೆ ನಾರಾಯಣ ಅಂತ ಅರ್ಥ. ಮೊದಲು ನಾರಾಯಣನಿದ್ದ, ಅವನನ್ನೇ ಆತ್ಮ ಅಂತ ಕರೆದಿದ್ದು ಹೊರತು ಆತ್ಮ ಅಂತ ಹೇಳಿದರೆ ಯಾವುದೋ ಒಂದು ಜೀವ ಅಥವಾ ನಿರ್ಗುಣ ಬ್ರಹ್ಮ ಆ ರೀತಿಯಾಗಿ ಅರ್ಥ ಮಾಡಬೇಡಿ. ಆತ್ಮ ಅಂತ ಹೇಳಿದರೆ ನಾರಾಯಣ. ನಾರಾಯಣ ಏಕ ಏವ ಆಸೀತ್. ಮತ್ತೇನು ಹೇಳ್ತಾರೆ ಅಂದರೆ, ಸೋಕಾಮಯತ ಜಾಯಾಮಯ ಸ್ಯಾತ್ ಅಂತ ಉಪನಿಷತ್ತು ಹೇಳ್ತದೆ. ದೇವರು ಒಬ್ಬನೇ ಇದ್ದ, ಏಕಃ ಆಸೀತ್, ಅವನಿಗೆ ಏಕಾಂಗಿ, ತಾನು ಒಬ್ಬನೇ ಇರೋದು. ಏನು ಮಾಡೋದು? ಜಾಯಾಮಯ ಸ್ಯಾತ್, ನನಗೊಂದು ಪತ್ನಿ ಬರಲಿ, ಹೆಂಡತಿ ಬರಲಿ ಅಂತ ಅವನು ಬಯಸಿದ. ಸೋಕಾಮಯತ, ಅವನು ಬಯಸಿದ ಅಂತ ಹೇಳ್ತದೆ. ದೇವರು ಬಯಸಿದ ಅಂತ ಹೇಳಿದಾಗ ದೇವರಲ್ಲಿ ಅಪೂರ್ಣತೆ ಕಾಣಿಸ್ತಾ ಉಂಟು. ನಾವು ಬಯಸುವುದು ಹಾಗೆ, ಮೊದಲಿಗೆ ಏನೋ ಕೊರತೆ ಇರ್ತದೆ, ಆವಾಗ ಅದು ಬೇಕು ಅಂತ ಬಯಸ್ತೇವೆ. ಆವಾಗ ಅದು ಪಡೆದಾಗ ನಮಗೆ ತೃಪ್ತಿ ಆಗ್ತದೆ, ನಮಗೆ ಬೇಕಾದ್ದು ನಾವು ಪಡೆದೆವು. ಆದ್ದರಿಂದ ಕಾಮನೆ ಎಂಬುದು ಅಪೂರ್ಣತೆಯ ಸಂಕೇತ. ನಾವು ಏನನ್ನಾದರೂ ಬಯಸ್ತೇವೆ ಹೇಳಿದರೆ ಅದಕ್ಕಿಂತ ಮೊದಲು ಅದರ ಕೊರತೆ ಇತ್ತು ಅಂತ ಅರ್ಥ. ಆದ್ದರಿಂದ ದೇವರು ಸ್ವಕಾಮಯತ ಅಂತ ಹೇಳಿದರು. ಆತ್ಮಾವಾಯುಧ ಮಗ್ರ ಆಸೀತ್, ಮೊದಲಿಗೆ ದೇವರೊಬ್ಬನೇ ಇದ್ದ, ಆಮೇಲೆ ಆತ ಬಯಸಿದ. ಏನು ಬಯಸಿದ? ಜಾಯಾಮೇ ಸ್ಯಾತ್, ನನಗೊಬ್ಬಳು ಹೆಂಡತಿ ಇರಲಿ ಅಂತ. ಪ್ರಶ್ನೆ 2, ಅವನು ಬಯಸಿದ್ದು ಯಾಕೆ? ಬಯಸಿದ ಅಂತ ಹೇಳಿದರೆ ಅವನಿಗೆ ಲಕ್ಷ್ಮಿಯ ಅವಶ್ಯಕತೆ ಇತ್ತು, ತನ್ನ ಹೆಂಡತಿ ಆಗಬೇಕು ಎನ್ನುವ ಅವಶ್ಯಕತೆ ಇತ್ತು ಎನ್ನುವುದು ಒಂದು ದೋಷ. ಅಷ್ಟೇ ಅಲ್ಲದೆ ಲಕ್ಷ್ಮಿ ಮೊದಲೇ ಇದ್ಲಲ್ವಾ, ಅನಾದಿ ಕಾಲದಿಂದಲೂ ಇದ್ಲು, ಅದು ಹೇಗೆ ಸಾಧ್ಯ ಅಂತ. ಈ ಎಲ್ಲ ಪ್ರಶ್ನೆಗೆ ಮಧ್ವಾಚಾರ್ಯರು ಮಾತ್ರ ಉತ್ತರ ಕೊಡ್ತಾರೆ. ಶಂಕರಾಚಾರ್ಯರು ಮೊದಲಾದವರೆಲ್ಲ ಈ ವಿಷಯದಲ್ಲಿ ಯಾವುದೇ ರೀತಿಯಾದಂತಹ, ಅವರು ನೇರ ಹೇಳಿಬಿಡ್ತಾರೆ, ಅದು ಸಗುಣ ಬ್ರಹ್ಮ, ಅವನು ಯಾರು ಬಯಸಿದನೋ ಅದು ಸಗುಣ ಬ್ರಹ್ಮ, ಆತ್ಮ ಅಂತ ಹೇಳಿದರೆ ಅದು ನಿರ್ಗುಣ ಬ್ರಹ್ಮ, ಹೀಗೆ ಹೇಳಿಕೊಂಡು ಅವರು ತಪ್ಪಿಸಿಕೊಳ್ತಾರೆ. ನಿಜವಾದ ಆಂತರ್ಯ ಏನು? ದೇವರಿಗೆ ದೋಷ ಇಲ್ಲ ಅಲ್ವಾ, ನಿರ್ದುಷ್ಟನಲ್ವಾ, ಹೇಗೆ ಸಾಧ್ಯ ಅವನಿಗೆ ಬಯಕೆ? ಈ ಪ್ರಶ್ನೆಗೆ ಉತ್ತರವಾಗಿ ಮಧ್ವಾಚಾರ್ಯರು ಈ ಮಾಹಾತ್ಮ್ಯ ಗ್ರಂಥದ ವಿಷಯವನ್ನು ತಿಳಿಸ್ತಾರೆ. ಮಾಹಾತ್ಮ್ಯ ಗ್ರಂಥದಲ್ಲಿ ಇದೇ
ಉಪನಿಷತ್ತಿನ ವಿಷಯ ಏನಿದೆ ಅದನ್ನು ವಿಸ್ತಾರವಾಗಿ ಅಲ್ಲಿ ಹೇಳಿದ್ದಾರೆ. ಅದರ ವಿಷಯವನ್ನು ಇಲ್ಲಿ ಹೇಳ್ತಾರೆ. ಸ ಐಚ್ಛತ, ಸೋ ಕಾಮಯತ ಅಂತ ಹೇಳಿದರೆ ಬಯಸಿದ ಅಂತ ಅರ್ಥ ಅಲ್ಲ, ಐಚ್ಛತ ಅವನು ಇಚ್ಛಿಸಿದ ಅಂತ ಅರ್ಥ. ಇಚ್ಛೆಗೂ ಕಾಮಕ್ಕೂ ವ್ಯತ್ಯಾಸ ಇಷ್ಟೇ. ಇಚ್ಛಾಪೂರ್ವಕವಾಗಿ ಕರ್ಮ ನಡೀತದೆ, ಕಾಮನೆಯನ್ನು ಇಟ್ಟುಕೊಂಡು ನಾವು ಕೆಲಸ ಮಾಡ್ತೇವೆ. ಎರಡು, ಕರ್ಮದ ಹಿಂದೆ ಆಸೆ ಇರ್ತದೆ, ಹಾಗೆ ಇಚ್ಛೆಯೂ ಇರ್ತದೆ. ಯಾವಾಗ ಆಸೆ ಇರ್ತದೆ ಹೇಳಿದರೆ ಫಲವನ್ನು ಅಪೇಕ್ಷಿಸಿದ್ದಾಗ ಆಸೆ ಇರ್ತದೆ, ಫಲವನ್ನು ಇಚ್ಛಿಸದಿದ್ದಾಗ ಬರೇ ಅದು ಇಚ್ಛೆಯಾಗಿರ್ತದೆ. ಆದ್ದರಿಂದ ಕರ್ಮ ಯಾವುದು ಜಾನಾತಿ ಇಚ್ಛತಿ ಯತತಿ, ಪ್ರತಿಯೊಂದು ಕರ್ಮಕ್ಕೂ ಅದರ ಹಿಂದೆ ಇಚ್ಛೆ ಅಥವಾ ಕಾಮನೆ ಇರ್ತದೆ. ಯಾರು ನಿಷ್ಕಾಮ ಕರ್ಮಿಯಾಗಿರ್ತಾನೆ ಅಂತಹವನಲ್ಲಿ ಕಾಮನೆ ಇರುವುದಿಲ್ಲ, ಬರೇ ಇಚ್ಛೆ ಇರ್ತದೆ. ಯಾರು ಸಕಾಮ ಆಗಿರ್ತಾನೋ ಅಂದರೆ ಬಯಕೆ ಇಟ್ಟುಕೊಂಡು ಮಾಡ್ತಾನೋ ಅವನಲ್ಲಿ ಇಚ್ಛೆಯೂ ಇರ್ತದೆ, ಕಾಮನೆಯೂ ಇರ್ತದೆ. ಇದು ವ್ಯತ್ಯಾಸ. ಆದ್ದರಿಂದ ಸೋ ಕಾಮಯತ ಅಂತ ಹೇಳಿದರೆ ದೇವರು ಬಯಸಿದ ಅಂತ ಅರ್ಥ ಅಲ್ಲ, ಇಚ್ಛಿಸಿದ ಅಂತ ಅರ್ಥ. ಕಮುಧಾತುವಿಗೆ ಇಚ್ಛಾ ಎನ್ನುವ ಅರ್ಥ ಇದೆ, ಅದನ್ನು ಇಲ್ಲಿ ಹೇಳಿದ್ದು ಹೊರತು ದೇವರು ಬಯಸಿದ, ನನಗೆ ಹೆಂಡತಿ ಬೇಕು ಅಂತ ಅವನು ಬಯಸಿದ್ದಲ್ಲ. ಮತ್ತೇನು, ಕೇವಲ ಅವನು ಇಚ್ಛಿಸಿದ. ಇಚ್ಛೆ ಎನ್ನುವುದು ದೋಷ ಅಲ್ಲ. ಇಚ್ಛಾಪೂರ್ವ ಹರೇ ಸೃಷ್ಟಿ, ದೇವರ ಇಚ್ಛೆಯಿಂದಲೇ ಇಡೀ ಜಗತ್ತು ಸೃಷ್ಟಿಯಾದದ್ದು. ಆದ್ದರಿಂದ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ. ಆದ್ದರಿಂದ ಇಚ್ಛೆ ಭಗವಂತನ ಒಂದು ಗುಣವೇ ಆಗಿದೆ. ಅವನು ಇಚ್ಛಿಸಿದ ಅಂತ ಹೇಳಿದ್ದರಿಂದ ಅವನಲ್ಲಿ ಯಾವುದೇ ರೀತಿಯಾದ ದೋಷದ ಆಪಾದನೆ ಅದು ಸಂಭವಿಸಿದ್ದಲ್ಲ. ಆದ್ದರಿಂದ ಮಧ್ವಾಚಾರ್ಯ ಹೇಳ್ತಾರೆ ಸ ಐಚ್ಛತ, ಅವನು ಇಚ್ಛಿಸಿದ ಅಷ್ಟೆ. ವಿದ್ಯಮಾನಮಪಿ ಸದಾ, ಅವು ಇದ್ದವಳೆ ಲಕ್ಷ್ಮಿ ಇರಲಿಲ್ಲ ಅಲ್ವಾ, ಅವನು ಇಚ್ಛಿಸಿದ ಲಕ್ಷ್ಮಿ ಬೇಕು, ಜಾಯಾಮೇ ಸ್ಯಾತ್, ಅವಳು ಪತ್ನಿಯಾಗಬೇಕು ಬಯಸಿದ, ಇಚ್ಛಿಸಿದ ಅಂತ ಹೇಳಿದರೆ ಏನರ್ಥ? ಹೌದು, ಇದ್ದವಳೆ, ಸದಾ ಅನಾದಿ ಕಾಲದಿಂದಲೂ ಇದ್ದವಳೆ. ಭೋಗಾರ್ಥಂ ಪುರುಷೋತ್ತಮ, ಆ ಮುಂದಿನ ಜಗತ್ತಿನ ಭೋಗಕ್ಕೋಸ್ಕರ, ಜಗತ್ತಿನ ಮುಂದಿನ ಸೃಷ್ಟಿಗೋಸ್ಕರ ಭಗವಂತ ಲಕ್ಷ್ಮಿ ಬೇಕು ಎಂದು ಬಯಸಿದ. ಅಂದರೆ ಲಕ್ಷ್ಮೀ ನಾರಾಯಣರ ಸಮಾಗಮದಿಂದ ಮುಂದಿನ ಸೃಷ್ಟಿಯಾಗಲಿಕ್ಕಿದೆ. ಆದ್ದರಿಂದ ಅವಳನ್ನು ತನ್ನ ಪ್ರವೃತ್ತಿಯಲ್ಲಿ ಒಂದು ಮುಖ್ಯವಾದಂತಹ ಕಾರಣಗಳನ್ನಾಗಿಸಿದ. ಪ್ರಕೃತಿ ತತ್ವಗಳಾಗಿ, ಪ್ರಕೃತಿಗೆ ಅಭಿಮಾನಿನಿಯಾಗಿ ಆಕೆ ಮುಂದಿನ ಸೃಷ್ಟಿ ಕಾರ್ಯಕ್ಕೆ ಬೇಕಾಗಿದೆ. ಅವಳನ್ನು ಇಟ್ಟುಕೊಂಡು ದೇವರು ಸೃಷ್ಟಿಯಾದಿಗಳನ್ನು ಮಾಡಲಿದ್ದಾನೆ. ಆದ್ದರಿಂದ ಜಾಯಾಮೇ ಸ್ಯಾತ್, ನನಗೆ ಹೆಂಡತಿ ಬೇಕು. ಯಾಕೆ? ಭೋಗಾರ್ಥಂ ಪುರುಷೋತ್ತಮ, ಮುಂದಿನ ಜೀವರ ಭೋಗಕ್ಕೋಸ್ಕರ. ಜೀವರು ಎಲ್ಲಿ ಅವರು ಏಳಿಗೆಯನ್ನು ಪಡಿಬೇಕು, ಸಾಧನೆ ಮಾಡಬೇಕು ಈ ಬ್ರಹ್ಮಾಂಡದಲ್ಲಿ, ಅದಕ್ಕೋಸ್ಕರ ಮೊದಲಿನ ಪಂಚಾಂಗವಾಗಿ ಲಕ್ಷ್ಮಿಯನ್ನು ಬಯಸಿದ, ಇಚ್ಛಿಸಿದ. ಜಾಯಾಮೇ ಸ್ಯಾತ್. ಮುಂದೆ ಏನು ಹೇಳಿದರೆ ಪುತ್ರಃ ಮೇ ಸ್ಯಾತ್. ಒಬ್ಬ ಸಾಮಾನ್ಯ ಮನುಷ್ಯ ಯಾವ ರೀತಿಯಾಗಿ ಕಾಮನೆ ಮಾಡ್ತಾನೋ ಆ ಕಾಮನೆಗೆ ತಕ್ಕಂತೆ ದೇವರ ಕಾಮನೆ ಇಲ್ಲಿ ಉಲ್ಲೇಖವಾಗಿದೆ. ಸಾಮಾನ್ಯನಾದವನು ಹೇಗೆ ಇದು ಮಾಡ್ತಾನೋ ಹಾಗೆ. ಆದ್ದರಿಂದ ಬ್ರಹ್ಮ ತಥೋ ಜಜ್ಞೆ ಸೈಚ ಸುತಂ ವಿಭುಹು, ತನಗೆ ಮಗ ಬೇಕು ಅಂತ ಬಯಸಿದ. ಸುತಂ ವಿಭುಹು ಐಚ್ಛತ ತಥೋ ಜಜ್ಞೆ ಬ್ರಹ್ಮ, ಮಗ ಬೇಕೆಂದು ಬಯಸಿದ. ಆವಾಗ ಹುಟ್ಟಿದವನೇ ಬ್ರಹ್ಮ. ತಥೋ ದೇವಾಂಶ್ಚ ಸರ್ವಶಃ, ಹಾಗೆ ಎಲ್ಲ ದೇವತೆಗಳು ಕೂಡ ಹುಟ್ಟಿದ್ರು ಅಂತ ಅರ್ಥ. ಜಾತೇ ಪುತ್ರೇ ವಿತ್ತಮೈಚ್ಛತ್, ಮೊದಲಿಗೆ ಲೋಕದಲ್ಲಿಯೂ ಹಾಗೆ, ಮೊದಲಿಗೆ ಏಕಾಕಿ ಏಕ ಏವ ಆಸೀತ್ ಅದನ್ನೇ ಹೇಳಿದ್ದಾರೆ. ಮೊದಲಿಗೆ ಬ್ರಹ್ಮಚಾರಿಯಾಗಿರ್ತಾನೆ ಒಬ್ಬ ಪುರುಷ, ಅದರಿಂದ ಅವನಿಗೆ ಕಾಮನೆ ಬರ್ತದೆ, ಇನ್ನು ನಾನು ಮದುವೆ ಆಗಬೇಕು, ಬ್ರಹ್ಮಚಾರಿಯಾಗಿಯೇ ಇರುವುದಲ್ಲ ಅಂತ. ಆವಾಗ ಹೆಂಡತಿ ಆಯಿತು, ಹೆಂಡತಿ ಆದ ಬಳಿಕ ಇನ್ನು ಮಕ್ಕಳಾಗಬೇಕು ಅಂತ ಅವನು ಬಯಸ್ತಾನೆ, ಮಕ್ಕಳಾಗ್ತದೆ. ಮುಂದೆ ಏನು? ಮಕ್ಕಳಾದ ಬಳಿಕ ವಿತ್ತಮ್ಮೆ ಸ್ಯಾತ್,
ನೀನು ದುಡ್ಡು ಮಾಡಬೇಕು. ಆದ್ದರಿಂದ ಯಾಕೆಂದರೆ ಮುಂಚಿನ ಕಾಲದಲ್ಲಿ ಎಲ್ಲ ವಿದ್ಯಾಭ್ಯಾಸ ಮಾಡಿ, ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿದ ಬಳಿಕ ಸೀದಾ ಸಮಾವರ್ತನೆ ಆದ ಕೂಡಲೇ ಮದುವೆ. ಆದ್ದರಿಂದ 10-12 ವರ್ಷ ವಿದ್ಯಾಭ್ಯಾಸ, ಅಲ್ಲಿಗೆ 18-20 ಮುಗೀತದೆ, ಆವಾಗ ಮದುವೆ ಮಾಡಿಬಿಡ್ತಾರೆ. ಮುಂದೆ ಅವನು ತನ್ನ ಸಂಪತ್ತನ್ನು ವೃದ್ಧಿ ಮಾಡಿಕೊಳ್ಳೋದು, ವಿತ್ತ ಸಂಪತ್ತನ್ನು ಬಯಸೋದು. ಆದ್ದರಿಂದ ಹಿಂದಿನ ಕ್ರಮ ಇದ್ದದ್ದು ಹಾಗೆ, ಋಷಿಗಳಲ್ಲಿ ಗುರುಕುಲದ ಪದ್ಧತಿ ಇದ್ದದ್ದಲ್ಲಿ ಆ ರೀತಿಯಾಗಿ ಕ್ರಮ ನಡೀತಾ ಬಂದದ್ದು. ಹೆಂಡತಿ ಮಕ್ಕಳು ಆದ ಬಳಿಕ ಇನ್ನು ಸಂಪತ್ತು ಹೆಚ್ಚು ಮಾಡೋದು ಅಂತ. ಅದೇ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ಈ ಲೋಕದ ಕ್ರಮಕ್ಕೆ ಅನುಗುಣವಾಗಿ, ಲೋಕದ ಕ್ರಮ ಈ ರೀತಿಯಾಗಿ ಯಾಕೆ ಇದೆ ಎನ್ನುವ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ. ಪ್ರತಿಯೊಬ್ಬನೂ ಕೂಡ ಈ ರೀತಿಯಾಗಿ ಯಾಕೆ ಬಯಸ್ತಾನೆ? ಅದಕ್ಕೆ ಮೂಲಭೂತವಾಗಿ ಭಗವಂತನ ಆ ಕಾಮನೆ ಇದೆ, ಭಗವಂತನ ಇಚ್ಛೆ ಆ ರೀತಿಯಾಗಿದೆ. ಭಗವಂತನೂ ಕೂಡ ಬ್ರಹ್ಮನನ್ನು ಮೊದಲಿಗೆ ಲಕ್ಷ್ಮಿ ಬೇಕೆಂದು ಬಯಸಿದ, ಇಚ್ಛಿಸಿದ. ಆ ನಂತರ ಬ್ರಹ್ಮ ಬೇಕೆಂದು ಮಕ್ಕಳು ಬೇಕೆಂದು ಬಯಸಿದ, ಇಚ್ಛಿಸಿದ. ಆ ಬಳಿಕ ವಿತ್ತಮ ಇಚ್ಛತ್, ದುಡ್ಡು ಯಾವುದು, ಸಂಪತ್ತು ಯಾವುದು? ಅದಕ್ಕೆ ಹೇಳ್ತಾರೆ ಭೂತಾನ್ಯಂಡಂ ತಥೋ ಭವತ್. ಜೀವರಾಶಿಗಳೇ ಆ ಭಗವಂತನ ಸಂಪತ್ತು. ಅಂಡಂ ತಥೋ ಭವತ್, 2 ಸಂಪತ್ತು, ಒಂದು ಜೈವಿಕ ಸಂಪತ್ತು, ಇನ್ನೊಂದು ಜಡಭೂತವಾದಂತಹ ಸಂಪತ್ತು. ಆಳುಕಾಳುಗಳು ಎನ್ನುವಂತಹ ಸಂಪತ್ತುಗಳು, ಧನ ಮೊದಲಾದಂತಹ ಸಂಪತ್ತುಗಳು, ಇದೊಂದು ಬಗೆ. ಇನ್ನೊಂದು ವಿತ್ತ, ಹಣ, ಚಿನ್ನ ಮೊದಲಾದಂತಹ, ಅಥವಾ ಜಾಗ, ಒಂದು ಸೈಟ್ ಮಾಡೋದು, ಇದೆಲ್ಲ ಸಂಪತ್ತು. ಇದು ಜಡಭೂತವಾದದ್ದು. ಹೀಗೆ 2 ಬಗೆ. ಜೀವರೂಪರಾದಂತಹ, ಚಲನವಲನ ಇರುವಂತಹ ಚರಾತ್ಮಕರಾದಂತಹ ಸಂಪತ್ತು, ಇನ್ನೊಂದು ಅಚರಾತ್ಮಕವಾದಂತಹ ಸಂಪತ್ತು. 2 ಸಂಪತ್ತನ್ನು ಮನುಷ್ಯ ಬಯಸ್ತಾನೆ. ಅಂದರೆ ಆಳುಕಾಳುಗಳು ಬೇಕು, ದನ ಬೇಕು, ಹೀಗೆ ತಮಗೆ ಬೇಕಾದವರು ಬೇಕು, ಮಿತ್ರರು, ಸುಹೃದರು, ಹಾಗೆ ಬಂಧುಗಳು, ಇವರೆಲ್ಲ ಒಂದು ಬಗೆಯ ಸಂಪತ್ತೇ. ಇನ್ನೊಂದು ಬಗೆಯದ್ದು ಜಡಾತ್ಮಕವಾದ. ಹಾಗೆಯೇ ಈ ನಿಟ್ಟಿನಲ್ಲಿ ಭಗವಂತ ಹಾಗೆ ಜೀವರನ್ನು ಸಂಪತ್ತನ್ನಾಗಿ ಪಡೆದ. ಹಾಗೆ ಅಂಡಂ ತಥೋ ಭವತ್, ಬ್ರಹ್ಮಾಂಡ ಬಂತು. ಜೀವರ ಉತ್ಪತ್ತಿಗೆ ಸಾಧನವಾಗಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ. ಭೂತಾನ್ಯಂಡಂ ತಥೋ ಭವತ್, ಮೊದಲಿಗೆ ಜೀವರನ್ನು ಸೃಷ್ಟಿ ಮಾಡಿ ಈ ಜೀವರನ್ನು ಎಲ್ಲಿ ಬೆಳೆಸುವುದು, ಎಲ್ಲಿ ಇದು ಮಾಡುವುದು ಅಂತ ಹೇಳಿದಾಗ ಅಂಡಂ ತಥೋ ಭವತ್. ಲೋಕದಲ್ಲಿಯೂ ಹಾಗೆ ಒಬ್ಬ ಮಕ್ಕಳು ಆಗಬೇಕು ಅಂತ ಬಯಸೋದು, ಮಕ್ಕಳಾದ ಬಳಿಕ ಅವರಿಗೊಂದು ಜಾಗ ನೋಡೋದು, ಏನಾದ್ರು ಸೈಟ್ ಪರ್ಚೇಸ್ ಮಾಡೋದು, ಇದು ಲೋಕದಲ್ಲಿ ಬಂತು. ಆದ್ದರಿಂದ ಇದಕ್ಕೂ ಮೂಲವಾಗಿ ಈ ಭಗವಂತನ ಈ ಚರ್ಯೆಯು ಕಾರಣವಾಗಿದೆ ಅಂತ ತಿಳ್ಕೊಳ್ಬಹುದು. ಅಂಡಸ್ಯಾಂತ ಸ್ವಿಮಾ ಲೋಕಾಹ ಕುರ್ಯಾಂ ಕರ್ಮೇತಿ ಚೈಚ್ಛತ. ಮತ್ತೇನು ಮಾಡೋದು? ದುಡ್ಡು ಮಾಡಲಿಕ್ಕೋಸ್ಕರ ಕರ್ಮ, ದುಡ್ಡು ಮಾಡ್ತಾ ಮಾಡ್ತಾ ಕರ್ಮ ಮಾಡ್ತಾ ಇರ್ತಾನೆ. ಕರ್ಮದಿಂದ ದುಡ್ಡನ್ನು ಮಾಡ್ತಾನೆ ಮನುಷ್ಯ. ಆ ರೀತಿಯಾಗಿ ಇನ್ನು ಕರ್ಮ ಬೇಕೆಂದು ಬಯಸಿದಂತೆ ಭಗವಂತ. ಅಂಡಸ್ಯಾಂತಸ್ತ್ವಿಮೇ ಲೋಕಾಹ ಕುರ್ಯಾಂ, ಬ್ರಹ್ಮಾಂಡ ಸೃಷ್ಟಿ ಮಾಡಿದ. ಬ್ರಹ್ಮಾಂಡ ಸೃಷ್ಟಿ ಮಾಡಿದ ಬಳಿಕ ಅಲ್ಲಿ ಕೆಲಸ ಮಾಡ್ತೇನೆ ಅಂತ ಇಚ್ಛೆ ಮಾಡಿದ್ನಂತೆ. ಬ್ರಹ್ಮಾಂಡದ ಒಳಗೆ ಲೋಕಗಳನ್ನು 14 ಲೋಕಗಳನ್ನು ಸೃಷ್ಟಿ ಮಾಡುವ ಮೂಲಕ ಕೆಲಸ ಮಾಡಿದ. ಕರ್ಮ ಇಚ್ಛತ. ಅಂಡಸ್ಯಾಂತಸ್ತ್ವಿಮೇ ಲೋಕ, ಅದು ಹಾಗೆ ಅಲ್ವಾ? ಒಂದು ಸೈಟ್ ಪರ್ಚೇಸ್ ಮಾಡಿ ಮನೆ ಕಟ್ಟುವುದು, ಮನೆ ಕಟ್ಟಲಿಕ್ಕೆ ಅದು ಕೆಲಸ ಮಾಡೋದು, ಆಚೆ ಈಚೆ ತಿರುಗಾಡೋದು, ಇದು ಕೆಲಸ. ಮೂಲಭೂತವಾದ ಕಾರಣ ಯಾರಿಗೆ? ಮಕ್ಕಳಿಗೋಸ್ಕರ, ಮುಂದಿನ ಸಂತತಿಗೋಸ್ಕರ ಅಂತ. ಆ ನಿಟ್ಟಿನಲ್ಲಿ ಭಗವಂತನ ಚರ್ಯೆಯು ಕೂಡ ಅದು ಅದೇ ರೀತಿಯಾಗಿದ್ದೆ ಅಂತ ತಿಳಿಸ್ತಾರೆ. ಅಂದರೆ ಬ್ರಹ್ಮಾಂಡ ಸೃಷ್ಟಿ ಮಾಡಿದ, 14 ಉಪ್ಪರಿಗೆಯ 14 ಲೋಕಗಳೆಂಬಂತಹ ಆ ಮನೆಯನ್ನು ಕಟ್ಟಿದ ಅಂತ ಆ ನಿಟ್ಟಿನಲ್ಲಿ ತಿಳಿಸ್ತಾರೆ. ತುಂಬ ರೋಚಕವಾದ ಸಂಗತಿ. ತತಸ್ತು ಕೃತವಾನ್ ಯಜ್ಞಂ ಸ್ವಸ್ಮೈ ಸ ಪುರುಷೋತ್ತಮಃ. ಈ ರೀತಿಯಾಗಿ ಈ 5ರ ಮೂಲಕವಾಗಿ ಆತ ಭಗವಂತ ತನ್ನನ್ನೇ ಆರಾಧನೆ ಮಾಡಿದ. ಯಜ್ಞಂ ಸ್ವಸ್ಮೈ ಸ ಪುರುಷೋತ್ತಮಃ, ತನ್ನನ್ನು ಆರಾಧನೆ ಮಾಡಿದ, ಯಜ್ಞ ಮಾಡಿದ. 5 ಇಟ್ಟುಕೊಂಡು ಈ ಬ್ರಹ್ಮಾಂಡದಲ್ಲಿ ಜೀವರನ್ನು ಹಾಕಿ
ಆ 14 ಲೋಕಗಳಲ್ಲಿ ಮುಖ್ಯವಾಗಿ 3 ಲೋಕಗಳಲ್ಲಿ ಜೀವನನ್ನು ಹಾಕಿ ಅಲ್ಲಿ ಅವರ ಏಳಿಗೆಯಿಂದ ಅವರ ಮೂಲಕವಾಗಿ ತನ್ನ ಆರಾಧನೆಯನ್ನೇ ಮಾಡಿಸಿಕೊಂಡ. ಜೀವನನ್ನು ಅಲ್ಲಿ ಹಾಕಿದ ಬಳಿಕ ಅಲ್ಲಿ ಅವರ ಸಾಧನೆ ನಡೀತದೆ. ಆ ಸಾಧನೆ ಪ್ರತಿಯೊಂದು ಕರ್ಮವು ಅದು ಅವರ ಒಳಗೆ ನಿಂತಹ ದೇವತೆಗಳ ಮುಂದೆ ಆಗುವಂತಹ ಯಜ್ಞ. ಆ ಯಜ್ಞವನ್ನು ಮಾಡಿಸಿಕೊಂಡ. ಈ ರೀತಿಯಾಗಿ ಸ್ವಸ್ಮೈಸ ಪುರುಷೋತ್ತಮ ಯಜ್ಞ, ತನ್ನ ಯಜ್ಞವನ್ನು ತಾನೇ ನಿಂತು ಅವರಲ್ಲಿ ನಿಂತು ಮಾಡಿಸಿದ. ಹೇಗೆ ತಂದೆ ಮಕ್ಕಳಿಂದ ಹೇಗೆ ಕೆಲಸ ಮಾಡಿಸ್ತಾನೋ ಅದೇ ರೀತಿಯಾಗಿ ಒಬ್ಬ ಮನೆಯನ್ನು ಕಟ್ಟುವ ವ್ಯಕ್ತಿ ಆ ಕೆಲಸಗಾರರಿಂದ ಯಾವ ರೀತಿಯಾಗಿ, ಮೇಸ್ತ್ರಿಯಿಂದ ಯಾವ ರೀತಿಯಾಗಿ ಮನೆಯನ್ನು ಕಟ್ಟಿಸ್ತಾರೋ, ಅಲ್ಲಿ ಕೆಲಸವನ್ನು ಹೇಗೆ ಮಾಡಿಸ್ತಾರೋ, ಹಾಗೆ ಭಗವಂತ ಎಲ್ಲರಿಂದಲೂ ಎಲ್ಲ ಜೀವರಿಂದಲೂ ಕೂಡ ಅಲ್ಲಿ ಸಂಪತ್ತನ್ನು ಹೂಡಿ ಅಲ್ಲಿ ಇನ್ವೆಸ್ಟ್ ಮಾಡಿ ಆ ಮೂಲಕವಾಗಿ ಜಗತ್ತಿನ ವ್ಯಾಪಾರವನ್ನು ನಡೆಸಿದ ಅಂತ ಇಲ್ಲಿ ತಿಳಿಸ್ತಾರೆ. ತಸ್ಮಾದ ಅದ್ಯಾಪಿ ಕಾಮಿ ಸಹೇತ ಏತಾವಂತಮ ಇಚ್ಛತಿ. ಆದ್ದರಿಂದ ಪ್ರತಿಯೊಬ್ಬನೂ ಕೂಡ ಭಗವಂತ ಯಾವ ರೀತಿಯಾಗಿ ಈ ಕ್ರಮವನ್ನು ಅಳವಡಿಸಿಕೊಂಡು ತನ್ನ ಇಚ್ಛೆಗೆ ಅನುಗುಣವಾಗಿ 5 ಮೊದಲಿಗೆ ಹೆಂಡತಿ, ಮಕ್ಕಳು, ಸಂಪತ್ತು, ಆ ಬಳಿಕ ಕರ್ಮವನ್ನು ಮಾಡ್ತಾನೋ ಅದೇ ರೀತಿಯಾಗಿ ಏತಾವಂತಮಿಚ್ಛತಿ, ಪ್ರತಿಯೊಬ್ಬನೂ ಕೂಡ ಇದೇ ರೀತಿಯಾಗಿ ಯಾರು ಬಯಸ್ತಾನೋ, ಆಸೆ ಯಾರಲ್ಲಿ ಉಂಟೋ ಅಂತಹವನು ಈ ರೀತಿಯಾಗಿಯೇ ಕೆಲಸ ಮಾಡ್ತಾನೆ, ಈ ರೀತಿಯಾಗಿಯೇ ಆಲೋಚನೆ ಮಾಡ್ತಾನೆ. ಅವನ ಮಾನಸಿಕ ವ್ಯಾಪಾರ ಆಲೋಚನೆ ಇದೇ ರೀತಿಯಾಗಿರ್ತದೆ. ಮೊದಲಿಗೆ ಏಕಾಕಿ, ನಾನೊಬ್ಬನೇ ಇನ್ನು ಮದುವೆ ಆಗಬೇಕು, ಹೀಗಾಗಬೇಕು ಅಂತ ಮಾನಸಿಕ ಆಲೋಚನೆ ಪ್ರತಿಯೊಬ್ಬರಲ್ಲೂ ಇದೇ ರೀತಿಯಾಗಿರ್ತದೆ. ಅದಕ್ಕೆ ಕಾರಣ ಮೂಲಭೂತವಾಗಿ ಸೃಷ್ಟಿಯ ಆದಿಕಾಲದಲ್ಲಿ ಇದ್ದಂತಹ ಭಗವಂತನ ಈ ಒಂದು ಇಚ್ಛೆ. ತಸ್ಮಾದ್ ಅದ್ಯಾಪಿ ಯಃ ಕಾಮಿ ದೈವಂ ವಿತ್ತಂ ಸುಖಾದ್ಯಂ ಹಿ ಮಿತ್ರಾದ್ಯಂ ಮಾನುಷಂತು ಯತ್. ಇನ್ನು ಮನುಷ್ಯರಿಗಾಗುವಾಗ ಹೇಳ್ತಾರೆ ಯಾವುದೆಲ್ಲ ಅಂತ. ಮೊದಲಿಗೆ ಅವನಿಗೂ ಹಾಗೆ ತಾನು ಹೆಂಡತಿ ಬೇಕು, ಮಕ್ಕಳು ಆಗಬೇಕು. ಆ ಬಳಿಕ ಸಂಪತ್ತು ಯಾವುದು ಅಂತ ಹೇಳಿದರೆ 2 ಬಗೆಯ ಸಂಪತ್ತು. ದೈವಂ ವಿತ್ತಂ ಸುಖಾದ್ಯಂ ಹಿ ಮಿತ್ರಾದ್ಯಂ ಮಾನುಷಂತು ಯತ್. 2 ಬಗೆಯ ಸಂಪತ್ತು ಯಾವುದು ಅಂತ ಹೇಳಿದರೆ ದೈವಿಕ ಸಂಪತ್ತು, ಮಾನುಷ ಸಂಪತ್ತು ಅಂತ. ದೈವಿಕ ಸಂಪತ್ತು ಅಂತ ಹೇಳಿದಾಗ ದೇವರಿಂದ ಕೊಡಲ್ಪಟ್ಟಂತಹ ಸಂಪತ್ತು. ಮಾನುಷ ಸಂಪತ್ತು ಅಂದರೆ ಮನುಷ್ಯರೇ ನಾವಾಗಿಯೇ ಪಡೆದಂತಹ, ನಾವೇ ಆರ್ಜನೆ ಮಾಡಿದಂತಹ ಸಂಪತ್ತು. ಬಂದಾಗ ನಾವು ಹುಟ್ಟಿದಾಗ ನಾವು ಪಡೆದ ಸಂಪತ್ತು ಯಾವುದು? ನಾವಾಗಿಯೇ ಪಡೆದ ಇಂದ್ರಿಯಗಳು ಎಂಬಂತಹ ಸಂಪತ್ತುಗಳು, ಮನಸ್ಸು ಎಂಬಂತಹ ಸಂಪತ್ತು, ದೇಹ ಎನ್ನುವುದೇ ಒಂದು ಸಂಪತ್ತು. ಇಂತಹ ಸಂಪತ್ತುಗಳು ಇದೆಲ್ಲ ದೈವಿಕ ಸಂಪತ್ತು. ದೈವಂ ವಿತ್ತಂ. ಹಾಗೆ ಸುಖಾದ್ಯಂ, ಸುಖ ಎನ್ನುವುದೇ ಒಂದು ಸಂಪತ್ತು. ನಾವೀಗ ಹಣದಿಂದ ಏನನ್ನಾದರೂ ಪಡಿತೇವೆ. ಹಣ ಯಾಕೆ ಸಂಪತ್ತು? ಅದರಿಂದ ನಮಗೆ ಬೇಕಾದ್ದನ್ನು ಪಡಿಲಿಕ್ಕಾಗ್ತದೆ ಅಂತ ಸಂಪತ್ತು ಅಲ್ವಾ? ಹಣದಿಂದ ಈಗ ಹಿಂದಿನ ನೋಟುಗಳು ಅದು ಲೆಕ್ಕಕ್ಕೆ ಬರುವುದಿಲ್ಲ. ಯಾಕೆ? ಅದು ಈಗ ಬೇಕಾದ್ದನ್ನು ನಮಗೆ ಕೊಡುವುದಿಲ್ಲ. ಆದ್ದರಿಂದ ಅದು ಸಂಪತ್ತಲ್ಲ. ಯಾವುದರಿಂದ ನಮಗೆ ಪಡಿಲಿಕ್ಕಾಗ್ತದೋ ಬೇಕಾದ್ದನ್ನು ಅದು ಸಂಪತ್ತು ಅಲ್ವಾ? ಹಾಗೆಯೇ ಬೇಕಾದ್ದನ್ನು ಅಂತ ಪಡೆದಾಗ ಅವುಗಳು ಸಂಪತ್ತಾಗ್ತವೆ. ಯಾವುದನ್ನು ಪಡಿತೇವೆ ಅದು ಕೂಡ ಸಂಪತ್ತೇ. ಈಗ ಹಣ ಕೊಟ್ಟು ದನವನ್ನು ಪಡೆದರೆ ದನವೂ ಸಂಪತ್ತೇ. ಆ ದನದಿಂದ ನಾವು ಹಾಲು ಮಾರಾಟ ಮಾಡಿದರೆ ಅದು ಕೂಡ ಹಾಲು ಕೂಡ ಸಂಪತ್ತಾಗ್ತದೆ. ಹೀಗೆ ಪ್ರತಿಯೊಂದು ಸಂಪತ್ತಾಗ್ತದೆ. ಎಲ್ಲಿಯ ತನಕ ಸಂಪತ್ತಾಗ್ತದೆ? ಸುಖದ ತನಕ ಅದು ಸಂಪತ್ತಾಗ್ತದೆ. ಪ್ರತಿಯೊಂದು ವಸ್ತು ಕೂಡ ಸಂಪತ್ತು ಯಾಕಾಗ್ತದೆ ಹೇಳಿದರೆ ಅದರಿಂದ ನಾವು ಬೇಕಾದನ್ನು ಪಡಿತೇವೆ. ಪಡೆಯುವುದರಿಂದ ಏನು? ಕೊನೆಗೆ ಸುಖ ಆಗ್ತದೆ. ಸುಖದಲ್ಲಿ ಪರ್ಯವಸಾನ. ಪ್ರತಿಯೊಂದು ವಸ್ತುವಿನ ಆರ್ಜನೆ, ಪ್ರತಿಯೊಂದು ವಸ್ತು ಸಂಪತ್ತು ಯಾಕಾಗ್ತದೆ ಹೇಳಿದರೆ ಅದು ಸುಖವನ್ನು ತರ್ತದೆ. ಆದ್ದರಿಂದ ಅದು ಸಂಪತ್ತಾಗ್ತದೆ. ಆದ್ದರಿಂದ ಸುಖಾದ್ಯಂ, ಸುಖಕ್ಕೋಸ್ಕರ ಮಾಡುವಂತಹ ನಮ್ಮ ಪ್ರಯತ್ನದಿಂದ ಪಡೆಯುವಂತಹ ಸಂಪತ್ತುಗಳೆಲ್ಲ ಮಾನುಷ ಸಂಪತ್ತು. ಸುಖ ಉಂಟಲ್ವಾ? ಸುಖ ನಮಗೂ ನಾವಾಗಿಯೇ ನಾವು ಬಲ್ಲದ್ದು ಅಲ್ಲ ಅದು. ಸುಖ ಬೇಕು ಅಂತ ನಾವು ಬಯಸ್ತೇವೆ ಅಷ್ಟೇ. ಪಡೆಯಲು ನಾವು ಹಪಹಪಿಸ್ತೇವೆ. ಪಡಿಲಿಕ್ಕಾಗ್ತದಾ? ಇಲ್ಲ. ಅದನ್ನು ಭಗವಂತನೇ ಕೊಡಬೇಕು. ದೈವಂ ಸಂಪತ್ತು ಅಂತ ಅದಕ್ಕೆ ದೈವಂ ವಿತ್ತಂ ಅಂತ ಹೇಳ್ತಾರೆ. ದೇವರೇ ಮನಸ್ಸಿನಲ್ಲಿ ಇದ್ದುಕೊಂಡು ಆ ಸುಖವನ್ನು ನಮ್ಮಲ್ಲಿ ಭರಿಸಬೇಕು. ಆವಾಗ ಅದು
ಬರ್ತದೆ ಹೊರತು ನಾವಾಗಿಯೇ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಸುಖವನ್ನು ಪಡಿಬೇಕು ಅಂತ ಹಂಬಲಿಸಿದರೂ ಕೂಡ ಎಷ್ಟೋ ಬಾರಿ ಹಾಗಾಗ್ತದೆ. ಬೇಕಾದನ್ನೆಲ್ಲ ಪಡಿತೇವೆ, ದುಡ್ಡು ಎಲ್ಲ ಮಾಡ್ತೇವೆ, ಆದರೆ ನೆಮ್ಮದಿ ಇರುವುದಿಲ್ಲ. ಆದ್ದರಿಂದ ಅದು ಸಂಪತ್ತು ಕೂಡ ಸಂಪತ್ತಲ್ಲ, ವಿಪತ್ತೇ ಆಯಿತು. ಅಷ್ಟೇ ಅಲ್ಲದೆ ಎಷ್ಟೋ ಮಂದಿ ಏನೂ ಸಂಪತ್ತಿಲ್ಲದೆ ಕೂಡ ಇರ್ತಾರೆ, ಆದರೆ ಆರಾಮಾಗಿ ಇರ್ತಾರೆ. ಹಾಗಾದರೆ ನಿಜವಾದ ಸಂಪತ್ತು ಯಾವುದು? ಸುಖ ಎನ್ನುವುದೇ ಸಂಪತ್ತು. ಆದ್ದರಿಂದ ಸಂಪತ್ತುಗಳು ಯಾವುದು? ಸಂಪತ್ತಲ್ಲ. ಆದ್ದರಿಂದ ದೈವಂ ವಿತ್ತಂ ಸುಖಾದ್ಯಂ ಹಿ. ಆದ್ದರಿಂದ ದೈವಿಕವಾದಂತಹ ವಿತ್ತ ಅಂತ ಹೇಳಿದರೆ ಅದು ಸುಖಾದ್ಯ. ಮಾನುಷ ವಿತ್ತವಾದ್ದು ಉಳಿದಿದ್ದೆಲ್ಲ. ಮಾನುಷಂತು ಯತ್ ಮಿತ್ರಾದ್ಯಂ ಅಂತ ಹೇಳಿದರು. ಮಿತ್ರರು, ಗೆಳೆಯರು, ಅವರಿಂದ ನಮಗೆ ಬೇಕಾದ ಕೆಲಸವನ್ನು ಮಾಡಿಕೊಳ್ತೇವೆ, ಅವರು ಕೂಡ ಒಂದು ಬಗೆಯ ಸಂಪತ್ತು. ಈ ರೀತಿಯಾಗಿ ಎರಡು ಬಗೆಯ ಸಂಪತ್ತನ್ನು ಆತ ಮನುಷ್ಯನಾದವನು ಪಡಿತಾನೆ. ಇದಾನೀಮಪಿ ತಸ್ಮಾದ್ಧಿ ಕಾಮಯೇ ದೇವಮೇವತು. ಆದ್ದರಿಂದ ಈಗಲೂ ಕೂಡ ಪ್ರತಿಯೊಬ್ಬರೂ ಕೂಡ ಈ ರೀತಿಯಾಗಿಯೇ ಬಯಸ್ತಾರೆ. ಎರಡೂ ಬಗೆಯ ಸಂಪತ್ತನ್ನು ಬಯಸ್ತಾರೆ. ದೈವಿಕ ಸಂಪತ್ತನ್ನು ಬಯಸ್ತಾನೆ, ಮಾನುಷ ತನ್ನ ಸಂಪತ್ತನ್ನು ಕೂಡ ಮಿತ್ರಾದ್ಯಂ, ಗೆಳೆಯರು, ಬಂಧುಗಳು, ಅವರನ್ನು ಆತ ಸಂಪರ್ಕಿಸ್ತಾನೆ. ಅವರ ಮೂಲಕವಾಗಿ ತನ್ನ ಕೆಲಸಗಳನ್ನು ಮಾಡಿಸಿಕೊಳ್ತಾನೆ. ಯಃ ಕಶ್ಚಿತ್ ಪುರುಷೋ ವಾಪಿ ತದ್ವೈಕಲ್ಯಾದ ಅಕೃಷ್ಣವಾನ್. ಆದ್ದರಿಂದ ಇದಿಷ್ಟು ಕಾಮನೆ ಇದ್ದುಕೊಂಡು ಆತ ಕೆಲಸವನ್ನು ಮಾಡಿಸ್ತಾನೆ. ಆದ್ದರಿಂದ ಯಾರೊಬ್ಬನೂ ಕೂಡ ಇದಿಷ್ಟರಲ್ಲಿ ಯಾವುದಾದ್ರೂ ಒಂದು ತನ್ನ ಕಾಮನೆ ಈಡೇರದಿದ್ದರೆ ಅಕೃಷ್ಣವಾನ್, ಅವನು ಪೂರ್ಣ ಅಲ್ಲ. ಅವನಿಗೆ ತನ್ನ ಕೆಲಸದಲ್ಲಿ ತಾನು ಬಯಸಿದ್ದು ಸಿಗಲಿಲ್ಲ ಎನ್ನುವಂತಹ ಕೊರತೆ ಇರ್ತದೆ. ಹೆಂಡತಿ ಆಗಲಿಲ್ಲ, ಅಥವಾ ಮಕ್ಕಳಾಗಲಿಲ್ಲ, ಅಥವಾ ಸಂಪತ್ತು ಬರಲಿಲ್ಲ, ಇದರಲ್ಲಿ ಯಾವುದರಲ್ಲಿ ಆದರೂ ಒಂದು ಕೂಡ ಕೆಲಸ ಇಲ್ಲ, ಯಾವುದಾದ್ರೂ ಒಂದು ಕೊರತೆ ಇದ್ದರೂ ಕೂಡ, ಒಂದು ಕಾಮನೆಯು ತನ್ನ ಒಂದರಲ್ಲಿ ಯಾವುದರಲ್ಲಾದರೂ ಒಂದು ಈಡೇರದಿದ್ದರೂ ಕೂಡ ಅಕೃಷ್ಣವಾನ್, ಅವನು ಪೂರ್ಣನಲ್ಲ, ಅವನಲ್ಲಿ ಕೊರತೆ ಉಂಟು ಅಂತಲೇ ಅರ್ಥ. ಏಕಾಕಿನೋಪ್ಯ ಅವೈಕಲ್ಯಂ ಯಥೈವ ಸ್ಯಾತ್ ತಥಾ ಶೃಣು. ಆದ್ದರಿಂದ ಈಗ ಏನು ಮಾಡೋದು ಅಂತ ಹೇಳಿದರೆ, ಆದ್ದರಿಂದ ಇಷ್ಟೂ ಕಾಮನೆಗಳು ಈಡೇರಬೇಕು ಅಂತಾದರೆ ಈ ರೀತಿಯಾಗಿ ದೇವರನ್ನು ಚಿಂತನೆ ಮಾಡಬೇಕು, ಉಪಾಸನೆ ಮಾಡಬೇಕು. ಆವಾಗ ನಮ್ಮ ಈ 5 ಬಯಕೆಗಳು 4 ಬಯಕೆಗಳು ಈಡೇರ್ತವೆ ಎನ್ನುವುದಾಗಿ ಇಲ್ಲಿ ತಿಳಿಸ್ತಾರೆ. ಇದಿಷ್ಟಲ್ಲದೆ ಹಾಗಾದರೆ ಏನು ಅರ್ಥ ಆಯಿತು? ಗೃಹಸ್ಥನಾಗಿಯೇ ಹೋಗಬೇಕು, ಬ್ರಹ್ಮಚಾರಿಯಾಗಿ ಬರೇ ಇರಬಾರ್ದು ಅಂತ ಹೇಳಿದಾಗ ಆಗ್ತದೆ ಒಂದು ರೀತಿಯಲ್ಲಿ. ಯಾಕೆ ಅಂತ ಹೇಳಿದರೆ ಜಾಯಾ ಮೇಸ್ಯಾತ್ ಪುತ್ರ ಮೇಸ್ಯಾತ್, ನಾರಾಯಣನು ಕೂಡ ಹೀಗೆ ಬಯಸಿದ್ದು. ಹಾಗಾದರೆ ಬ್ರಹ್ಮಚಾರಿಯಾಗಿ ಇರಬಾರ್ದಾ, ಸನ್ಯಾಸಿಗಳಾಗಬಾರ್ದಾ? ಅದಕ್ಕೆ ಹೇಳ್ತಾರೆ ಏಕಾಕಿನೋಪ್ಯಸ್ಯ, ಒಬ್ಬನೇ ಆಗಿ ಏಕಾಂಗಿಯಾಗಿದ್ದುಕೊಂಡು ಈ ಎಲ್ಲ ಕಾಮನೆಗಳನ್ನು ಈಡೇರಿಸಿಕೊಳ್ಳಬಹುದು ಎನ್ನುವ ಇನ್ನೊಂದು ಹೊಸ ಹಂತದಲ್ಲಿ ಈ ರೀತಿಯಾದಂತಹ ಕಾಮನೆಗಳ ಪೂರೈಕೆಯ ಮಜಲನ್ನು ತಿಳಿಸ್ತಾರೆ. ಥೈವಸ್ಯ ತಥಾ ಶೃಣು ಹೇಳ್ತಾರೆ. ದೇವರೇ ಬ್ರಹ್ಮನಿಗೆ ಹೇಳ್ತಾನೆ, ಹೇಗಾಗ್ತದೆ ನೋಡಿದ್ರೆ, ಸ್ವಾತ್ಮನಸ್ತು ಅಪೃಥಗ್ ಯತ್ತ ಜ್ಞಾನರೂಪ ಮನಃಪರಂ ಮುಕ್ತಾವಪಿ ಅಹೇಯಂ ತತ್. ಆತ್ಮಾವೇ ಇದಮಗ್ರ ಆಸೀತ್ ಅಂತ ಹೇಳಿದ್ದಲ್ವಾ. ಆತ್ಮ ಅಂದರೆ ಮನಸ್ಸು. ಆತ್ಮ ಅಂತ ಹೇಳಿದರೆ ಮನಸ್ಸು, ಜ್ಞಾನರೂಪವಾದಂತಹ ಮನ ಏವ ಆಸೀತ್ ಅಂತ ಹೇಳಿದ್ದು. ಮೊದಲಿಗೆ ಮನಸ್ಸು ಬೇಕು. ಜೀವನ ಸ್ವರೂಪಭೂತವಾಗಿ ಇರುವಂತಹ ಮನಸ್ಸೇ ತಾನಾಗಿ ಇದ್ದುಕೊಂಡು ಅವನು ಬಯಸಬೇಕು. ಇಚ್ಛೆ ಬರುವುದೇ ಇಲ್ಲಿ ಮನಸ್ಸಿನಲ್ಲಿ ಅಲ್ವಾ. ಐಚ್ಛತ ಅಂತ ಹೇಳಿದರೆ, ಬಯಸಿದ ಅಂತ ಹೇಳಿದರೆ ಬಯಸುವುದು ಯಾವುದು? ಆ ಮನಸ್ಸಿನಿಂದ ಆತ್ಮ ಬಯಸ್ತಾನೆ. ಆದ್ದರಿಂದ ಮನ ಏವ, ಮನಸ್ಸೇ ಅದು ಜ್ಞಾನರೂಪವಾದಾಗ ಅದು ಕಾಮನೆಗೆ, ಮುಂದಿನ ಕ್ರಿಯೆಗೆ ಅದು ಸಹಕಾರಿಯಾಗ್ತದೆ. ಆದ್ದರಿಂದ ಒಬ್ಬ ಮನುಷ್ಯನಾದವನಿಗೆ ಒಬ್ಬ ಪುರುಷನಾದವನಿಗೆ ಹೆಂಡತಿ ಬೇಕು ಅಂತ. ಇಲ್ಲಿ ಯಾರು ಆತ್ಮ ಅಂತ ಹೇಳಿದರೆ, ಮನಸ್ಸನ್ನೇ ಒಬ್ಬ ವ್ಯಕ್ತಿಯನ್ನಾಗಿ ಇಟ್ಕೋ. ನಿನ್ನ ಮನಸ್ಸನ್ನೇ, ಜ್ಞಾನರೂಪವಾದ ಮನಸ್ಸನ್ನೇ ನಿನ್ನ ಸ್ವರೂಪವನ್ನಾಗಿ ಇಟ್ಟುಕೋ. ಆ ಮನಸ್ಸಿನಿಂದ ನೀನು ಬಯಸು. ಜಾಯಾಮ ಇಚ್ಛತ ಜಾಯಾಮೇ ಸ್ಯಾತ್. ಆ ಮನಸ್ಸಿಗೆ ಹೆಂಡತಿ ಬೇಕು ಅಂತ ಬಯಸು. ಯಾವುದು ಹೆಂಡತಿ? ಯಾವುದು? ಜಾಯಾಂತು ತಾದೃಶೀಂ ವಾಚಂ ಬಲಂ ತಾದೃಕ್ ಸ್ವಮಾತ್ಮನಃ. ಮಾತನ್ನೇ ನೀನು ಹೆಂಡತಿಯಾಗಿಸು. ಮನಸ್ಸಿಗೆ ಮಾತನ್ನು ಹೆಂಡತಿಯಾಗಿಸು. ತಾದೃಶೀಂ ವಾಚಂ.
ಅಂದರೆ ಮನಸ್ಸಿನ ಮೂಲಕವಾಗಿ ನೀನು ಮಾತಾಡುವಾಗ ಮನಃಪೂರ್ವಕವಾಗಿ ಮಾತಾಡು, ಹೃತ್ಪೂರ್ವಕವಾಗಿ ಮಾತಾಡು. ಸೀದಾ ಕೇವಲ ಮೇಲಿಂದ ಮೇಲೆಗೆ ಮಾತಾಡಬೇಡ, ಮುಖ ನೋಡಿ ಮಾತಾಡಬೇಡ, ಹೃದಯಾಂತರಾಳದಿಂದ ಮಾತಾಡು. ಆ ನಿಟ್ಟಿನಲ್ಲಿ ತಿಳಿಸ್ತಾರೆ. ಮನಸ್ಸಿಗೂ ಮಾತಿಗೂ ನೀವು ಸಂಪರ್ಕಗಳು ಯೋಗ ಮಾಡು. ಗಂಡ ಹೆಂಡತಿ ದೂರ ದೂರ ಇರಬಾರ್ದು. ಮನಸ್ಸು ಮತ್ತು ಮಾತು ಒಂದು ಮಾಡು. ಮನಃಪೂರ್ವಕವಾಗಿ ಮಾತಾಡು. ನಿನ್ನ ಮಾತಿನಲ್ಲಿ ಎಚ್ಚರ ಇರಲಿ. ಮನಃ ಅಂತ ಹೇಳಿದರೆ ಜ್ಞಾನರೂಪಂ ಅಂತ ಹೇಳಿದರು. ಆದ್ದರಿಂದ ನೀನು ಮಾತಾಡುವಾಗ ಯೋಚಿಸಿ ಮಾತಾಡು. ಯಾಕೆಂದರೆ ಎಷ್ಟೋ ಮಾತುಗಳು ಇನ್ನೊಬ್ಬರಿಗೆ ಅದನ್ನು ನೋವನ್ನು ಉಂಟು ಮಾಡಬಹುದು. ಆವಾಗ ಅದರಿಂದ ಏನು ಮಾಡಬೇಕು? ಜ್ಞಾನಪೂರ್ವಕವಾಗಿ ಮನಃಪೂರ್ವಕವಾಗಿ ಮಾತಾಡು. ಆಗ ನಿನ್ನ ಮಾತಿಗೂ ಮನಸ್ಸಿಗೂ ನೀನು ಗಂಡ ಹೆಂಡತಿ ಭಾವವನ್ನು ತಂದೆ ಅಂತ ಅರ್ಥ. ನೀನು ಅವರನ್ನು ಒಂದು ಮಾಡಿದಂತಹ ಕೆಲಸ ಮಾಡಿದೆ. ಆದ್ದರಿಂದ ನಿನ್ನ ಮನಸ್ಸಿಗೂ ಮಾತಿಗೂ ಒಟ್ಟುಗೂಡಿಸು, ಅದನ್ನು ಒಟ್ಟುಗೂಡಿಸು. ಆ ಮೂಲಕವಾಗಿ ಅವರ ದಾಂಪತ್ಯದಿಂದ ಮುಂದೆ ಏನಾಗಬೇಕು? ದಾಂಪತ್ಯದಿಂದ ಮಕ್ಕಳು ಹುಟ್ಟಬೇಕು. ಯಾವುದು ಮಗು ಯಾವುದು ಹೇಳಿದರೆ ಬಲಂ ತಾದ್ರೆ ಸ್ವಮಾತ್ಮಜಃ, ಬಲವೇ ಜ್ಞಾನ ಬಲವೇ ಅದು ಆತ್ಮಜ ಮಗು. ಮನಸ್ಸು ಮಾತು ಒಂದಾದಾಗ ಬರುವಂತಹ ಬಲ ಜ್ಞಾನ ಬಲ. ಜ್ಞಾನಪೂರ್ವಕವಾಗಿ ಮಾತಾಡಿದಾಗ ಬರುವಂತಹ ವಾಗ್ಬಲ, ವಾದದಲ್ಲಿ ಬೇಕಾಗುವಂತಹ ಬಲ. ಬ್ರಾಹ್ಮಣರಿಗೆ ಮುಖ್ಯವಾಗಿ ಒಂದು ಮಾತು ಅಂತ ಹೇಳಿದಾಗ ಪ್ರಮಾಣಪೂರ್ವಕವಾಗಿ ಮಾತಾಡು ಅಂತ ಹೇಳಿದರು. ಮನಃ ಅಂತ ಹೇಳಿದಾಗ ಜ್ಞಾನ, ಜ್ಞಾನ ಅಂತ ಹೇಳಿದಾಗ ಪ್ರಮಾಣ ಪುರಸ್ಸರವಾದಂತಹ ಮಾತು ಮನಸ್ಸು. ಅದು ಅಂದರೆ ಶಾಸ್ತ್ರವನ್ನು ವಿವೇಚನೆ ಮಾಡಿಕೊಂಡು ಮಾತಾಡುವುದು. ಅಂದರೆ ಮೊದಲಿಗೆ ಶಾಸ್ತ್ರವನ್ನು ವಿವೇಚನೆ ಮಾಡೋದು, ತಿಳಿದುಕೊಳ್ಳೋದು, ತಿಳಿದುಕೊಂಡ ಬಳಿಕ ಅದನ್ನು ಇನ್ನೊಬ್ಬರಿಗೆ ಹೇಳುವುದು. ಮೊದಲಿಗೆ ಚಿಂತನೆ ಮಾಡಿ ಇನ್ನೊಬ್ಬರಿಗೆ ಪಾಠ ಮಾಡುವುದು, ಪ್ರವಚನ ಮಾಡುವುದು. ಈ ರೀತಿಯಾಗಿ ವಾಕ್ ಅಂತ ಹೇಳಿದರು. ಇದಾದ ಬಳಿಕ ಬಲ ಅಂದರೆ ವಾಗ್ಬಲ, ವಾದಬಲ ಆಗ್ತದೆ. ಅದರಿಂದ ಜ್ಞಾನಬಲ ಹೆಚ್ಚುತ್ತದೆ. ಅವರಲ್ಲಿಯೂ ಕೂಡ ಬಲ ಉತ್ಪತ್ತಿ ಆಗ್ತದೆ. ಇನ್ನೊಬ್ಬರಿಗೆ ಹೇಳಿದಾಗ ಜ್ಞಾನ ಎನ್ನುವಂತಹ ಪುತ್ರ ಮಗು ಹುಟ್ಟುತ್ತದೆ. ಜ್ಞಾನ ಬೀಜ ಉತ್ಪತ್ತಿ ಆಗ್ತದೆ. ಯಾರಿಗೆ ಹೇಳ್ತೇವೋ ಅವರಲ್ಲಿ ಜ್ಞಾನ ಬೀಜ ಅಂಕುರ ಒಡೆದು ಬೆಳೀತದೆ. ಇನ್ನೊಂದು ಉತ್ಪತ್ತಿ ಆಯಿತು ಅಂತ ಅರ್ಥ. ಹೇಗೆ ಗಂಡು ಆದವನು ಹೆಣ್ಣಿನಲ್ಲಿ ರೇತಸೇಚನದಿಂದ ಜನನಕ್ಕೆ ಉತ್ಪತ್ತಿಗೆ ಕಾರಣನಾಗ್ತಾನೋ ಆ ರೀತಿಯಾಗಿ ಮನಸ್ಸಿನಿಂದ ಮಾತಿಗೂ ಸಂಪರ್ಕ ಆಗುವ ಮೂಲಕ ಇನ್ನೊಬ್ಬರಲ್ಲಿ ಕಿವಿಯ ಮೂಲಕವಾಗಿ ಗರ್ಭಾಶಯದಲ್ಲಿ ತಲೆ ಎಂಬಂತಹ ಗರ್ಭಾಶಯದಲ್ಲಿ ಬೆಳೆದು ಉತ್ಪತ್ತಿಯಾಗುವಂತಹ ಜ್ಞಾನ ಎಂಬಂತಹ ಕೂಸು ಅದು ಬೆಳೆಯುತ್ತದೆ. ಆ ನಿಟ್ಟಿನಲ್ಲಿ ನೀನು ಆ ಜ್ಞಾನ ಎಂಬಂತಹ ಬಲ ಎಂಬಂತಹ ಮಕ್ಕಳಿಗೆ ನೀನು ತಂದೆಯಾಗು ಅಂತ ಹೇಳ್ತಾ ಇದ್ದಾರೆ. ಜಾಯ ಅಂತ ತಾದೃಶಿಂಬಾಚ ಶ್ರೋತ್ರಂ ಚಕ್ಷುಶ್ಚ ದಾದೃಕ್ಯತ್ ವಿತ್ತಂ ದೈವಂಚ ಮಾನುಷಂ. ಇನ್ನು ಸಂಪತ್ತು ಯಾವುದು? ಸಂಪತ್ತು ನೀನೇ ಆರ್ಜನೆ ಮಾಡಿಕೊಂಡಂತಹ ಕಣ್ಣು ಕಿವಿ ಎಂಬಂತಹ ಸಂಪತ್ತು. ಇಲ್ಲಿಯೂ ಹಾಗೆ ಒಂದು ದೈವಿಕ ಸಂಪತ್ತು, ಇನ್ನೊಂದು ಮಾನುಷ ಸಂಪತ್ತು. ಶ್ರೋತ್ರ ಎನ್ನುವುದು ದೈವಿಕ ಸಂಪತ್ತು, ಅದು ದೇವರು, ಎರಡೂ ಕೂಡ ದೇವರೇ ಕೊಟ್ಟಂತಹ ಸಂಪತ್ತು. ಆ ರೀತಿಯಾಗಿ ಅಲ್ಲ, ಇಲ್ಲಿ ಶ್ರೋತ್ರ ಸಂಪತ್ತು ಹೇಳಿದಾಗ ದೈವಿಕ ಚರ್ಯೆ, ದೇವರನ್ನು ತಿಳಿಲಿಕ್ಕೆ ಬೇಕಾದಂತಹ ಸಂಪತ್ತು. ಚಕ್ಷುಷು ಎಂಬುದು ಅದು ಲೋಕದ ವಿಷಯಗಳನ್ನು ಕಾಣಲು ಇರುವಂತಹ ಸಂಪತ್ತು. ದೇವರನ್ನು ಕಣ್ಣಿಂದ ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಜಗತ್ತಿನ ವಿಷಯಗಳನ್ನಷ್ಟೇ ನಾವು ನೋಡಬಲ್ಲೆವು, ದೇವರನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವರನ್ನು ಕೇಳಲಿಕ್ಕಾಗ್ತದೆ, ದೇವರ ಕಥೆಗಳ ಮೂಲಕವಾಗಿ ಕೇಳಲಿಕ್ಕಾಗ್ತದೆ. ಆದ್ದರಿಂದ ಇದು ದೈವ ಸಂಪತ್ತು. ಕಿವಿ ಎಂಬುದು ಆಚೀಚೆ ಇರುವುದು ಅದು ದೈವಿಕ ಸಂಪತ್ತು. ಎದುರಲ್ಲಿ ಕಾಣುವಂತಹ ಕಣ್ಣು ಎರಡು ಅದು ಮಾನುಷ ಸಂಪತ್ತು. ಆದ್ದರಿಂದ ನೀನು ಕಿವಿಯನ್ನು ಹೆಚ್ಚಾಗಿ ಬಳಸಿಕೋ, ನೀನು ಬೇರೆ ಕಡೆ ನೋಡಲಿಕ್ಕೆಲ್ಲ ಹೋಗಬೇಡ. ಆದ್ದರಿಂದ ಎರಡೂ ಕೂಡ ಜ್ಞಾನ ಕಾರ್ಯಕ್ಕೆ ಎರಡೂ ಕೂಡ ಸಹಕಾರಿಯೇ. ಕಿವಿಯಿಂದ ನಾವು ಕೂಡ ಬೇಡದ್ದೆಲ್ಲ ಕೇಳ್ತೇವೆ, ಅದೆಲ್ಲ ಬೇರೆ ಪ್ರಶ್ನೆ. ಆದರೆ ಇಲ್ಲಿ ಹೇಳುವುದೇನೆಂದರೆ ಮುಖ್ಯವಾಗಿ ಕಿವಿ ಎನ್ನುವುದು ಅದು ಜ್ಞಾನ ಕಾರ್ಯ, ದೇವರನ್ನು ತಿಳಿಲಿಕ್ಕೋಸ್ಕರ. ಕಣ್ಣೆಂಬುದು ಮುಖ್ಯವಾಗಿ ನಾವು ಲೋಕದ ವಿಷಯಗಳನ್ನು ನೋಡಲಿಕ್ಕೋಸ್ಕರವೇ ಬಳಸುವಂತಹದ್ದೇ. ಆದ್ದರಿಂದ ಏವಮಾತ್ಮ ಪ್ರಿಯೋ ಪುತ್ರಂ ವಿತ್ತಂ ದ್ವಿಧಮಿತ್ಯಪಿ ಪಂಚಭಿಃ ಕ್ರಿಯತೆ ಯಜ್ಞಃ ಪುರುಷ ಪಶುರೇವ ಸಹ. ಆದ್ದರಿಂದ ಈ ರೀತಿಯಾಗಿ ಆತ್ಮನಾದಂತಹ ಮನಃಪೂರ್ವಕನಾದಂತಹ ಆತ್ಮ ಜೀವ
ಈ 5ರಿಂದ ಆತ ಯಜ್ಞವನ್ನು ಮಾಡ್ತಾನೆ. 2 ಬಗೆಯಂತಹ ಸಂಪತ್ತನ್ನು ಪಡಿತಾನೆ. ಆನಂತರ ಕರ್ಮ ಮಾಡ್ತಾನೆ. ಯಾವುದು? ಯಜ್ಞ ಎಂಬಂತಹ ಕರ್ಮವನ್ನು ಮಾಡ್ತಾನೆ. ಯಜ್ಞವೇ ಅವನಿಂದ ನಡೆಸಲ್ಪಡುವಂತಹ ಕರ್ಮ. ಏತಭಿಹಿ ಪಂಚಭಿಹಿ ಕರ್ಮ ಕ್ರಿಯತೆ. ಈ 5ರಿಂದ ಆತ ಕರ್ಮವನ್ನು ಮಾಡ್ತಾನೆ. ಆತ್ಮ ಅಂತ ಹೇಳಿದಾಗ ಮನಸ್ಸು ಒಂದು ಆಯಿತು. 2ನೇದಾಗಿ ಜಾಯ, ಮಾತು, ಅದು 2ನೇದು. ಅದರಿಂದ ಬಂದಂತಹ ಪ್ರಾಣ ಅಂದರೆ ಬಲ, ಅದು 3ನೇದು. ಆನಂತರ 2 ಹೇಳಿದ್ದು ಇಲ್ಲಿ ವಿತ್ತ 2 ಹೇಳಿದ್ದು ಅದು ಶ್ರೋತ್ರ ಮತ್ತು ಚಕ್ಷುಸು. ಈ ರೀತಿಯಾಗಿ ಆಧ್ಯಾತ್ಮಿಕವಾಗಿ ನಿನ್ನಲ್ಲಿ ನೀನು ಒಬ್ಬನೇ ಆಗಿಟ್ಟುಕೊಂಡು ನೀನು ಈ 5 ಒಟ್ಟು ಮಾಡಿ, ಈ ಪಂಚಭೀಹಿ 5ರಿಂದ ನೀನು ಯಜ್ಞವನ್ನು ಮಾಡು, ದೇವರ ಆರಾಧನೆ ಮಾಡು. ಆ ಮೂಲಕವಾಗಿ ಈ ದೇವರ ಅನುಗ್ರಹಕ್ಕೆ ನೀನು ಪಾತ್ರನಾಗು. ಪುರುಷ ಪಶುರೇವಚ ಏವಂ ಹಿ ಪ್ರಾಣಿನೋನೇಪಿ ಜಾಯಂತೆ ನಾತ್ರ ಸಂಶಯ. ಈ ರೀತಿಯಾಗಿ ಪ್ರತಿಯೊಬ್ಬನೂ ಕೂಡ ಮಾಡ್ತಾನೆ. ಅಂದರೆ ಈ ಒಳಗಿನ ಉಪಾಸನೆ ಏಕಾಕಿಯಾಗಿ ಇದ್ದದ್ದನ್ನು ಹೇಳಿದಲ್ಲ, ಹೊರಗಿನ ಉಪಾಸನೆಯನ್ನು, ಅಂದರೆ ಉಪಾಸನೆ ಅಲ್ಲದಿದ್ದರೂ ಕೂಡ ಆ ಕೆಲಸ ಅಂತೂ ಪ್ರತಿಯೊಬ್ಬನೂ ಮಾಡ್ತಾನೆ. ಪಶುರೇವಚ, ಒಬ್ಬ ಪಶುವೇ ಆಗಿರಲಿ, ಅದಕ್ಕೂ ಕೂಡ ಹೀಗೆ 5 ಇದ್ದೇ ಇರ್ತದೆ. ಅದು ತಾನಾಗಿಯೇ ಇರ್ತಾನೆ, ಮೊದಲಿಗೆ ತಾನೇ ಇರ್ತದೆ. ಒಂದು ಪ್ರಾಣಿ ಯಾವುದೇ ತಗೊಳ್ಳಿ, ಅದು ಜಾಯಾಮೆ ಸ್ಯಾತ್, ಇನ್ನೊಂದು ಬೇಕು ಅಂತ, ಅದರಿಂದ ಮಕ್ಕಳು, ಅದರಿಂದ ಏನಾದರೂ ತಿನ್ನಲಿಕ್ಕೆ, ಹೀಗೆಲ್ಲ ಕೆಲಸ ಅಡ್ಡಾದಿಡ್ಡಿ ನಡೆಯುವುದು. ಈ ರೀತಿಯಾಗಿ 5 ಪ್ರತಿಯೊಬ್ಬ ಪ್ರಾಣಿಯಿಂದಲೂ ಕೂಡ ನಡೆಯುವಂತಹದ್ದೇ. ಆದರೆ ಅದರ ಒಳಗೆ ಪ್ರಾಣಿಗಳಲ್ಲಿ, ಎಲ್ಲ ಪಕ್ಷಿಗಳಲ್ಲಿ, ಮನುಷ್ಯರಲ್ಲಿ, ಎಲ್ಲರಲ್ಲಿ ಇದ್ದುಕೊಂಡು ಈ 5 ವಿಧದ ಇಚ್ಛೆ, ಕಾಮನೆ, ಹಾಗೆ ಕೆಲಸವನ್ನು ಮಾಡಿಸುವಂತಹ ದೇವತೆಗಳು ಅದನ್ನು ಯಜ್ಞ ರೂಪದಲ್ಲಿ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈ ಉಪಾಸನೆಯ ಹಂದರದಲ್ಲಿ ಪೂರ್ಣವಾಗಿ ಫಲಭಾಗಿಗಳಾದವರು ಆಯಾ ದೇವತೆಗಳು ಅಂತ ತಿಳಿಸ್ತಾರೆ. ಇಲ್ಲಿ ಇನ್ನೂ ಮುಖ್ಯವಾದಂತಹ ಹಂದರದಲ್ಲಿ ತಿಳಿಸ್ತಾರೆ. ಯಾರು ಅಂತ ಹೇಳಿದರೆ, ಇಷ್ಟರವರೆಗೆ ಹೇಳಿದ್ದು ಯಾರು? ಆತ್ಮ ಅಂತ ಹೇಳಿದರೆ ಯಾರು? ಸರ್ವಾಶ್ರಯಂ ಚ ಪಿತರಂ ಸರ್ವೇಷಾಂ ಅಧಿಕಂ ಗುಣೈಃ ಆತ್ಮ ಬ್ರಹ್ಮ ಸೋಕಾಮಯತ. ಆತ್ಮ ಅಂದರೆ ಯಾರು? ಆತ್ಮ ಅಂತ ಹೇಳಿದರೆ ಬರೇ ಭಗವಂತ ಅಂತ ಅರ್ಥ ಅಷ್ಟೇ ಅಲ್ಲ. ಮುಖ್ಯವಾಗಿ ಆತ್ಮ ಅಂದರೆ ಜೀವಾತ್ಮ, ಅಂದರೆ ಬ್ರಹ್ಮ. ಚತುರ್ಮುಖರನ್ನು ಇಲ್ಲಿ ಆತ್ಮ ಅಂತ ಹೇಳಿತು. ಆತ್ಮಾವಾಯಿದಮಗ್ರ ಆಸೀತ್, ಇಲ್ಲಿ ಹೀಗೆ ಹೇಳಿದಾಗ ವಿಷಯವೇ ಬೇರೆ ಆಯಿತು. ಅಂದರೆ ಆತ್ಮ ಅಂತ ಹೇಳಿದರೆ ಮೊದಲ ಆತ್ಮ. ಆತ್ಮಾವಾಯಿದಮಗ್ರ ಆಸೀತ್, ಮೊದಲಿಗೆ ಆತ್ಮ ಇದ್ದ. ಯಾರು ಹೇಳಿದರೆ ಬ್ರಹ್ಮ ಇದ್ದ ಅಂತ ಅರ್ಥ. ಸೋಕಾಮಯತ, ಅವನು ಬಯಸಿದ, ತಪ್ಪಿಲ್ಲ. ಅವನು ಭಾರ್ಯ ಮೇಸ್ಯಾತ್, ತನಗೆ ಹೆಂಡತಿ ಬರಲಿ, ಆಗ ಭಾರ್ಯ ಪುತ್ರ ಸ್ಯಾತ್, ತದನಂತರಂ ಆನಂತರ ಮಗ ಬರಲಿ, ಮಕ್ಕಳು ಬರಲಿ ಅಂತ ಬಯಸಿದ. ತಥೋ ವಿತ್ತಂ ಮಮ ಸ್ಯಾಚ್ಚ ಕರ್ಮ ಕುರ್ಯಾಂ ತಥೋ ಹರೇಹೇ. ಆನಂತರ ಸಂಪತ್ತು ಬರಲಿ, ಬ್ರಹ್ಮ ಬಯಸಿದ. ಅದನ್ನು ಇಲ್ಲಿ ಉಪನಿಷತ್ತಿನಲ್ಲಿ ಹೇಳಿತು. ಆದ್ದರಿಂದ ಇದಕ್ಕೆ ನೀವು ಈ ರೀತಿಯಾಗಿ ಅರ್ಥ ಮಾಡಿದಾಗ, ಬಯಸಿದ ಅಂತ ಹೇಳಿದಾಗ ದೇವರಲ್ಲಿ ಹೇಳಿದ್ದಲ್ಲ, ನಾವು ಬ್ರಹ್ಮನಲ್ಲಿ ಹೇಳಿತು. ಆದ್ದರಿಂದ ಯಾವುದೇ ದೋಷ ಇಲ್ಲ. ಕಾಮಯತ ಅಂತಲೇ ಹೇಳ್ಬೋದು, ಐಚ್ಛತ ಅಂತ ಅರ್ಥಾಂತರ ಮಾಡಬೇಕು ಅಂತಲೇ ಇಲ್ಲ. ಆದ್ದರಿಂದ ಬ್ರಹ್ಮ ಬಯಸಿದ, ಅದನ್ನು ಇಲ್ಲಿ ಉಲ್ಲೇಖ ಮಾಡಿದ್ದು ಅಂತ ಇನ್ನೊಂದು ಅರ್ಥವನ್ನು ಮಧ್ವಾಚಾರ್ಯರು ತಿಳಿಸ್ತಾರೆ. ಮತ್ವ ಪೂರ್ಣತ್ವ ಸಿದ್ಧ್ಯರ್ಥಂ ಭಾರ್ಯ ವಾಚಮ ಕಲ್ಪಯತು. ಇದಿಷ್ಟನ್ನು ಪಡೆದರೂ ಕೂಡ ಅಕೃಷ್ಣ ಆಯ್ತದು. ಇದಿಷ್ಟನ್ನು ಪಡೆದರೂ ಕೂಡ ಆತ ಅಪೂರ್ಣನಾಗಿದ್ದ. ಬ್ರಹ್ಮ ಅವನಿಗೆ ಇನ್ನೂ ಬೇಕು ಅಂತ ಅನಿಸಿತು. ತತಃ ಅಪೂರ್ಣತ್ವಮಾತ್ಮನಃ ಇತಿ ಸೋಪಿ ಅಂತ ಜ್ಞಾಪ. ಯಾಕೆ ಅಂತ ಹೇಳಿದರೆ, ಅವನು ಇಷ್ಟು ಬಯಸಿದ್ದು ಅವನಿಗೆ ಸಿಗಲಿಲ್ಲ. ಆದ್ದರಿಂದ ಬ್ರಹ್ಮನೂ ಕೂಡ ಅಪೂರ್ಣನಾದ. ಅಪೂರ್ಣತ್ವಮಾತ್ಮನಃ, ಬ್ರಹ್ಮನ ಅಪೂರ್ಣತೆ ಈ ರೀತಿಯಾಗಿ. ಅದಕ್ಕೆ ಏನು ಮಾಡಿದ? ಯಾಕೆ ಅಂತ ಹೇಳಿದರೆ, ಅಲ್ಲಿ ಕಥೆಯಲ್ಲಿ ಹೇಳ್ತಾರಲ್ವಾ, ಸನತ್ ಕುಮಾರರು ಹುಡ್ತಾರೆ, ಸನಕಾದಿಗಳು. ಅವರು ಸೃಷ್ಟಿ ಮುಂದುವರಿಸಲಿಕ್ಕೆ ಹೇಳಿದರೆ ಅವರು ಮಾಡೋದಿಲ್ಲ, ಅವರು ಸನ್ಯಾಸತ್ವವನ್ನು ತಗೋತಾರೆ, ಅವರು ಬ್ರಹ್ಮಚಾರಿಗಳಾಗಿ ಇರ್ತಾರೆ. ಹೀಗೆ ಮಾಡಿದಾಗ ಅವನ ಕಾಮನೆ ಅಲ್ಲಿಗೆ ಸ್ಥಗಿತ ಆಯಿತು, ಈಡೇರಲಿಲ್ಲ. ಅಪೂರ್ಣತ್ವಂ, ಬ್ರಹ್ಮನಿಗೂ ಅಪೂರ್ಣತೆ ಒಂದು ಬಗೆಯಿಂದ ಅಲ್ಲಿ ಕಾಣ್ತದೆ. ಅದನ್ನು ಇಲ್ಲಿ ಹೇಳಿದಂತಾಯಿತು. ಆದ್ದರಿಂದ
ಈ ಅಪೂರ್ಣತೆಯನ್ನು ನೀಗಿಸಿಕೊಳ್ಳಿಕ್ಕೆ ಅವನೇನು ಮಾಡ್ದ ಅಂತ ಹೇಳಿದರೆ ಬ್ರಹ್ಮಮತ್ವ ಪೂರ್ಣತ್ವ ಸಿದ್ಧ್ಯರ್ಥಂ ಭಾರ್ಯಾಂ ವಾಚಮ ಕಲ್ಪಯತ್. ಅದಕ್ಕೋಸ್ಕರ ಅವನು ಕೂಡ ಈ ರೀತಿಯಾಗಿ ಆಧ್ಯಾತ್ಮಿಕವಾಗಿ ಮಾಡಿದ. ತನ್ನ ಮನಸ್ಸನ್ನೇ ತಪಃ ಅಂತ ಶಬ್ದ ಕೇಳಿಸ್ತು, ತಪಸ್ಸು ಮಾಡ್ತಾ ವಾಚಮ ಕಲ್ಪಯತ್, ತನ್ನ ಮಾತನ್ನೇ ಆತ ಪತ್ನಿಯನ್ನಾಗಿಸಿದ. ಭಾರ್ಯಾಮ ವಾಚಮ ಕಲ್ಪಯತ್. ಪ್ರಾಣಂ ಪುತ್ರಂ ದಧಾವಿತ್ತಂ, ಪ್ರಾಣನನ್ನು ತನ್ನ ಶಕ್ತಿಯನ್ನು ಜ್ಞಾನಶಕ್ತಿಯನ್ನು ಮಗುವನ್ನಾಗಿಸಿ, ವಿತ್ತಂ ಚಕ್ಷುರ್ ಬಾಹ್ಯ ಮತಾಂತರಂ, ಒಳಗಿನ ಚಕ್ಷುಸ್ಸು ಹೊರಗಿನ ಚಕ್ಷುಸ್ಸು, ಎರಡು ಕಣ್ಣುಗಳು, ಒಳಕಣ್ಣು ಹೊರಗಣ್ಣು ತಿಳಿಗಣ್ಣು, ಇದೆರಡನ್ನು ಕೂಡ ಆತ ಸಂಪತ್ತನ್ನಾಗಿಸಿಕೊಂಡು ಒಳಗಣ್ಣಿನಲ್ಲಿ ದೇವರನ್ನು ಕಾಣಲು ಮುಂದುವರಿದ, ತಪಸ್ಸನ್ನು ಮಾಡಿದ. ಅದುವೇ ಅವನಿಗೆ ಸಂಪತ್ತು. ಆಂತರ ಚಕ್ಷುಸ್ಸೆ ಅವನಿಗೆ ಸಂಪತ್ತಾಗಿ ಬಂತು. ಜ್ಞಾನಾಖ್ಯ ಶ್ರೋತ್ರಮೇವಾಸೌ ಕರ್ಮ ಸ್ವಾತ್ಮಾನಮೇವತು ಏವಂ ಸ ಮಾನಸೇ ಯಜ್ಞೆ ತ್ವಯಜತ್ ಕೇಶವಂ ವಿಭು ಪ್ರಭು. ಜ್ಞಾನ ಎನ್ನುವಂತಹ ಕಿವಿಯಿಂದ ಆತ ಕೆಲಸ ಮಾಡಿದ, ಕರ್ಮ ಮಾಡಿದ. ಕರ್ಮ ಸ್ವಾತ್ಮಾನಮೇವತ್ತು. ಈ ರೀತಿಯಾಗಿ ಮಾನಸ ಯಜ್ಞದಲ್ಲಿ, ಆಧ್ಯಾತ್ಮಿಕವಾಗಿ ಮಾನಸ ಯಜ್ಞದಲ್ಲಿ ದೇವರ ಆರಾಧನೆಯನ್ನು ಈ 5ರಿಂದ ಮಾಡಿದ. ಆ ಮೂಲಕವಾಗಿ ಪಾಂಕ್ತಂ ವಾ ಇದಮಗ್ರಾಸೀತ್, ಪಾಂಕ್ತಂ ಸರ್ವಂ, ಪಾಂಕ್ತಂ ಪಶು, ಪಾಂಕ್ತಂ ಮಾನುಷಃ. ಉಪನಿಷತ್ತು ಹೇಳ್ತದೆ 5ರಲ್ಲಿ ಎಲ್ಲವೂ ಇದೆ, ಎಲ್ಲವೂ 5. ಈ ರೀತಿಯಾಗಿ 5ಅನ್ನು ಒಟ್ಟು ಮಾಡಿ ಚಕ್ಷುಶ್ರೋತ್ರ ಮನೋ ವಾಕ್ ಪ್ರಾಣ ಅಂತ ಹೇಳಿದಾಗ 5 ಇಂದ್ರಿಯಗಳು, 5ರಲ್ಲಿ ಎಲ್ಲವೂ ತುಂಬಿದೆ. ಕಣ್ಣು ಕಿವಿ ಉಸಿರು, ಹಾಗೆ ಮನಸ್ಸು, ಹಾಗೆ ಮಾತು, ಈ 5ರಲ್ಲಿ ಎಲ್ಲವೂ ತುಂಬಿದೆ ಅಂತ ಹೇಳ್ತಾ ಈ 5ರ ವಿಶೇಷವನ್ನು ತಿಳಿಸ್ತಾ, ಈ ರೀತಿಯಾಗಿ ಯಾರು ಉಪಾಸನೆ ಮಾಡ್ತಾನೆ, ದೇವರು ಈ ರೀತಿಯಾಗಿ ಮಾಡಿದ, ಬ್ರಹ್ಮನು ಈ ರೀತಿಯಾಗಿ ಮಾಡಿದಂತಹ ಕಾಮನೆಗಳು, ಹಾಗೆ ಮಾನಸಿಕ ಆಧ್ಯಾತ್ಮಿಕವಾಗಿ ಮಾಡಿದಂತಹ ಉಪಾಸನೆ, ಭಗವಂತನ ಯಜ್ಞ 5ರಿಂದ ಮಾಡಿದಂತಹ ಯಜ್ಞವನ್ನು ಚಿಂತನೆ ಮಾಡೋದ್ರಿಂದ, ಉಪಾಸನೆ ಮಾಡೋದ್ರಿಂದ ಎಲ್ಲಿ ತನಕ ಅಂತ ಹೇಳಿದಾಗ ಬ್ರಹ್ಮನಿಗೂ ಕೂಡ ಇಂತಹ ಈ ಪದವಿ ಸಿಕ್ಕಿದ್ದೇ ಅವನು ಸರ್ವಪತಿಯಾಗಿ ಸರ್ವಲೋಕ 14 ಲೋಕಗಳಿಗೂ ಅಧಿಪತಿಯಾಗಿ ಇದ್ದಾನೆ ಹೇಳಿದರೆ ಅದಕ್ಕೆ ಈ ಸಾಧ್ಯವಾದದ್ದು ಹೇಗೆ ಹೇಳಿದರೆ ಈ ಉಪಾಸನೆಯಿಂದ ಸಾಧ್ಯವಾಯಿತು ಅಂತ ಹೇಳ್ತಾರೆ. ಈ ಉಪಾಸನೆಯನ್ನು, ದೇವರ ಉಪಾಸನೆಯನ್ನು, ಅವನ ದೇವರ ಈ ರೀತಿ ಸ್ವಕಾಮಯತ, ಈ ರೀತಿಯಾಗಿ ಮಂತ್ರದ ಚಿಂತನೆಯನ್ನು, ಉಪಾಸನೆಯನ್ನು ಮಾಡಿದರಿಂದ ಆತನು ಬ್ರಹ್ಮಾಣಿಯನ್ನು, ಸರಸ್ವತಿಯನ್ನು ಪತ್ನಿಯಾಗಿ ಪಡೆದ. ಇಡೀ ವೇದಗಳು ತನ್ನ ಮನಸ್ಸಿನಲ್ಲಿ ಕುಳಿತುಕೊಳ್ತು. 4 ವೇದಗಳು ಆ ಬ್ರಹ್ಮನ ತಲೆಯಲ್ಲಿ ಉಳಿಯಿತು. ಆ ಮೂಲಕ ಅಷ್ಟೇ ಅಲ್ಲದೆ ಅವನ ಮನಸ್ಸಾಗಿ, ಹಾಗೆ ಮಾತಿನಿಂದ ವೇದ ಮಂತ್ರಗಳನ್ನು ಸದಾ 4 ಮುಖದಲ್ಲಿ 4 ವೇದಗಳನ್ನು ಹೊರಹೊಮ್ಮಿಸಿದವನಾದ. ಆ ಮೂಲಕವಾಗಿ ಮನಸ್ಸಿಗೂ ವಾಕಿಗೂ ಮಾತಿಗೂ ಸಂಗಮವನ್ನು ತಂದ. ಆ ಮೂಲಕವಾಗಿ ಜ್ಞಾನ ಪ್ರಸಾರ ಮಾಡಿದ, ಮುಂದಿನ ರುದ್ರಾದಿಗಳಿಗೆ ಉಪದೇಶ ಮಾಡಿದ. ಆ ಮೂಲಕವಾಗಿ ಜೀವರಿಗೆ ಜ್ಞಾನ ಬೀಜವನ್ನು ಬಿತ್ತಿ ಮುಂದಿನ ಸಂತತಿಗೆ ಆತ, ಜ್ಞಾನದ ಸಂತತಿಗೆ ಆತ ಕಾರಣನಾದ. ಈ ರೀತಿಯಾಗಿ ಮುಂದೆ ಸಂಪತ್ತನ್ನು ಬೆಳೆಸಿದ. ಹಾಗೆ ಮುಂದಿನ ಈ ರೀತಿಯಾದಂತಹ ಕರ್ಮವನ್ನು ಮುಂದುವರೆಸಿದ, ಜ್ಞಾನ ಕರ್ಮವನ್ನು, ಯಜ್ಞವನ್ನು ನಡೆಸಿದ. ಈ ರೀತಿಯಾಗಿ ಇದರಿಂದ ದೇವತೆಗಳು ಕೂಡ ಅವರವರ ದೇವತ್ವ ಪದವಿಯನ್ನು ಪಡೆದದ್ದು ಇದರಿಂದ. ಆದ್ದರಿಂದ ತಸ್ಯಾಪಿ ಯೋಗ್ಯ ಲೋಕಸ್ಯ ಭವೇಯು ಅಧಿಕಂ ಪ್ರಿಯಾಹ. ದೇವತೆಗಳು ಆಗಿದ್ದರೆ ನೀವು ಈ ಉಪಾಸನೆ ಮಾಡಿದರೆ ದೇವತ್ವ ಪದವಿ ಖಂಡಿತ ಸಿಗ್ತದೆ ಅಂತ ಹೇಳಿದ್ದಾರೆ. ಅದಕ್ಕೂ ಅಯೋಗ್ಯರು, ದೇವತ್ವ ಪದವಿಗೆ ಅಯೋಗ್ಯರಾಗಿದ್ದರೆ ನೀವು ಲೋಕದಲ್ಲಿ ಇದ್ದುಕೊಂಡು ಭೂಮಿಯಲ್ಲಿಯೇ ಈ ಉಪಾಸನೆಯನ್ನು ಮಾಡುವ ಮೂಲಕ ಅಧಿಕಂ ಪ್ರಿಯ, ಎಲ್ಲರಿಗೂ ಕೂಡ ಪ್ರಿಯರಾಗಿರ್ತೀರಿ. ಯಾರಿಗೂ ಕೂಡ ಅವರು ಹೇಳಿದರೆ ಮೂಗು ತುರಿಸ್ಕೊಂಡು ಅಥವಾ ಮುಖ ತಿರುಗಿಸಿಕೊಂಡು ಹೋಗುವ ಪ್ರಸಂಗ ಬರುವುದಿಲ್ಲ. ಎಲ್ಲರೂ ಕೂಡ ಖುಷಿಯಿಂದ ಮಾತಾಡಿಸ್ತಾರೆ. ಅಂತಹ ಪ್ರಸಕ್ತಿ ಬರ್ತದೆ ಈ ಉಪಾಸನೆಯನ್ನು, ಈ ಚಿಂತನೆಯನ್ನು ಮಾಡುವುದರಿಂದ ಅಂತ ಅದರ ಫಲಶ್ರುತಿಯನ್ನು ಇಲ್ಲಿ ಕೊನೆಗೆ ಮಧ್ವಾಚಾರ್ಯರೇ ತಿಳಿಸ್ತಾರೆ. ಕ್ರಮಾನ್ ಮುಕ್ತಿಂ ರಜೇತ್ ನಾತ್ರ ಕೇಶವಸ್ಯ ಪ್ರಸಾದತಃ. ಈ ರೀತಿಯಾಗಿ ಉಪಾಸನೆ ಮಾಡಿದ್ರಿಂದ ಕ್ರಮೇಣ ಖಂಡಿತ ಮೋಕ್ಷ ಸಿಗುವುದರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ತಾಕ ಕೊನೆಗೆ ಕೇಶವಸ್ಯ ಪ್ರಸಾದತಃ, ಭಗವಂತನ ಅನುಗ್ರಹ ಪೂರ್ಣವಾಗಿ ಇಲ್ಲಿ ಲಭಿಸ್ತದೆ ಅಂತ ಹೇಳ್ತಾ ಈ ಅವ್ಯಾಕೃತ ಬ್ರಾಹ್ಮಣ ಅಂತ ಇದಕ್ಕೆ ಹೆಸರು. ಇದನ್ನು ಇಲ್ಲಿ ಸಮಾಪ್ತಿ ಮಾಡಿದ್ದಾರೆ. ಹೀಗೆ ಅನೇಕ ಉಪಾಸನೆಗಳ ಮಜಲುಗಳು ಇಲ್ಲಿ ಈ ಉಪನಿಷತ್ತಿನಲ್ಲಿ ಬರ್ತವೆ. ಮೇಲ್ನೋಟಕ್ಕೆ ಅರ್ಥ ಆಗುವುದಿಲ್ಲ. ಆಚಾರ್ಯರ ಭಾಷ್ಯ ಇದ್ದದ್ರಿಂದ ಮಾತ್ರ
ಅದು ಕೂಡ ಉಳಿದವರದ್ದು ಅಲ್ವೇ ಅಲ್ಲ. ಮಧ್ವಾಚಾರ್ಯರ ಈ ಭಾಷ್ಯದಿಂದ ಉಪನಿಷತ್ತಿನ ತುಂಬ ಆಳವಾದ ಅರ್ಥ, ನಿಜವಾದ ಅರ್ಥ ಹೊರಬರಲಿಕ್ಕೆ ಸಾಧ್ಯ. ಉಳಿದ ಉಪನಿಷತ್ತುಗಳಾದರೂ ಮೇಲ್ನೋಟಕ್ಕೆ ಅರ್ಥವಾಗಬಹುದು. ಈ ಬೃಹದಾರಣ್ಯಕ, ಛಾಂದೋಗ್ಯ, ಈ ಐತರೇಯ ಮೊದಲಾದಂತಹ ಉಪನಿಷತ್ತುಗಳು ತುಂಬ ಬೇರೆ ರೀತಿಯಾಗಿಯೇ ಅರ್ಥ ತೆರೆಸುವಲ್ವಂತಹದ್ದು. ಆದ್ದರಿಂದ ಮೇಲ್ನೋಟಕ್ಕೆ ಬೇರೆಯೇ ಅರ್ಥ ಆಗಬಹುದು ಅಥವಾ ಅರ್ಥ ಆಗದೇ ಇರುವುದು. ಆದ್ದರಿಂದ ಆಚಾರ್ಯರ ಭಾಷ್ಯದಿಂದ ತಿಳಿದವರಿಗೆ, ಸಂಸ್ಕೃತ ಸ್ವಲ್ಪ ಪರಿಜ್ಞಾನ ಇದ್ದಾಗ ಇದರ ಸರಿಯಾದ ಅರ್ಥ ಮೇಲ್ನೋಟಕ್ಕೆ ಓದಿದಾಗಲೂ ನಿಮಗೂ ಕೂಡ ಆಗುವ ಸಂಭವ ಇದೆ. ಆದ್ದರಿಂದ ಅಂತಹ ಮಧ್ವಾಚಾರ್ಯರ ಭಾಷ್ಯದ ಒಂದು ಸಣ್ಣ ಭಾಗ ಅಷ್ಟೇ ಇದು. 20-25ರಲ್ಲಿ ಇದು ಅವ್ಯಾಕೃತ ಒಂದು ಬ್ರಾಹ್ಮಣದ್ದು ಪೂರ್ತಿ ಅಲ್ಲ, ಒಂದು ಅಂಶದಲ್ಲಿ ಮಾತ್ರ ನಾನು ಸ್ವಲ್ಪ ಭಾಗದವನ್ನು ಕೂಡ ಒಂದು ಸಣ್ಣ ಉಪಾಸನೆಯ ಚಿಂತನೆಯ ಭಾಗವನ್ನು ತಿಳಿಸಿದ್ದು. ನೀವು ಇದರಲ್ಲಿಯೂ ಕೂಡ ಅದಕ್ಕೋಸ್ಕರವೇ ಉಪನಿಷತ್ತನ್ನು ಓದುವ ಅರ್ಹತೆ ಇಲ್ಲದವರು ಈ ಭಾಷ್ಯದ ಮೂಲಕವಾಗಿ ತಿಳ್ಕೊಳ್ಳಿ ಎನ್ನುವುದರಲ್ಲಿ ಮಧ್ವಾಚಾರ್ಯರು ಪ್ರವೃತ್ತ ಎನ್ನುವ ಗ್ರಂಥದಿಂದ, ಮಹಾತ್ಮ್ಯ ಗ್ರಂಥದಿಂದ ಇದನ್ನು ಉಲ್ಲೇಖಿಸಿದುದು. ಈ ಚಿಂತನೆಯನ್ನು ಮಾಡುವುದರಿಂದ ಫಲ ಸಿಗ್ತದೆ ಅಂತ ಆಚಾರ್ಯರು ತಿಳಿಸ್ತಾರೆ. ಈ ರೀತಿಯಾಗಿ ಇಂತಹ ಉಪನಿಷತ್ತಿನ ಭಾಷ್ಯದ ಚಿಂತನೆಯಲ್ಲಿ, ಯಾಕೆಂದರೆ ಈ ಮಾತು ಅಂತ ಹೇಳಿದಾಗ, ಭಗವಂತ ಬಯಸಿದ ಅಂತ ಹೇಳಿದಾಗ ಭಾರ್ಯ ಯಾರು? ಮಾತಿಗೆ ಅಭಿಮಾನಿನಿ ಲಕ್ಷ್ಮಿ. ಆ ಲಕ್ಷ್ಮಿ ಮತ್ತು ಭಗವಂತನ ಸಂಪರ್ಕ ನಮ್ಮಲ್ಲಿಯೂ ಕೂಡ ಆ ರೀತಿಯಾಗಿ ನಮ್ಮ ಮನಸ್ಸು ಭಗವದಾತ್ಮಕವಾಗಿ ಇದ್ದಾಗ ಆ ಭಗವಂತನಲ್ಲಿ ಲಕ್ಷ್ಮಿಯ ಸಂಪರ್ಕ, ಲಕ್ಷ್ಮಿಯ ಸಂಯೋಗ ಅಂದರೆ ಮಾತಿನ ಸಂಯೋಗ, ಸಂಪರ್ಕ, ಇದರಿಂದ ಆಗುವಂತಹ ಪುತ್ರ ಜನನ ಅಂತ ಹೇಳಿದರೆ, ಈಗ ಪ್ರಾಣನಾಗಿ ಭಗವಂತ ಅವತಾರ, ಪ್ರಾಣದೇವರು ಪ್ರಾಣನಾಗಿ ಮಧ್ವಾಚಾರ್ಯರು ಅವತಾರ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈ ಉಪಾಸನೆ ಬರ್ತದೆ. ಆದ್ದರಿಂದ ಅದೇ ಕ್ರಮದಲ್ಲಿ ಮಧ್ವಾಚಾರ್ಯರು ಹಾಗೆ ಮಾಡಿದರು. ನವರಾತ್ರಿಯ ಆ ದೇವಿಯ ಒಂದು ಆರಾಧನೆ ಮುಗಿತಾಯ ಬಂತು, ಲಕ್ಷ್ಮಿಗೂ ನಾರಾಯಣನಿಗೂ ಸಂಗಮ ಆಯಿತು, ತಾನು ಅವತಾರ ಮಾಡ್ತಾರೆ. ನಾಳೆ ಅವತಾರ ಮಾಡುವಂತಹ ಅವತಾರದ ದಿನ. ಆದ್ದರಿಂದ ಆ ಉಪಾಸನೆಯ ಮಜಲಿನಲ್ಲಿ ನಾವು ಕೂಡ ಆ ರೀತಿಯಾಗಿ ನಮ್ಮಲ್ಲಿಯೂ ಕೂಡ ಆ ಜ್ಞಾನ ರೂಪವಾಗಿ ಪ್ರಾಣದೇವರು ನಮ್ಮ ಹೃದಯದಲ್ಲಿ ಆವಿರ್ಭವಿಸಲಿ, ಅವತರಿಸಲಿ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಃ ಕರೋಮಿ ಯದ್ಯಃ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವರ ಸನ್ನಿಧಿಯಲ್ಲಿ ಇಂದು ವಿದ್ವಾಂಸರಾದ ಲಕ್ಷ್ಮೀಶಾಚಾರ್ಯರು ಬೃಹದಾರಣ್ಯಕ ಭಾಷ್ಯದ ಅರ್ಥಚಿಂತನೆಯನ್ನು ನಮಗೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ಶ್ರೀಮಠದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.